ಗಂಡ 18ನೇ ವಯಸ್ಸಿನಿಂದಲೇ ಖೇಣಿ ತಿಂತಾ ಇದ್ರು. ನನ್ಗೆ ಅಂದಾಜೆ ಇರ್ಲಿಲ್ಲ ಇದರಿಂದ ನಮ್ ಜೀವನದಲ್ಲಿ ಇಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ. ಅವರಿಗೆ ಕ್ಯಾನ್ಸರ್ ಅನ್ನೋ ಅಪಾಯಕಾರಿ ರೋಗ ಬಂದಿದೆ. ನಮ್ಮ ಮನೇಲಿ ದುಡಿಯೋರು ಅವರೊಬ್ಬರೇ ಇರೋದು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ನನ್ಗೆ ನಿದ್ದೆನೆ ಬರೋದಿಲ್ಲ. ಖೇಣಿ ನಮ್ಮ ಜೀವನವನ್ನೇ ಸರ್ವನಾಶ ಮಾಡ್ತು. ಖೇಣಿ, ಗುಟ್ಕಾ, ಜರ್ದಾ, ಪಾನ್ ಮಸಾಲ ಕುಟುಂಬವನ್ನೇ ಹಾಳು ಮಾಡುತ್ತದೆ. ಇವತ್ತೇ ತಂಬಾಕು ಬಿಡಿ. ಸಹಾಯಕ್ಕಾಗಿ 1800 ಬೆಂಗಳೂರು ಹೋಗುತ್ತಪ್ಪ. ಎಷ್ಟು ಜನ ಇದ್ರಿ? 3 ಜನ ಇದೀವಿ ಸರ್. 3 ಜನ ಇದ್ದೀರಾ? ಹೌದು ಸರ್. ಒಂದ ಸೀಟ್ ಆಯ್ತು. ಒಂದ್ ಸೀಟ್ ಇದ್ರೆ ಮತ್ತೆ ನೀವಿಬ್ರು ಏನ್ ಮಾಡಲ್ರಿ ಸರ್? ಈಗ ಒಂದ್ ಕೆಲಸ ಮಾಡ್ರಿ, ಇನ್ನೊಂದು ಲಿಂಗಸೂರು ಬಸ್ ಬರ್ತಾ. ಹೌನ್ರಿ. ಆ ಬಸ್ನಾಗ ಬಂದ್ಬಿಡ್ರಿ 3 ಜನ ಅಂದ್ರೆ. ಒಂದ್ ತಾಸ ಆತ್ರಿ ಬಂದು ಬರೀ ಎಲ್ಲವೂ ತುಂಬ್ಕೊಂಡ್ ಬರಕತ್ತೇವ. ಈಗ ಮತ್ತೆ ಹಬ್ಬ ಮುಗಿತಲ್ಲಪ್ಪ, ಬಸ್ ಮತ್ತೆ ರಶ್ ಇರ್ತಾವು. ನೆಕ್ಸ್ಟ್ ಬಸ್ಸಿಗೆ ಬಂದ್ಬಿಡ್ರಿ. ಬೆಂಗಳೂರು ಎಲ್ಲ ಬರವು ತುಂಬ್ಕೊಂಡ್ ಬರ್ತಾವ. ಅಲ್ಲಿ ಹೊರಗೆ ಟ್ಯಾಕ್ಸ್ ಇರ್ತಾವ, ಅದಕ್ಕೆ ಹೋಗ್ಬಿಡೋಣ. ಯಾಕೆ ಸುಮ್ಮನೆ ನೀನು ನೀರಾವರಿ ರೊಕ್ಕ ತಗಂತಾರ, ಅದಕ್ಕೆ ಯಾಕೆ ಟ್ಯಾಕ್ಸ್ ಹೋಗಿ ನೀನು ಇದ ಬಸ್ಸಿಗೆ ಹೋಗೋಣ ಸುಮ್ಮನೆ. ಯಾವಾಗ ಬರ್ತಾವ ಬಸ್? ನಿಮ್ದು ಎಲ್ಲ ದೊಡ್ಡ ದಿಮಾಕ್ ನಿಮ್ದು. ನಡ್ರಿ ಬರೇ ಬೆಂಗಳೂರು ಅಣ್ಣ. ಎಲ್ಲಿಗೆ ಹೋಗ್ಬೇಕಣ್ಣ? ಬೆಂಗಳೂರು ಅಣ್ಣ. ಓದ್ ಬರ್ರಿ ಅಣ್ಣ, ಗಾಡಿ ಖಾಲಿ ಐತೆ. ಚಾರ್ಜ್ ಏನ್ ತಗೊಂತೀರಿ ಅಣ್ಣ? ಒಬ್ರಿಗೆ 500 ರೂಪಾಯಿ ಅಣ್ಣ. 500 ರೂಪಾಯಿ ಅಂದ್ರೆ ದುಬಾರಿ ಆಕತಿ. ಆಗ್ಲೇ ನನಗೆ ಮಾವ ನಿಂತ್ಕೊಂಡು ಹೋದ್ರು ಪರವಲ್ಲ. ಹೌದು, ಬಸ್ ಹೋಗೋಣ. ಅದ 100 ರೂಪಾಯಿ ಮುಂದೆ ತಳಗೊಂದು ಓಟಿ ಹೊಡಿಯಕ್ ಬರಲ್ಲ. ಆಗತ್ತ ಬಿಡ, ಅದೇನು ಪರವಾಗಿಲ್ಲ. ಎಷ್ಟು ಬೆಂಕಿ ಹಾಕ್ಲಿ. ಅಲ್ಲ ಊರಾಗ ಕುಡ್ದು ಇರೋವರೆ ಸಾಲ ಮಾಡ್ಕೊಂಡು ಬೆಂಗಳೂರಿಗೆ ಹೊಂಟ್ರಿ. ಮತ್ತೆ ಅಲ್ಲಿ ಹೋದ್ರು ಬಿಡ್ಗಲ್ಲ, ನಿಮ್ ಕುಡಿಯ ಬುದ್ಧಿನಿ. ಎಲ್ಲಿ ತನ ಹೋದ್ರೆ ನೀವು ಉದ್ದಾರ ಆಗಲ್ಲ. ಸುಮ್ಮನೆ ಅಲ್ಲಿ ನಡೀಲಿ. ಅಣ್ಣ ಏನ್ ಗೊತ್ತು, ಗಾಡಿ ಖಾಲಿ ಐತೆ. 50 ರೂಪಾಯಿ ಕಮ್ಮಿ ಕೊಡ್ರಣ. ನೋಡ ಮತ್ತೆ ನೀವು ಒಳ ಮಾತಾಡ್ಬಾರ್ದು. ನೋಡೋಣ, 50 ರೂಪಾಯಿ ಕಮ್ಮಿ ಕೊಡೋಣ. 50 ರೂಪಾಯಿ ಕಮ್ಮಿ ಕೊಡೋಣ. ಬಾಲೆ 10 ಬಾಲೆ ಇಲ್ಲೇ ಬಾ ಅಣ್ಣ. ನಾವೆಲ್ಲಿ ಎತ್ಬೇಕು? ಹಿಂದಣ್ಣ, ಹಿಂದೈತೆ ಬರ್ರಿ. ಬಾ ತೆಗಿ ಬಾಯ್ ಅಣ್ಣ. ಆಯ್ತು ಅಣ್ಣ, ತೆಗಿಂದ ಬರ್ರಿ. ನಮ್ಗೆ ಅಲ್ಲಿ ಎಲ್ಲಾರ ತಬ್ಬಪ್ಪ ಚಾವ್ ಆಯ್ತು ಅಣ್ಣ, ಸ್ಟಾಪ್ ಮಾಡ್ತಾಣ. ನಾಲ್ಕತ್ತಪ್ಪ 5 ಗಂಟೆ ತಗ ತಮ್ಮ. ಮಂದಿ ಹೋದ ಮಕ್ಕಳು ಬೇಕಿ ಅಂತ. ಸರಿ ಸ್ವಲ್ಪ ಸರ್ ಕಪ್ಪಳ. ಅಡಿಯ ಮಾವ ಸೇರ್ಯಾರ, ಊರಾಗ ಸಾಲ ಮಾಡ್ಯಾರ. ಊಡಾಳ್ಗಿರಿ ಮಾಡಿ ಊರಾಗ ತುಂಬಾ ಫೇಮಸ್ ಆಗ್ಯಾರ. ಕುಡ್ದು ಸಾಲ ಮಾಡಿ ಮನಿ ಮಠ ಮಾರ್ಯಾರ. ಕುಡಿಯೋದ್ ಬಿಟ್ರೆ ಬೇರೆನಿಲ್ಲ, ದುಡಿಯೋದ್ ಬೆಂಗಳೂರು ಹೊಂಟಾರ. ಗೌರ್ಮೆಂಟ್ ಬಸ್ಸು ಬಿಟ್ಟಾರ, ಕ್ರೂಷರ್ ಗಾಡಿ ಹತ್ಯಾರ. ರೊಟ್ಟಿ ಮೊಸರು ತಿಂತಾರ, ಉಚ್ಚಿಗಿಚ್ಚಿ ಹೋಯ್ತಾರ. ಬೀಡಿ ಸಿಗರೇಟ್ ಸೇತಾರ, ತಿರ್ಗಾ ಗಾಡಿ ಹತ್ಕೊಂಡು ಬೆಂಗಳೂರು ಕಡೆ ಹೋಗ್ತಾರ. ಅಣ್ಣ 10 ನಿಮಿಷ ಟೈಮ್ ಐತೆ ನೋಡೋಣ, ಜಲ್ದಿ ಊಟ ಮಾಡಿ ಬರ್ಬೇಕು. ಬರ್ರಿ ಗಡನ ಡಾಬಾ ಅಂತ ಊಟ ಮಾಡೋಣ. ಬರ್ರಿ ನೆಲ ತೆಗ. ಗಡಬಾ ನೀರ್ ಬಾಟ್ಲಿ ತಗರಪ್ಪ. ಅಲ್ಲಿ ನೀರ್ ಬಾಟ್ಲಿ ಬಿದ್ದತ್ ನೋಡಿ. ಅಡಿಯಲ್ಲಿ ಬಾ, ನೆಲ ಕೇಳದ್ ಬಾ. ಇಲ್ಲೇ ಕುಂತ್ಕೊಂತೀರ? ಇಲ್ಲೇ ಬಾ. ಇಲ್ಲಿ ಕುತ್ಕ. ಕನಕೆ ತಗೋದು ತಗೋಗೇನೆ ಕಾದು ಮಾಡಕ್ಕ. ಏ ಕನಕ, ಏನ್ ಮಾವ? ಬಾಲಿ ಎಲ್ಲಿಗೆ ಹೋಗಿದ್ದಿ? ಮಿರ್ಚಿ ತರಗೋಯ್ತು ನಮ್ಮ ಕುಂತ್ಕ. ಮಾವ ಗಾಡಿ ನಿಂದ್ರದ ಆಟ ಬೇಕು ಮಗ್ಗ. ಕೊಡ್ ರೊಟ್ಟಿ ತಗ. ಎಷ್ಟು ತಂದಿ? 20 ಬಿಚ್ಚಲ್ದ
ತಮ್ಮ ನಿನಗೆ ಇಟ್ಟು ಮುಚ್ಚಳ ಬೆಚ್ಚಕ್ಕೆ ಬರಗಲ್ಲ ದೊಡ್ಡ ಮಾತು ಕೇಳು ಹೇಳ್ತಾರೆ ಅಲ್ಲೇ ಬೇಡ ಬಿಡು ಉಂಡು ಮತ್ತೆ ಅಲ್ಲಿಟ್ಟು ಗಾಡಿ ತಪ್ಪಿಸ್ಬೇಡ ನೀನು ದಾರ್ಯಾಗ ಇರ್ತಾರಮ್ಮ. ಆಟಿ ತಿನ್ನ ಆಯ್ತು ಆಯ್ತು ಹಾಕ ಹಾಕ್ಲಲ್ಲಪ್ಪ ನಿಂಗೆ ಬೇಡ ಸ್ವಲ್ಪ ಹಾಕತ್ತಂತ ಹಾಂ ಉಂಡು ಆಯ್ತು ಅಣ್ಣ ಈ ವರ್ಷ ಹೆಂಗೈತೆ ಹೇಳಿ ನಿಮ್ಮ ಅಕ್ಕ ಏನಾಗ ಎಲ್ಲ ಸಾಗಿ ಅರ್ಧ ಅರ್ಧ ರೋಟಿ ಕುಡಿಯಾಕ್ಲ ಇನ್ನೊಂದು ಸ್ವಲ್ಪ ಏ ಬರವ ಬೆಳಕರೈತಿ ಹೋಗ್ಬೋದು ಅನ್ಲೆ ಹೋಗ್ಬೋದು ಆರಾಮ. ಡ್ರೈವರ್ ಒಂದು ನಲ್ಲು ಕೊಡ್ತೇನೆ ಅಂದ್ರೆ ದಾರಿ ಒಂದು ಸರಿ ಇರಗಲ್ಲ ಹಂಗಾಗಿ ನಾಲ್ಕು ಕೊಡ್ತೇನೆ. ಅತ್ತ ಸ್ಟಾರ್ ರೋಡ್ ಐತೆ ಹಾಂ ಹಿಂಗೆ ಕುಡ್ದಾಗ ಎಗರಾಡ್ತಿರಲ್ಲ ಹಂಗೆ ಎಗರಾಡ್ಬೇಕಂದ್ರೆ ನಾತನ ಸುಮ್ಮನೆ ಏನು ಮಾಡೋದು ಕವಿತಾಳ ಬೆಂಗಳೂರು ಪೂರ ಬೆಂಗಳೂರು ಸುರ್ಪುರ ಬೆಂಗಳೂರು ಲಿಂಗಸೂರು ಬೆಂಗಳೂರು ಯಾದಗಿರಿ ಬೆಂಗಳೂರು ಕಲಬುರಗಿ ಬೆಂಗಳೂರು ರಾಯಚೂರು ಬೆಂಗಳೂರು ಹೆಂಗೆ ನಾವು ಒಂದು ದಿನಕ್ಕೆ ಎಷ್ಟು ಬಸ್ ಹೋದ್ರೆ ತಿಂಗಳಿಗೆ ಎಷ್ಟು ಜನ ಹೋಗ್ತಾರೆ ಅದಕ್ಕೆ ಎಲ್ಲರೂ ಬೆಂಗಳೂರು ದುಡಿಯೋಕೆ ಹೋಗ್ಬಿಟ್ರೆ ಹಳ್ಳಿಯಾಗ ದುಡಿಯಾರ ನಾವು ಜಾಸ್ತಿ ಕುಡಿಬೇಡ ಮಗನ ಅಂದ್ರೆ ಕೈ ನಡಗದ್ ನೋಡಿ ಅವನು ಕೈ ನೋಡಕೈತಿ ಬಿಟ್ರ ಅಮ್ಮ. ಯಾವಲ್ ತಿಂದಿಲ್ಲ ಬೀಡಿ ಸೆಟ್ಟಂಗ ತಿಂದ್ಯಮ್ಮ. ಅವನು ಸಪ್ಪಗದವು ಏಯ್ ಉಚ್ಚು ಓದಿ ಇಲ್ಲ ಹೆಂಗಿದ್ರಿ ಇಲ್ಲೇ ಒಯ್ ಅಲ್ಲಿ ಗಾಡಿಯಾಗ ಎಲ್ಲೇನೋ ಮತ್ತೆ ಹೇಳಿದಂದ್ರೆ ಬಿಟ್ಟ ಬರ್ತು ನೋಡಿ ನಡಿ ನಿಮ್ಮ ತಕ್ಕ ಮಗ ದೊಡ್ಡ ಯಜಮಾನ ಆಗಿದೆ ಅವನ ಎಲ್ಲರೂ ಇರಲಿ ಆಗ ಬಂದ್ಬಿಡ್ತಾನೆ. ನೀನು ಹೇಳ್ಬೇಕು ಬೇಸ ಬರಬೇಡ ಅಲ್ಲಿರಂತಂದ್ರೆ ಬೆಂಗಳೂರಿಗೆ ಯಾರೋ ಬರೀ ಏ ಗಾಡಿ ಹೋಗತೈತಿ ಬಲಿ ಟೈಮ್ ಆಯ್ತು ಬರೀ ಕಣ್ಣು ಬಿಟ್ಟು ನೋಡ್ಯಾರ ಬೆಂಗಳೂರು ಹತ್ರ ಬಂದಾರ ರೈಲ್ವೆ ಗೇಟು ಹಾಕೈತಂತ ಸ್ವಲ್ಪ ಕಾಯ್ಕೊಂಡ್ ನಿಂತಾರ ಬೆಂಗಳೂರು ಬಂತು ಇಳಿಯೋರ್ ಬನ್ನಿ ಅಂತ ಡ್ರೈವರ್ ಹೇಳ್ತಾರ ಮಲ್ಕೊಂಡೋರು ಕಣ್ಣುಚ್ಕೊಂಡು ಎದ್ದು ಕುಂತು ನೋಡ್ತಾರ ಜಾಲಳಿ ಕ್ಲಾಸ್ ಅಲ್ಲಿ ಇಳಿತಾರ ಮೇಸ್ತ್ರಿಗ್ ಫೋನು ಹಚ್ತಾರ ಎಲ್ಲಿಗ್ ಬರ್ಬೇಕಂತ ಕೇಳಿ ಆಟೋ ಹಿಡ್ಕೊಂಡ್ ಹೋಗ್ತಾರ ಜಾಳ ಕ್ರಾಸ್ ಬಂತಣ್ಣ ಲಗೇಜ್ ತಗೊಂಡ್ ರೆಡಿ ಆಗಿರೋಣ ಎದ್ದೇಳೆ ಎಲ್ಲ ಕ್ರಾಸ್ ಬಂದಿರ್ತೀಯ ಏ ಪರ್ಸ ಎದ್ದೇಳ ಬೆಳತನ ಮಕ್ಕಂದೈತಿ ನೋಡಿ ದರಿದ್ರ ಇನ್ನಾದ್ರೂ ಎದ್ದೇಳ ಏ ಕನಕ ಬ್ಯಾಗ್ ತಗೊಂಡ್ ರೆಡಿ ಆಗಲೇ ಆಯ್ತು. ಅವ್ನು ಬೆಳತನ ತೂಗಿಸ್ತಾನೆ ಅವನು ಏನಾಗ ನಟ್ ಕಡ್ದು ಬಂದಾನ ನಂಗೆ ಬರ್ರಿ ಗಡಗಡ ಬರ್ರಿ ಹೆಂಗದ ನೋಡುದು ಅವ್ನು ತಲೆ ಅಡಿಕೆ ಅಂತ ದೇವು ಇದ್ದಂಗ ನಾವು ಇಳಿ ಗಡಗಡ ಲೇ ಕನಕ ಬಾಲೆ ನಾವು ಎಷ್ಟೊತ್ತು ಮಾಡ್ತಾನೆ ನೋಡು ಅವನು ರಾತ್ರಿ ಓಟಿ ಕುಡ್ದು ದಿನ ಇಳಿದಂಗಿಲ್ಲ ಇವನು ಅವನು ಎಲ್ಲಿ ಬಾರ ನೀನು ಅವನ ಅತ್ತ ಹೋಗ್ತಾನೆ ದರಿದ್ರ ನನ್ನ ಮಗ ಒಂದು 20 ತಾಸು ಮಾಡಿಬಿಟ್ನಪ್ಪ ಬರಕ್ಕೆ ಅವನು ಅಲ್ಲಮ್ಮ ಡಾಬಾದ ಊಟಕ್ಕೆ ತೆಗ್ದಿರಲ್ಲ ಹಂಗಾಗಿ ಲೇಟ್ ಹಾಕಿ ನೋಡೋದು. ನನ್ನ ಮಾತು ಕೇಳ್ತೀರೇನು ಬಸ್ಗೆ ಹೊಡ್ರಿ ಅಂತಂದ್ರೆ ಹಾಳಾಗಿ ಹೋಗ್ಕಿರಿ ಸಾಕಾಗಿ ಹೋಯ್ತು ನಿಮ್ಮ ಸಲುವಾಗಿ ಅಯ್ಯ ಸಾಕು ಸುಮ್ಮನೆ ರೀ ಯಾಕೆ ಹೋದ್ರತಿ ಮೇಸ್ತ್ರಿ ಫೋನ್ ಹಚ್ಲ ಹಚ್ಚಮ್ಮ ಇದಲ್ಲ ರಾತ್ರಿ ಮಾಡಿದ್ದು ಅದನ್ನ ಮರ್ತಾಗ. ಹಲೋ ಮೇಸ್ತ್ರಿ ನಾವು ಇಲ್ಲಿ ಜಾಲ ಕ್ರಾಸ್ ಅಂತ ನೋಡ್ರಿ ಅಲ್ಲಿ ಬಂದು ನಿಂತೀವಿ ಅಲ್ಲಿಂದ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಬನ್ನಿ. ಮನೆ ತಕ್ಕ ಪಾರ್ಕ ಮನೆ ತಕ್ಕ ಪಾರ್ಕ್ ಅಲ್ಲ ಮಾರಾಯ, ಅದು ಮಾನ್ಯತೆ ಟೆಕ್ ಪಾರ್ಕ್. ಆಟೋದವ್ರಿಗೆ ಕೇಳಿದ್ರೆ ಹೇಳ್ತಾರಲ್ಲ ಹೇಳ್ತಾರೆ ಹಾಂ ಆಯ್ತು ತಗೋರಿ. ಎಲ್ಲಿ ಐತಿ ಮಾಮ? ಅದು ಯಾವುದೋ ಮನೆ ತಕ್ಕ ಪಾರ್ಕ ಏನೋ ಅಂತಾನ ಅಲ್ಲಿ ಆಟೋದವ್ರಿಗೆ ಕೇಳಿದ್ರೆ ಹೇಳ್ತಾರೆ ಬಾ. ಹೋದ್ರು ಬಾ. ಏಯ್ ಬಾ ಹೆಂಗಾರಿಕೆ ನಿಂತ ನೋಡು ಜೋಪುರದಲ್ಲಿ ಅವಳು. ನಡಿ ಹಲೋ ಆಟೋ ಹನುಮೇಶ ಆ 30 ಜನನ ಕೆಲ್ಸಕ್ಕೆ ಕಳಿಸಿ ಕಾರ್ ತಗೊಂಡು ನನ್ನ ಶೆಡ್ ಹತ್ರ ಬಾಪ. ಸರಿ ಸರ್ ಬರ್ರಿ ದುರ್ಗಪ್ಪಣ್ಣ. ಆರಾಮದಿರಿ? ಆರಾಮ್ರಿ. ಇವರು ಕನಕಪ್ಪ ಅಣ್ಣಾರಲ್ಲ?
ಅವನ ಮೂಲಿ ಮನೆ ಕನಕ. ಇವ್ರಿಗೆ ನಾವು ಊರಲ್ಲಿ ಇರ್ಬೇಕಾದ್ರ ಓಟಿ ಕನಕಪ್ಪ ಅಂತ ಕರಿತಿದ್ವಿ. ನೆನಪೈತೇನ ಕನಕಪ್ಪಣ್ಣ? ದಿನ ಅದನ್ನ ಕೊಡ್ತಾನೆ ನೀವು. ನಾವು ಕೊಡಕ್ ನನ್ನ ಮಗ. ಬರ್ರಿ. ಆಯ್ತು ಬರ್ರಿ. ನೀನು ಎಮ್ನೂರ್ ಮಗ ಅಲ್ಲ ನೀನು? ಹೌದು. ಅಲ್ಲೋ ಅವಾಗ ಹೆಂಗಿದ್ದಿ, ಈಗ ಬೆಂಗಳೂರಿಗೆ ಬಂದು ಹೆಂಗ ಇವ ನೀನು? ಏನೋ ಹೊಟ್ಟೆ ಪಾಡಿಗೆ ಚೇಂಜ್ ಆಗ್ಬೇಕಲ್ಲಪ್ಪ ಅಣ್ಣ. ಹೌದಾ? ಬಾ ಶೆಡ್ ತೋರಿಸ್ತೀನಿ ಬರ್ರಿ. ಹೋಗೋಣ ಬರ್ರಿ. ಹ್ಞೂ. ಬನ್ನಿ ದುರ್ಗಪ್ಪಣ್ಣ, ನೋಡಿ ಇಲ್ಲೆಲ್ಲ ಉತ್ತರ ಕರ್ನಾಟಕದ ಶೆಡ್ಗಳೇ ಇಲ್ಲೆಲ್ಲ ಇರೋರು. ಎಲ್ಲ ನಮ್ಮೂರೇ. ಕೊಪ್ಪಳ, ಗಂಗಾವತಿ, ತಾವರ್ಗೇರ, ಸಿಂಧನೂರು, ಮಸ್ಕಿ, ಕಾರಟಗಿ ಎಲ್ಲ ನಮ್ಮವ್ರೆ. ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆನೇ ಇಲ್ಲ. ಪಾಪ ಏನು ಮಾಡೋದ್ರಿ, ಊರ್ ಕಡೆಗೆ ಮಳೆ ಇಲ್ಲ ಬೆಳೆ ಇಲ್ಲ, ಮತ್ತೆ ಎಲ್ಲಾರ ದುಡ್ಡು ತೀರ್ಸೋದಲ್ರಿ. ಇರ್ಲಿ ನಮ್ಮ ತಮ್ಮ ಅನ್ಮೇಷ ಬರ್ತಾನ. ಅವಂಗೆಲ್ಲ ಹೇಳಿದ್ದೀನಿ, ಶೆಡ್ ಹಾಕಕ್ಕೆ ಜಾಗ ತೋರಿಸಿದ್ದೀನಿ. ಅವ್ ಬರ್ತಾನ. ಬಂದ್ಮ್ಯಾಗ ನೀವು ಇವತ್ತು ಶೆಡ್ ಹಾಕೊಂಡು ನಾಳೆ ಕೆಲ್ಸಕ್ಕೆ ಹೋಗ್ರಿ ಎಲ್ಲಾರು. ಆಯ್ತಾ? ಬರ್ಲೇ ಕೂಲಿ ಕರ್ಕೊಂಡು ಹೋಗ್ಬೇಕು, ನಾ ಹೋಗ್ತೀನಿ. ಮೇಸ್ತ್ರಿ, ನಮ್ಮ ಹುಡುಗಂದು ಸ್ವಲ್ಪ ಸಾಲಿದ್ರಿ. ನೋಡ್ ದುರ್ಗಪ್ಪಣ್ಣ, ನಾವು ಊರ್ ಬಿಟ್ಟು ಬಂದವರು. ಇವತ್ತಿಲ್ಲಿ ನಾಳೆ ಅಲ್ಲಿ. ಆ ಹುಡುಗನ್ ಸಾಲಿದು ಈಗ ಸಾಲಿ ಬೇರೆ ಮುಗಿಯೋಕ್ ಬಂತು. ಇದನ್ನೆಲ್ಲ ಇವಾಗ ಆಗಲ್ಲ. ಅದಕ್ಕೋಸ್ಕರ ರೊಕ್ಕ ಕೊಟ್ಟು ಒಂದ್ ಟೀಚರ್ನ ನೇಮಕ ಮಾಡಿದ್ವಿ. ಅಲ್ಲೇ ಅವನ್ನ ಕಳ್ಸು. ಆಮೇಲೆ ಸ್ಕೂಲು ಮತ್ತೆ ಸ್ಟಾರ್ಟ್ ಆಗತ್ತಲ್ಲ, ಆವಾಗ ಅಡ್ಮಿಷನ್ ಮಾಡಿಸಿ ಸರ್ಕಾರಿ ಸಾಲಿಗೆ ಹಾಕೋಣಂತ. ಏನೋ ಒಂದ್ ಮಾಡೋಣ. ಸರಿನಾ? ಅಲ್ಲೇ ನಾನು ಕೂಲಿ ಆಳ್ ಕರ್ಕೊಂಡು ಹೋಗ್ಬೇಕು. ಬರ್ತೀನಿ. ಸರಿ ಬಾ. ದುರ್ಗಪ್ಪನವ ಅವ್ ಚೆಡ್ಡಿ ಹಾಕ್ಯಂದ್ರೆ ದೂರಾಗ ಈ ಪ್ಯಾಂಟ್ ಹಾಕ್ಯಂಡ್ ಕಾರ್ದ ಅಡ್ಡಾಡ್ತಾನಲ್ಲ. ದರಿದ್ರ ನನ್ನ ಮಗನ. ಒಂದು 50 ರೂಪಾಯಿ ಇದ್ರು ಒಟ್ಟಿ ಕುಡಿತಿಯಲ್ಲ, ಹಂಗ್ ಮಾಡಿ ಅಲ್ಲೇ ಅವ್ರು ದುಡ್ದು ರೊಕ್ಕ ಮಾಡ್ಕೊಂತಾರಲ್ಲೇ. ಕನ್ನಡ ವ್ಯಾಕರಣ. ಮಕ್ಕಳೇ, ಇವತ್ತು ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳೆಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ. ಗಡ ಬಾ ರೀ. ಟೀಚರ್ ಏನಾರ ಸ್ವಲ್ಪ ಒಳಗೆ ಬರ್ಬೋದೇನ್ರಿ? ಬನ್ನಿ. ಬಾರ್ಲಿ ಬಾ. ಏನಾಗಬೇಕಾಗಿತ್ತು? ಏನಿಲ್ರಿ, ನಮ್ಮ ಹುಡುಗನ ಸ್ವಲ್ಪ ಸಾಲಿಗೆ ಹಚ್ಕೋಬೇಕಾಗಿತ್ತು. ಹುಡುಗನ ಹೆಸರೇನು? ಪರಿಚಯ ರೀ. ಮೊದಲು ಹುಡುಗನ ಹೆಸರನ್ನ ಪೂರ್ತಿಯಾಗಿ ಹೇಳೋದನ್ನ ಕಲೀರಿ. ಪೂರ್ತಿ ಹೆಸರು ಹೇಳ್ಬೇಕ್ರಿ? ಪರಶುರಾಮ್ ರೀ. ಸರಿ ಆಯ್ತು, ನಾನು ಹೆಸರು ಬರ್ಕೊಳ್ತೀನಿ, ನೀವು ಹೊರಡಿ. ಅಪ್ಪಿ ಅಲ್ಲಿ ಕುತ್ಕೋ. ಹೋಗಲೇ ಅಲ್ಲಿ ಕುಂತ್ಕೋ. ಹೋಗ ಲೇ, ಪಕ್ಕದ ಕುಂತಿರೋ ಹುಡ್ರ ಹುಷಾರಲೇ, ಕುಂಡಿ ಚೂಡ್ತಾನ ನೋಡ. ಹೆಂಗ್ ನೋಡ್ತಾವ ನೋಡು. ಲೇ, ಊರಾಗಂತೂ ನೀ ಸಾಲಿ ಸರಿ ಕಲೀಲಿಲ್ಲ. ಇಲ್ಲಾರ ಟೀಚರ್ ಏನಾರ ಹೇಳ್ಕೊಡ್ತಾರ, ಚೊಲತ್ನ್ಯಾಗ ಕಲಿ. ದರಿದ್ರ ನನ್ನ ಮಗನ. ರೀ, ಮೊದಲು ಮಕ್ಳ ಮುಂದೆ ಸರಿಯಾಗಿ ಮಾತಾಡೋದನ್ನ ಕಲೀರಿ. ನೀವು ಮಾತಾಡೋದನ್ನ ನೋಡಿ ಮಕ್ಳು ಕಲಿತಾರೆ. ಏನ್ರಿ ಅದು ಮಾತಾಡೋದು? ಮೇಡಮ, ಅಲ್ಲಿ ನಮ್ಮ ಅಜ್ಜ ನಮ್ಮ ಅಪ್ಪನ ಬೇಯ್ತಿದ್ನ್ರಿ, ನಮ್ಮ ಅಪ್ಪ ನಾನು ಬೇಯಕತ್ತೀನ್ರಿ, ಮತ್ತೆ ನಾನು ಇವನಿಗೆ ಬೇಯ್ತೀನಿ. ಇವೇನು ಕಮ್ಮಿ ಮಗದನ್ನು ತಿಳ್ಕೊಂಡ್ರೇನ್ರಿ? ನನಗ ಬೇಯ್ತೇನೆ ನೋಡ್ರಿ. ತಂದೆ ತಾಯಿ ನೋಡಿನೇ ಮಕ್ಳು ಕಲಿಯೋದು. ಮೊದಲು ನೀವು ಸರಿಯಾಗಿದ್ದು ಮಕ್ಳಿಗೆ ಹೇಳ್ಕೊಡ್ಬೇಕು. ನೀವು ಹಾಗೆ ಮಾತಾಡಿದ್ರೆ ಆಯ್ತು ಬಿಡ್ರಿ ಮೇಡಮ್, ಇನ್ನು ಮ್ಯಾಕೆ ಮಾತಾಡಗಲ್ಲ. ಬರಂದ್ರಿ ಅಪ್ಪ, ನನ್ನ ಬುಕ್ಕ ಎಲ್ಲಿಟ್ಟು? ಅದ್ರಾಗ ಐತೋಣ ನೀವು ನಾವು ಮಾಪ್ ನನ್ನ ಮಗನ. ನಾವು ಹಿಂಗೆ ನಗಕತ್ತೀವಿ. ಸರಿಯಾಗಿ ಮಾತಾಡ್ರಿ ಅಂತ ಇವಾಗಿನೂ ಹೇಳಿದ್ರಿ. ಏನ್ರಿ? ಇಲ್ರಿ, ಅಭ್ಯಾಸ ಆಗ್ಬಿಟ್ಟೈತಿ. ಈ ಒಟ್ಟು ಮಾತಾಡಗಲ್ ಬಿಡ್ರಿ. ನೀವಂತೂ ಸರಿ ಹೋಗಲ್ಲ. ಪರಶುರಾಮ್, ಆದಿತ್ಯನ ಜೊತೆ ಸ್ವಲ್ಪ ಹುಷಾರಾಗಿರು. ಆದಿತ್ಯ, ನೀನೇನಾದ್ರೂ ಸ್ಕೂಲ್ ಬಿಟ್ಟು ಬೆಂಗಳೂರು ಸುತ್ತಕ್ಕೆ ಏನಾದ್ರೂ ಕರ್ಕೊಂಡೋದ್ರೆ ಸರಿ ಇರಲ್ಲ. ಸರಿನಾ? ಮಕ್ಕಳೇ, ಬುಕ್ ತೆಗಿರಿ. ಯಾಕೆ ನಾನು ಮಾತಾಡ್ಸೋ ಇಲ್ಲ? ಸುಮ್ಕಿರ್ಲಿ, ಟೀಚರ್ ಹೇಳೋರಿಲ್ಲ. ನಾನು ಭಾಳ ಕೆಟ್ಟೋದಿ, ನನ್ನ ಜೊತೆ ಮಾತಾಡ್ಸ್ಕೊಡೋ. ಅಯ್ಯೋ, ಹಾಲೇನು ಹೇಳ್ತೆ? ನನ್ನಷ್ಟು ಕೆಟ್ಟೋದೆ ಇಲ್ಲೇ ನಾನು. ಬಾಲೇ, ಅವ್ರ ಬಗ್ಗೆ ಅದಕ್ಕೆ ತಲೆ ಕಡಿ. ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿದ್ರ ಅವ್ರು ಅದಕ್ಕೆ ಇಲ್ಲಿ ಬರ್ತಿದ್ರು. ಅಲ್ಲೆಲ್ಲಾರು ಗೌರ್ಮೆಂಟ್ ಸ್ಕೂಲ್ ಹೋಗೋದ್ರೆ 10,000 ರೂಪಾಯಿ ಕಾಲ ಇಲ್ಲಿಗೆ ಬರ್ತಿದ್ರು. ನಾನೇನು ಹೇಳ್ತೆ? ಲೇ ಟೀಚರು ಭಾಳ ಸ್ಟ್ರಿಕ್ಟ್ ಅದಾರ. ಅವ್ರು ಏನೋ ಕೇಳಿದ್ರು ಸರಿ ಉತ್ತರ ಹೇಳ್ಬೇಕು ನೋಡ್ಲಿ. ನಿನ್ನ ಹೇಳ್ತೆ ಅವ್ರದ್ದೇನು ತಲೆ ಕಡಿದಂತೆ. ಬಾ, ಅವಂತವ್ರನ್ನೆಲ್ಲ ಎಷ್ಟು ನೋಡಿಲ್ಲ ನಮ್ಮ ಊರ. ನಾನು ಬರೀ ಇದನ್ನ ಹೇಳ್ತೀನಿ ನೋಡ್ಲಿ. ಹೆಂಗೈತೆ ನಮ್ಮ ಮನೆ? ಬರೀ ಐತಪ್ಪ, ಮಸ್ತ್ ಐತಿ. ನಮ್ಮ ಬ್ಯಾಗ್ ಇಟ್ಟು ಬರ್ತೀನಿ ಹೋಗಿ. ಹೀ ಪರಿವಾಳ ಮಸ್ತ್ ಅದಾವಲ್ಲ. ಅದೇ ಇವರಲ್ಲೇ ಪರಿವಾಳ ನಾನು ನಮ್ಮಪ್ಪ ಕೊಡ್ಸನ್ಲಿ. ಹಂಗಾರೆ ನಿಮ್ಮಪ್ಪ ನಿನ್ನ ಜೀವದ ನಾಳೆ ನಾ ಒಬ್ಬತ್ತ ಮಗ ಅದೀನಲ್ಲ, ಅದಕ್ಕೆ ಮಗನ. ಮತ್ತು ನಾವೇನು 50 ಜನ ಅದೀವನು. ನಾನು ಒಬ್ಬನ ಮಗ ಇರೋದು. ಅವನು ನಮ್ಮಪ್ಪ 1 ರೂಪಾಯಿ ಕೊಡ್ಯಪ್ಪ ಅಂದ್ರೆ ಕೊಡಕ್ಕೆ 1 ವರ್ಷ ಮಾಡ್ತಾನ. ಅವನು ಓಟಿ ಕುಡಿಯಾಕ ಕಬಾಬ್ ತಿನ್ನಕ್ಕೆ ಕಷ್ಟ ಅಂತ ರೊಕ್ಕ ಇರೋದು.
ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡು. ನಿಮ್ಮ ಮನೆ ಎಲ್ಲ ಐತ್ಲೆ? ನಮ್ಮ ಮನೆ ತೋರಿಸ್ತೀನಿ ಬಾಲೆ. ನಿಮ್ಮ ದೂರ ಹೋದ್ಲೆ? ನಮ್ದಾ ಹೊಸಪೇಟೆ ಕುಲಿಗಮ್ಮ. ಹೊಸಪೇಟೆ ಕುಲಿಗಮ್ಮ? ಅಯ್ಯೋ ನಮ್ಮ ಮನೆ ದೇವ್ರಲ್ಲೇ ಏಕೆ ವರ್ಷ 2 ಭೇಟಿ ಮಾಡ್ತೀವಿ ನಾವು ಅಲ್ಲಿ. ಹೌದೇನು? ಅಯ್ಯಲ್ಲ ಹಂಗಂದ್ರೆ ನಿಮ್ದು ಯಾವ ಊರ್ಲೆ? ನಮ್ಮದಾ ಇನ್ನೂರು ತಾಲೂಕು ದಡ್ಯಾಸೋಗೂರು. ಅದೆಲ್ಲಿ ಬರುತ್ತಲ್ಲೇ? ರಾಯಚೂರು ಜಿಲ್ದಾಗ. ಇದನ್ನ ಒಳ್ಳೆ ನಮ್ಮ ಮನೆ ಹೆಂಗೈತೆ? ಅವ ಬೇ ನಮ್ಮ ಫ್ರೆಂಡ್ ಬಂದ ನೋಡ್ಬೇ. ಹೌದಾ? ಏನಪ್ಪ ನಿನ್ನ ಹೆಸರು? ಆದಿತ್ಯ. ಯಾವ ಊರು? ಹೌ ಬೇ ನಾವು ಇಲ್ಲಿಗ ಮುಖ್ಯವಲ್ಲ. ಅದ ಊರು ಬೇ ಇವ್ರದ್ದು. ಹೌದನ? ನಮ್ಮ ಕಡೆ ಅನ್ನ ಇನ್ನೊಂದ್ಸರಿ ಹುಲ್ಗಮ್ಮ ಬ್ಯಾಟಿ ಮಾಡಕ್ ಹೋಗ್ಯವಲ್ಲ, ಅವಾಗ ಇವ್ರ ಮನೆಯವ್ರನ್ರಿ ಬೇ ಬಾಡಿಗಾರ ಉಳಿತೈತಿ. ಅವ ಸರಿನಪ್ಪ. ಬಪ್ಪರೇ ಮಗನ ಬಂದು ಒಂದು ದಿವಸ ಆಗಿಲ್ಲ, ಅಲ್ಲೇ ಫ್ರೆಂಡ್ ಮಾಡ್ಕೊಂಡನ ಮತ್ತೆ ಬಾಡಿಗೆ ಉಳ್ಸಕತ್ತೇನ. ಬೆಂಗಳೂರಾಗ ಬದುಕ್ತಿಲ್ಲ ಮಗನ, ನೀನು ಬದುಕ್ತಿ. ಚಾ ಕೊಡ್ಬೇ. ಅದೇ ದಿನ ದಡ್ಡಿಗೆ ಎಲ್ಲಿ ಹೋಗಿಲ್ಲ ನೀನು? ನಮ್ಮ ಬಾತ್ರೂಮ್ನಾಗ್ಲೇ ಬರ್ರಿ ಚಾ ಕುಡಿ ಬರ್ರಿ. ನನಗೆ ಬಂದ್ರೆ ಎಲ್ಲಿ ಹೋಗ್ಬೇಕಂತ ಚಿಂತೆ ಮಾಡಕ್ತಿಲ್ಲ. ನಮ್ಮ ಬಾತ್ರೂಮ್ ಐತ್ ಬಾ. ಮಗ ನಿನ್ನ ಓತ ನೋಡವ ಎಲ್ಲಾರ ಪರಿಚಯ ಮಾಡ್ಕೊಂತಾನ. ನಿನ್ನಂಗ್ ಮಾಡ್ಯಾನ ಬಾ. ಮಾವ ತಗೋಣ ಮಾವ ಚಾ ಬಾಡ ಊಟಿ. ನಿಮ್ಮ ಹಂಗಿದ ಸುಮ್ಮನೆ ಹೇಳಕ ತಗೆ, ಆಮೇಲೆ ತಗೆ ಕೊಡು ನನ್ನ ಮಗನ. ಆಮೇಲೆ ಹೇಳ ಇದನ್ನೆಲ್ಲ ನಮ್ಮ ಅಪ್ಪನ ಲೆಕ್ಕ ಕಚ್ಚುಡ. ಆಯ್ತು. ಅಲ್ಲ ಮಲ್ಲ ಊಟ ಮಾಡಪ್ಪ. ಇಲ್ಲಡ್ಗ ದೇವ್ ಬಂತ ನೋಡ ಅಲ್ಲಿಗ. ನೀ ಹತ್ರ ದೇವ್ ಬರ್ತಾಯಪ್ಪ. ಇಲ್ಲಡ್ಗ ಕುರಿಯಾಗ ಇಲ್ಲ ನಾಯಿ ಬಂತ ನೋಡ. ನಾಯಿ ಬೇಕ ದೇವೇನ್ ನಿಮ್ ಬೀರನ್ ಕಡೆನೋ ನೀ ಕರ್ತಕ್ಷಣ ಬಂದು ನಿನ್ ಕೈ ಉಂಡಾಕ. ನೀನ್ ನಾವು ಮಕ್ಳು ಸ್ವಲ್ಪ ಉಣಿಸ್ಬೇಕಂದ್ರ ಚಂದಮಾಮ ಕತೆ ಉಣಿಸ್ಬೇಕ. ಯಾರ ದೇವ್ದ ಕತೆ ಹೇಳ್ತಾರ ಹುಚ್ಚಿ ಚಿಡ್ದೈತೆ ನನಗೆ. ಯಪ್ಪ ಹೋಗಪ್ಪ, ನನ್ನ ಮಗ್ಗ ನನಗೆ ಉಣಿಸೋದು ಗೊತ್ತೈತೆ. ನಾವೆಲ್ಲ ಉಣಿಸ್ತೀವಿ ಹೋಗಪ್ಪ. ಸೂರ ಸುಮ್ಮನೆ ಮುಂದೆ ನೋಡುವಾಗ ಕಾಲ್ಗಿಲ್ ಜಾರಿ ಬಿದ್ದಿದೆ. ದೇವ್ ತಾನ ಒಂದು ದೊಡ್ಡ ದೇವ್ ಹೋದಂಗದ. ಈಕಿ ಮನೆಗೆ ಬೇರೆ ದೇವ್ ಬರ್ತಾವಂತ. ನಾವು ದೇವ್ ಬಂದು ಈಗ ಮಾಡಿದೆಲ್ಲ ಉಂಡು ಕೈತೋ ತಡಿತೋದಿಟ್ಟು ಹೋಗ್ಬಿಡ್ತಾವಂತೆ. ಇಲ್ಲೇ ಉಡ್ತೀರ ಬೇರೆ ದೇಶದಾಗ ಎಲ್ಲಾರು ಉಡ್ತೀರ? ನೀವು ಮೋಳ ನಿಮ್ಮ ಕಲಾ ತಲೆ ಹಾಪ ನಮಗೆ. ಹೌದೇ ಎದಕ್ ಫಸ್ಟ್ ಹಾಸಿಗೆ ಮುಟ್ತಿಲ್ಲಲ್ಲ? ನೀನು ಮೊಬ್ ನನ್ನ ಮಗನ ಒಂದ್ ದಿನಕ್ಕೆ 20 ಸತೆ ಉಚ್ಚಿ ಒಂದೆ ಅಂದ್ರ ಏಸಂತ್ರ ಒಗದಾಕ್ಲಿ ಸಾಕಾಗಿ ಹೋಯ್ತು ನಿನ್ ಸಲುವಾಗಿ. ರಾತ್ರಿ ನನಗೆ ನೆನಪೈತೆ ಎದ್ದು ಬಂದು ಇಲ್ಲಿ ಹೋಯ್ದಿ ನಾನು. ಏನ್ ನೀನ್ ಒಯ್ಲಾರ್ದೇನ್ ಹಾಸಿಗೆ ಉಚ್ಚಿ ನಿಮ್ಮ ಅಪ್ಪ ನಾನ? ಅದೇ ನಿಮ್ಮ ಅವನ ಹೋದ್ರ ಅವನ ಹೋದಿರ್ಬೋದು. ಒಟ್ಟಿ ವಾಯ್ಸ್ ನೋಡ್ಯಾಕತ್ತೈತೆ ಹಾಸಿಗೆ ಅಷ್ಟು. ಬೇಬರ್ಸಿ ನನ್ನ ಮಗನ ಏಲಕ್ಕೆ ಹೋಗೋದು ಇತ್ತಾಗ ಅಲ್ಲಿ ಇತ್ತಾಗ ಹೋಗು. ಅವ್ನು ಹೆಂಗ್ ಬಿಟ್ಕೊಂಡ ಕಡಬೈ ಜೋಲ ನಾನು ಹೋಯ್ಕೆಂದನಂತ ಹೇಳ್ತಾನೆ. ನೀವು ದಿನಕ್ಕೆ 3 ಗಂಗಳ ತಿಂತಾನ. ಒಂದೊಂದು ಕೊಡ ಉಚ್ಚಿ ಹೋಯ್ತಾನ ನನ್ನ ಮೇಲೆ ಹೇಳ್ತಾನೆ. ಬೇಬರ್ಸಿ ನನ್ನ ಮಗ ಹೆಂಗ್ ಹೊಂಟ ನೋಡಿ ಇವ್ನು. ಅವನು ಬಸರಿ ಹೆಂಗ್ಸು ಹೊಂಟಂಗ ಎಲ್ಲಿ ಹೇಳ್ತಾನ ಗೊತ್ತಿಲ್ಲ ಇವ್ನು. ಅವನ ಯಾವಾಗ ಬರ್ತೀರಿ ಕೆಲ್ಸಕ್ಕಿನ್ನ? ಕನಕಪ್ಪಣ್ಣ ಗೊತ್ತಾಗಲ್ಲ ನಿನ್ಗ? ಬೇಗ ಹೋಗ. ಆಯ್ತಾಗ ರೇಣುಕಮ್ಮಕ್ಕ ಇನ್ನೂ ರೊಟ್ಟಿ ಸುಡಕ್ ಕುಂತ್ಯಾವ ನೀನು. ಟೈಮ್ ಆಗಿಲ್ಲ. ದುರ್ಗಪ್ಪಣ್ಣ ಜಳಕ ಈ ಮಾಡಕ್ ಕುಂತೀವಲ್ಲ ನೀನು. ಆಯ್ತು ಆಯ್ತು. ಏನ್ ಮನುಷ್ಯರ ಬೇಗ ಬಾ. ಆಯ್ತು ಆಯ್ತು ಬನ್ನಿ ಬನ್ನಿ ಬನ್ನಿ. ಬರಿ ಬೇಗ ಬನ್ನಿ ದುರ್ಗಪ್ಪಣ್ಣ. ಹತ್ತತ್ತು ಬೇಗ. ಆಯ್ತು ನಾ ಹೇಳಿದೀನಿ ಹೋಗಿ. ಡ್ರೈವರ್ ಅಣ್ಣ ಬೇಡ ಅಲ್ಲಿ ಹೇಳಿದೀನಿ ನಾ ಬರ್ತೀನಿ. ಏನೋ ಟ್ರಾಕ್ಟರ್ ತಗೊಂಡು. ನಿಮ್ಮವ್ನು ಹಿಂದ್ ಹೋಗ್ಲಿ. ಬೇಗ ಬಿಡ ಬಾ ಗಡಗಡ ಬೇಗ ಮಾಡಬೇಡ. ಏನು ಇರಲಮ್ಮ ಅಲ್ಲಿ ಊರಾಗ ಹಿಂಗ ಮಾಡ್ತಾಳ. ಲೇಟ್ ಆಗತ್ತೆ. ಇರ ಸ್ವಲ್ಪ ಕಾಲಿಡಕ್ ಜಾಗ ಇಲ್ಲ. ಬೇಸ್ ಕುಂತ್ಕ ಹಿಡ್ಕಾರ ಹೆಣ್ಮಕ್ಳು ಹಿಡ್ಕಾರ ಸ್ವಲ್ಪ. ಮಾವ ಮಳೆ ಬೆಳೆ ಆಗಿದ್ರ ಇಲ್ಲಿ ಯಾಕೆ ದುಡಿಯಕ್ ಬರ್ತೀವಿ ನಾವು? ಪ್ರಧಾನ ಮಂತ್ರಿ ಆದ್ರೆ ಏನು, ಮುಖ್ಯಮಂತ್ರಿ ಆದ್ರೆ ಏನು, ದುಡ್ದ ತಿನ್ನೋದು. ಹೌದಾ ಮಾವ? ದುಡ್ಯಾಕ್ ಬಂದ್ ದುಡ್ಲಿಲ್ಲ ಅಂದ್ರೆ ಹೆಂಗ? ಕಾಯಕವೇ ಕೈಲಾಸ ಅಂತಾರ, ಗೊತ್ತೈತಿಲ್ಲ? ಆಯ್ತು ಬಿಡು ಮಾವ. ಗಡಗಡೆ ಇದು ಮಾಡ. ಬೆಂಗಳೂರಿಗೆ ಬಂದಾಗಲಿದ್ದ ಬಹಳ ಸೂಕ್ಷ್ಮ ಕಲ್ತಿ ನೋಡಿ. ಸುಮ್ಮನೆ ಮಂದಿ ಅದಾರ ಏನಿಲ್ಲ. ವೀರೇಶ್, ಸಮರ್, ಮಂಜುನಾಥ್, ಭಾಗ್ಯಶ್ರೀ, ವಿದ್ಯಾ, ಪರಶುರಾಮ್ ಬಂದಿಲ್ಲ ಟೀಚರ್. ಸ್ವಪ್ನ, ಆದಿತ್ಯ,
ನೆನ್ನೆರ ಹೇಳಿ ನೋಡಿ ಅವನಿಗೆ ಕರ್ಕೊಂಡೋಗ್ಬೇಡ ಪರಶುರಾಮ ಸುತ್ತಾಡಕ್ಕೆ ಅಂತ, ಆದರೂ ಅದೇ ಕೆಲಸ ಮಾಡ್ತಾನೆ. ಈ ಹುಡುಗರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ದೇವ್ರೆ, ಇವ್ರ ಸರಿ ಮಾಡೋಕ್ಕೆ ಆಗಲ್ಲ. ಟೀಚರ್, ಆದಿ ಪರ್ಷನ್ ಕರ್ಕೊಂಡೋಗಿಲ್ಲ, ಪರ್ಷನೇ ಆದಿನ ಕರ್ಕೊಂಡೋಗ್ತೀನಿ. ಯಪ್ಪ, ಈ ಹುಡುಗರನ್ನ ತಿದ್ದದ್ರಲ್ಲಿ ಮುಗೀತು ಕತೆ. ಪಾರಿವಾಳ ಮಾಡಿ ನಮ್ಮಪ್ಪ ಬೈತಂದೆ, ಭಯ ಆಗಕ್ಕಂತೈತಿ. ಅಯ್ಯೋ ನೀನು ಹೇಳಿ, ಈ ಪಾರಿವಾಳ ಒಳ್ಳೆ ನಾನು ತಂದು ಕೊಡ್ತನಲ್ಲೇ. ಇವ ಪಾರಿವಾಳ ತಂದು ಕೊಡ್ತೀಯ? ಅವ್ರು ರೊಕ್ಕ ಕೊಟ್ಟು ತಗೊಂಡೋಗಿರ್ತ ವಾಪಸ್ ಬಂದು ಕೊಡ್ತಾರೆ ನಿನ್ಗೆ. ಈ ಪಾರಿವಾಳಕ್ಕೆ ಒಂದು ಶಕ್ತಿ ಇರ್ತಲೇ. ಆ ಪಾರಿವಾಳ ಯಾರು ಸಾಕಿರ್ತಾರ ನೋಡ, ಅವ್ರ ಮನೆಗೆ ಹೊಳ್ಳಿ ಬಂದೇ ಬರ್ತಾವು. ಇಷ್ಟು ವರ್ಷ ಬೆಂಗಳೂರಾಗಿದ್ರೆ ಹೆಂಗೆ ಕಲ್ತಿದೆ ನೀನು? ಶಾಲಿಗಾರ ಹೋಯ್ತಿಲ್ಲ ಸ್ವಾರಿ. ನಾನು ಕಂಡಿದ್ಕೇನೆ ಜಾಸ್ತಿ ನಮ್ಮ ಒಬ್ಬದಾನೆ. ನನ್ನ ಬರ್ಡೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ ತಾನೆ? ಹೌದು ಹೇಳಿದ್ದೆ, ಅದಕ್ಕೆ ತಾನೇ ಹೋಗ್ತಿರೋದಲ್ವ ಇವಾಗ. ಹಾಗಾದ್ರೆ ನಂಗೆ ಪಾರಿವಾಳ ಪಾರಿವಾಳನ ಬರ್ಡೇ ದಿನ ಪಾರಿವಾಳ ತಗೊಂಡು ಏನು ಮಾಡ್ತೀಯಾ? ಏನು ಬೇಕಾದ್ರೂ ಮಾಡಿ ನಂಗೆ ಬೇಕಷ್ಟೇ. ಸರಿ ಊಟ ಎಷ್ಟು ಪಾರಿವಾಳ? ಸರ್ 1,000 ರೂಪಾಯಿ ಸರ್. 1,000 ರೂಪಾಯಿನಾ? ನನ್ನ ಮಗನ. ಆಯ್ತು ಕೊಡು. ಹಾಂ ಬನ್ನಿ. ತಗೋ ಮಾಡ್ತೀನಿ ಮಗನ. ಥ್ಯಾಂಕ್ಸ್ ಊಟ. ಇದು ಆದಿ 2,000 ರೂಪಾಯಿ ಹೂವು ಪರಿವಾಳ ಬರೀ 1,000 ರೂಪಾಯಿ ಕೊಟ್ಟೆ ಅಲ್ಲೇ. ನಾನು ತಂದಿದ್ದಷ್ಟೇ ಕೊಟ್ಟಿದ್ದಷ್ಟು ಅತ್ಯಾಸ ಬೇಡಲಿ. ಮಪ್ಪ ನನ್ನ ಮಗನ, ಒಂದು ಹುಡುಗಿ ಜೊತೆ ಒಂದು ಹುಡುಗ ಸೇರಿನಾರ ಹುಡುಗಿಗೆ ಯಾಕೆ ಕೊಡ್ಸಕ್ಕ ಏನು ಬೇಕಾದ್ರೆ ರೆಡಿ ಇರ್ತಾನ. ಅಂತದ್ರಾಗ 2,000 ರೂಪಾಯಿ ಹೇಳಕ್ಕೆ ಏನಾಗಿತ್ತಲ್ಲ ನಿನಗ? ಅದಕ್ಕಲ್ಲೇ ನೀನು ಗೌರ್ಮೆಂಟ್ ಶಾಲಾಗ ಆಕ್ಸಿಡೆಂಟ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನು ಬೇಡವಾ ನಿಮಗೆ? ನಿಜವಾಗ್ಲೂ ಏನು ಬೇಡವಾ? ನಿಜವಾಗ್ಲೂ ಏನು ಬೇಡ, ಬಾ ಹೋಗೋಣ. ಸರಿ ಹೋಗೋಣ. ಅಬ್ಬಾ 10,000 ಉಳಿತು. ಥ್ಯಾಂಕ್ಸ್ ಪುಟ. ಇವತ್ತು ನಿಮ್ಮಿಂದಾಗಿ 10,000 ಖರ್ಚಾಗೋ ಬದಲಿ ಬರೀ 1,000 ಖರ್ಚಾಯ್ತು. ಅಣ್ಣ ಇದೇ ಖುಷಿಗೆ ನಮಗೇನಿಲ್ಲ. ಕಳ್ಳನ ಮಕ್ಕಳ ನೀನು. ತಗೋ. ಯಾವ ಊರು? ನಾವು ರಾಯಚೂರಲ್ಲ. ಸಾಲಿಗೆ ಹೋಗ್ರಲ್ಲೇ ಮಗನ, ಇದ್ರಾಗ ನಮ್ದೈತಿ, ನಿಂದೇನ ಪಾಲಲ್ಲ. ಇದ್ರಾಗ ಏನ್ರ ಕೇಳಕ್ ಬಂದ್ರೆ ಹೊತ್ತು ಬಿಡ್ತು ಮಗನ ನೀನು. ಲೇ ಪರ್ಷ, ನಾವು ಅಲ್ಲಿ ಬಿಟ್ಟಿರೋ ಪರವಾಳ ಇಷ್ಟು ಜಲ್ದಿ ಇಲ್ಲಿಗೆ ಹೆಂಗೆ ಬಂದ್ವಲ್ಲ? ಅಯ್ಯೋ ನೀನು ಹೇಳಿ, ಇಂಥವೆಲ್ಲ ಎಷ್ಟು ಮಾಡಿಲ್ಲ ನಮ್ಮ ಊರ. ನಾನು ಇವೆಲ್ಲ ಕಾಂಜಿ ಪಿಂಜಿ ನಾನು ಮುಂದೆ ಅವತ್ತೇ ಮಾಡಿದಪ್ಪ ಮಗನ. ನಮ್ಮ ಫ್ರೆಂಡ್ಶಿಪ್ ಮಾಡ್ಕಲ್ಲ ಅಂದ್ರೆ ಏನು ಈ ಕೆಟ್ಟೋದ್ವಲ್ಲ ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕಲ್ಲ ಅಂತ ಹೊಂಟು ಬಿಟ್ಟಿದ್ ಮಗನ. ಇವತ್ತು ಗೊತ್ತಾತ ನಾನು ವ್ಯಾಲ್ಯೂ ಏನಂತ. ಅದಕ್ಕೆ ಹೇಳೋದ್ಲೇ ನನಗೆ, ಪರ್ಸನ್ ಮುಖ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳೋದ ಅಲ್ಲಿ ಮನಸ್ ನೋಡಿ ಫ್ರೆಂಡ್ಶಿಪ್ ಮಾಡ್ಕೋಬೇಕ. ಹಗ್ಗ ಮತ್ತೆ ತಗದ್ರಿ 500 ನಾ 500. ಪರ್ಷ ದಿನ ಇದೇ ಕೆಲಸ ಮಾಡಕೋಮ್ಮ ಹಂಗಂತೀಯ? ಲೇ ಪರ್ಷ ಪಾರಿವಾಳ ಮಾಡ್ಕೋದ್ ನಮ್ಮ ಅಪ್ಪಂಗೆ ಗೊತ್ತಾಯ್ತಲೇ. ಅದೇನು ಗೊತ್ತಾಯ್ತಲೇ? ನಮ್ಮಪ್ಪ ಭಾರಿ ಹುಷಾರದನ್ಲೇ. ಮತ್ತು ನಿಮ್ಮಪ್ಪ ಅಷ್ಟೊಂದು ಹುಷಾರಿದ್ರ ನೀ ಯಾಕೆ ಇಷ್ಟೊಂದು ಮಬ್ಬ ಇದ್ದಿಲ್ಲ? ಲೇ ನಂಗೆ ಅದೆಲ್ಲ ಗೊತ್ತಿಲ್ಲ. ನಾಳೆ ನಾವು ಶಾಲಿಗೆ ಹೋಗ್ಬೇಕು, ಆಮೇಲೆ ಪಾರಿವಾಳ ಮಾಡ್ಕೊಂಬ. ಹಾಂ ಸಾಕು. ಅಲ್ಲಿ ಎಗ್ರೆಸ್ಟಿಂದ ರೊಕ್ಕ ಕೊಡು ಹೋಗ. ನಂಗೆ ಕೊಡಲ್ಲ, ನಿನ್ನ ಕೊಡಲೆ. ಇವತ್ತು ನಾಳೆ ನಾ ಕೊಡ್ತನ. ಹಾಲಕ್ಕ, ಕಟ್ಟೆ ಹಾಲಕ್ಕ, ಹಾಲು ಕೊಡ್ಸ್ರಕ್ಕ, ಕಟ್ಟೆ ಹಾಲಕ್ಕ. ಕೆಮ್ಮು ಬರಲ್ಲಕ್ಕ, ನೆಗಡಿ ಬರಲ್ಲ, ಶೀತ ಬರಲ್ಲಕ್ಕ, ಜ್ವರ ಬರಲ್ಲ, ಕಫ ಬರಲ್ಲಕ್ಕ, ಕೋಲ್ಡ್ ಬರಲ್ಲಕ್ಕ. ಲೇ ಕನಕ, ಬರಲ್ಲ, ಹೊಟ್ಟೆ ಬ್ಯಾನಿ ಬರಲ್ಲ. ಕತ್ತಿ ಹಾಲಾರು ಕುಡಿಲಿ. ಕತ್ತಿ ಹಾಲು ಕುಡಿದಾರ ಯಾರು? ಮಾವನ ಹಾಲು ಕುಡಿಯೋದು ಬಿಟ್ಟು ಕತ್ತಿ ಹಾಲಾರು ಕುಡಿಲಿ. ಕೈ ನಡ್ಗೋದು ನಿಂದಿರ್ತಾವ. ಮರ ಬರೀ ಇದಾತ್ಮ ನಿಂದು ಹೋದ್ರ ಬಾ. ಹೋಗ್ಬಾ. ಗಡಗಡ ಬಾ. ಇದು ಯಾರು ಕೊಟ್ರಿ? ಬಾಲೆ ಗಡಗಡ ಹತ್ತಲೆ.
ಅದೇ ಹೆಣ್ಮಕ್ಳು ಹತ್ತ ಕುಂತ್ಕಣ ತೆಳಗ್ ಕುಂತ್ಕಣ ಹಿಂದ ಕುಂತ್ಕ ತೆಳಗ್ ಕುಂತ್ಕ ಸ್ವಾಮನಲ್ಲಿ ಎಲ್ಲ ಮಾವು ಏನಾಗಲ್ಲ ಸಾಮಾನು ಬೇಸ್ ಕುಂತ್ಕ ಬೇಸ ಆಯ್ತು ಅವ್ರು ಬೇಯ್ತಾರಲೇ ಹೊಸ್ದಾಗಿ ಕೆಲ್ಸಕ್ಕೆ ಬಂದಿ ಬೇಸ್ ಕುಂತ್ಕ ಸ್ವಲ್ಪ ಬಿತ್ಕಿದ್ದಿದ್ದು ಹಿಂದಡೆ ಮತ್ ಮೂಲಾಗಿ ಹೋಗಿದ್ದು ಬೆಂಗಳೂರಿಗೆ ಬಂದ ಅಲ್ಲ ಇನ್ನಿಟ್ಟು ಊಟ ಕಟ್ಸಕ್ ಆಗಲಿಲ್ಲ ನಿನಗೆ ಅಯ್ಯೋ ಕೆಲ್ಸ ಕಳ್ಸಿದ್ರಾಗ 12 ಆಗೈತೆ ಅಂಬ್ರ ಎಲ್ಲಿ ಊಟ ಕಟ್ಸ್ಬೇಕು ನಿನಗ ಹೌದೋಗ ಏನಿಲ್ಲ ಯಾಚಕ ಹಿಡ್ಕೊಂಡು ನಿಂದ್ರಂಗಿಲ್ಲ ಏನಿಲ್ಲ ಇಲ್ಲ ಮಾಮ ಹಿಂಗ್ ಹಿಡ್ಕೊಂಡು ಯಾಚಕಾರ ಬಿದ್ರೆ ಹಂಗ ಬೇಸ್ ಕುಂತ್ಕ ಏಯ್ ಕಿಸ್ವಾಯಿ ನೀನು ತೆಳ್ಳಗದಿ ಓದ್ಕಿತ್ಕ ಬಿದ್ದಿದ್ದಿ ಯಾಕೆ ಹಿಡ್ಕೊಳ್ಳ ಮೋಸಪ್ಪನ್ನ ಗಲ್ಕಿಗೆ ಹಿಂಗೆ ಮಾಡ್ತೈತಿ ಎಲ್ಲ ಸೊಳಕೆಗೆ ಓದ್ತದ ನಾವು ಬ್ಯಾಡನ ಕಲಿ ರಪ್ತ ನನಗೆ ಕಟ್ಟಿದ ಇದು ಏನು ತಿಂದ್ರೆ ದೆಪ್ಪ ಆಗೋದು ನಾವು ಸೊಳಿಕೆ ಬೇಸ್ ಕುಂತ್ಕ ಏಯ್ ಹಾಂ ಮತ್ತೆ ಹಿಂಗೆ 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 ಅಗಲಿಕೆ ಕುದುರಬೇಡ ಹೌದಲ್ಲೇ ಹಿಂಗದ ತೆಳ್ಳಗ ಇವತ್ತು ಮೇಯ್ಸ್ನಾಳು ಇವತ್ತು ಬೆಂಗಳೂರಿಗೆ ಬಂದೀವಲ್ಲ ಚಿಕನ್ ಪಕ್ಕನ ಹಾಕ್ನಾಕೀಗ ರಾಜೇಶ್ವರಿ ವಿಶ್ವ ಏನಪ್ಪ ರಾಜ ಎಲ್ಲಿಗೆ ಹೋಗಿದ್ದೆ ಸಾಹೇಬ್ರಿಗೆ ಇವತ್ತು ನೆನಪಾಯ್ತಾ ಸ್ಕೂಲು ಮೇಡಮ್ ನಾವು ಬರಾಕತ್ತಿದ್ವಿ ಹದಿನಾರಪ್ಪನ ಕುಂಡಿ ಕುರೋಗಿತ್ರಿ ಅದಕ್ಕೆ ಆಂಬುಲೆನ್ಸ್ನ ಹೋಗಿದ್ರಿ ಅವರಪ್ಪ ಕುಂಡಿ ಕುರುವಾಗಿದ್ರೆ ನಿಂದೇನ್ ಕೆಲಸ ಇತ್ತು ನೀನೇನ್ ಮುಲಾಮಚ್ಚಕ್ಕೆ ಹೋಗಿದ್ಯಾ ನೀನ್ ಯಾಕೆ ಬಂದಿರ್ಲಿಲ್ಲ ಮೊನ್ನೆ ಕಾಲ್ ನೋವು ಬಂದೆ ಕೈ ನೋವು ಬಂದ್ರೆ ಅಪ್ಪ ಸತ್ರು ಅಜ್ಜಿ ಸತ್ರು ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಬರೀ ಇದೇನಾ ಮೇಡಮ್ ನಾ ಬರಾಕತ್ತಿದ್ದೆ ಆದಿ ನಮ್ಮ ಅಪ್ಪಗೆ ಆರಾಮಿಲ್ಲ ಬಾಲಿ ನಿಮ್ಮ ಅಪ್ಪಗೆ ಹಿಂಗೆ ಆಗಿದ್ರ ನೀವು ಹಿಂಗೆ ಹೋಗಿದ್ದೇನು ಅಂತಂದು ಶಾಲೆ ಬಿಡ್ಸಣ್ರಿ ನೀವಿಬ್ರು ರಾಮ ಲಕ್ಷ್ಮಣ ಇದ್ದಂಗೆ ಅವ್ನು ಬಿಟ್ರೆ ನೀನು ಬಿಡ್ಬೇಕು ನೀನು ಬಿಟ್ರೆ ಅವನು ಬಿಡ್ಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿದ್ರ ಇದನ್ನೆಲ್ಲ ಇನ್ಮೇಲಿಂದ ಅದು ಇದು ಕತೆಗಳು ಹೇಳಿದ್ರೆ ಸರಿ ಇರಲ್ಲ ಬಂದಿನ್ನು 2 ದಿನ ಆಗಿಲ್ಲ ಆಲ್ರೆಡಿ ಹಿಂಗೆ ಇನ್ಮೇಲಿಂದನಾದ್ರೂ ಕ್ಲಾಸಿಗೆ ಸರಿಯಾಗಿ ಬರ್ರಿ ಸರಿನಾ ಕುತ್ಕೊಳ್ರಿ ಲೇಪರ್ಸ್ ನಮ್ಮಪ್ಪಗೆ ಕುಂಡಿ ಕೊಡ್ಬೇಕಿತ್ತಲ್ಲ ಮೊಬ್ ನನ್ನ ಮಗನ ನಾವು ಸುಳ್ಳು ಹೇಳಕ್ಕಂದಿದ್ರೆ ಈಗ ಅಥವಾ ಹೊರಗೆ ಆಗ್ತಿದ್ರು ಹೋಗಿದ್ದೇನೆ ಹೋಗಿರ್ಲಿಲ್ಲ ಬಿಟ್ಟು ನಮ್ಮಪ್ಪನ ಹೇಳ್ಬೋದು ನಿಮ್ಮಪ್ಪನ ಹೇಳ್ಬೇಕಿತ್ತು ನೀನು ಹೇಳ್ತಿ ಈಗ ನಿಮ್ಮಪ್ಪನ ಹೇಳಂಗಿಲ್ಲ ನೆಕ್ಸ್ಟ್ ಟೈಮ್ ನಮ್ಮಪ್ಪನ ಹೇಳ್ತಿಲೇ ಮತ್ತೆ ಸಾಲಿ ರಜಾಕ್ ಬೇಕು ಅನ್ಕೊಂಡೇನು ಮತ್ತು ನಮ್ಮಪ್ಪನ ದವಾಖಾನೆಗೆ ಸೇರ್ಸ್ಬೇಕು ಓಲೆ ನಿನ್ನ ಜೊತೆ ಇದ್ರೆ ಎಲ್ಲರನ್ನೂ ದವಾಖಾನೆಗೆ ಸೇರ್ಸಿರ್ತಿ ನೀನು ಹೇಳ್ತಿ ಸುಳ್ಳು ಹೇಳಿ ಸಾಯಂಗಿದ್ರೆ ಈ ಭೂಮಿ ಮ್ಯಾಗ ಯಾರು ಇರ್ತಿದ್ದಲ್ಲ ಬಾಲಿ ತಿಗಿ ಮನೆ ಪಾಠಲ್ಲಿ ನಿಂದಿಸಿದ್ರು ನೋಡಿ ಅಲ್ಲಿ ತಿಗಿ ರೈತ ತಡಿ ಅದೇ ಮಗನ ಯಾರ ಬಂದ್ರ ನೀವು 1,000 ಹಿಂಗೆ ಐದ್ನಾರ ಮಗನ ಒದ್ದು ಬಿಡ್ತನ ನಾ ಪೈರು ಒಳದ ರೇಟ್ ಹೇಳ್ತನ ಚುಪ್ಪನ ನಿಂದ್ರಬೇಕು ನೀನು ಮಗನ ನಿನ್ನೆ ಹಂಗೆ ಐದ್ನಾರ ಒದ್ದ ಬಿಡ್ತು ನಿನ್ನ ಆಯ್ತು ಬಿಡ್ಲೆ ನೀನು ಹೇಳಂತ ಎಷ್ಟಣ್ಣ ಹಣ್ಣು 1 ನಿಮಿಷ ಬಂದೆ ಎಷ್ಟೋ ಇದು ಪಾರಿವಾಳ 2,000 ರೂಪಾಯ ಇನ್ನೊಂದು 2,000 ಎಕ್ಸ್ಟ್ರಾನೇ ಕೊಡ್ತೀನಿ ಆದರೆ ಇನ್ನು ಯಾವತ್ತೂ ಈ ಥರ ಪಂಜರದಲ್ಲಿಟ್ಟು ಬಂಧಿಸ್ಬೇಡ ಅರ್ಥ ಆಯ್ತಾ ಈ ಪ್ರಪಂಚದಲ್ಲಿ ನಮಗೆ ಬದುಕಕ್ಕೆ ಎಷ್ಟು ಸ್ವತಂತ್ರ ಇದೆಯೋ ಅಷ್ಟೇ ಸ್ವತಂತ್ರ ಈ ಪಕ್ಷಿಗಳಿಗೂ ಇದೆ ಅರ್ಥ ಆಯ್ತಾ ಇನ್ಮೇಲಿಂದ ಈ ಥರ ಕೆಲಸ ಯಾವತ್ತೂ ಮಾಡಬೇಡಿ ನೀವು ಚೆನ್ನಾಗಿ ಸ್ಕೂಲ್ಗೆ ಹೋಗಿ ಓದಿ ಈ ಸಮಾಜಕ್ಕೆ ದೊಡ್ಡ ವ್ಯಕ್ತಿಗಳಾಗಬೇಕು ಅರ್ಥ ಆಯ್ತಾ ಎಲ್ಲಿ ಪಾರಿವಾಳ ಕೊಡು ಹಾರ್ಬಿಡ್ಲಾ ನೋಡು ಎಷ್ಟು ಸ್ವತಂತ್ರವಾಗಿ ಹಾರಾಡ್ತಾ ಇದೆ ಎಲ್ರಿಗೂ ಸ್ವತಂತ್ರ ಇದೆ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಆಯಿತಾ ಬರಲಾ ನಾನು
ಮಗನ ನೀನು 500 ರೂಪಾಯಿ ಎಷ್ಟು ತಗೊಂಡಲ್ಲೇ ಮಗನ ಮತ್ತು ನಾ 500 ರೂಪಾಯಿ ಜಾಸ್ತಿ ಹೇಳಿ ದುರ್ಗಪ್ಪಣ ಏನಣ್ಣ ಆರಾಮಾಗಿದೀಯಾ? ಭಾನುವಾರ ಅಲ್ಲಿ ಶಿವು ಮತ್ತೇನೈತಿ ಜಾಗದಲ್ಲಿ ಇವತ್ತು ಇಡೀ ಅನ್ಬಿಟ್ಟು ದುರ್ಗಪ್ಪ ಭಾನುವಾರ ಐತಲ್ಲ ಇವತ್ತು. ಭಾನುವಾರ ಇದ್ರೆ ಏನ್ ಮಾಡೋದ ಚಿಕನ್ ತಂದು ಕೊಡೋಣ ನಿಮ್ ತಂಗಿ ಮಾಡ್ತಾಳ ಬಜಾರ್ದಾಗ ಹೋಗಿ ಒಂದೊಂದು ಓಟಿ ಹೊಡ್ಕೊಂಬಂದು ಉಂಡು ಮಕ್ಕಂದ್ರೆ ಆತು. ಅಲ್ಲ ಮಾಮ ಓಟಿ ಓಟಿ ಅಂತ ದಿನ ಇರ್ತೈತಿ ಐತಿ ಇದನ್ನ ಸಭಾ ಹೈಕೋರ್ಟ್ ಕಬ್ಬಿನ ಪಾರ್ಕ ಮತ್ತೆಲ್ಲ ಸುತ್ತಾಡ್ಕೊಂಬರಮ್ಮ ಮತ್ತೆ ಹಿಂಗಂತ್ಯ ಹಿಂಗಂತೆ ಅಂತ ಅಲ್ಲಿನ ಬಂದು ಒಂದು ವಾರ ಆತು ಮೈ ವಾಡಂಗ್ ದುಡಿಯಾಕತ್ತೀವಿ ವಿಧಾನಸೌಧ ಕಬ್ಬಿನ ಪಾರ್ಕ್ ನೋಡಿವೇನ್ ನಾವೇನ್ ನಾನೇನ್ ನೋಡಿ ನಾನು ಮತ್ತೆ ಆ ಜುಬ್ಬರ್ದೇನೆ ತೊಗೊಂಬಿಡಾಕ ರೆಡಿ ಆಗ್ರ ಅಣ್ಣ ತಂಗಿ ರೆಡಿ ಆಗಿ ನಮ್ದಾರ ಏನೈತಿ ನಾನು ಇಟ್ಟು ಮಕ್ಕ ತೊಗೊಂಬರ್ತೀನಿ ಮಾವ ಗಡಗಡ ತೊಗೊಂಬ ಅಲ್ಲಿ ಚಾ ಹೋಟ್ಲ್ ಐತಲ್ಲ ಅಲ್ಲಿ ನೋಡಿ ಕಡಮ ಬರ್ತ್ ನಡಿ ಸ್ವಲ್ಪ ರೆಡಿ ಆಗ ಜಲ್ದಿನೂ ರೊಕ್ಕ ಇಸ್ಕೊಂಬ ಏಯ್ ಮೈ ತೊಕೊಂಡ್ ರೆಡಿ ಆಗ್ರೋರ ಅದ ಏನ ಇದನ್ ಸೌದ ನೋಡ್ತಾರಂತ ನಿಮ್ಮ ಓನರ್ ಹೋಗಣ್ರ ಮೈ ತಕೊಂಡು ಹೋಗಕ್ಕೇನು ಇದನ್ ಸೌದ ಇವ್ರ ಅತ್ತಿ ಮನೆ ಅನ್ಕೊಂಡ ನಾವು ಜಲ್ದಿ ಬೇರೆ ಹೆಂಗೆ ಹಾಕ್ಯಂಬೋಲೆ ಆತಾತು ನನ್ನನ್ನು ಮಾಡ್ಕೊಂತಿದ್ ಎಲ್ಲ ನೋಡ್ಬೇಕಾತು ಇಲ್ಲಾಂದ್ರೆ ಒಲಿ ಮುಂದೆ ಕುಂತ್ಕೊಂಡು ಊದ್ಬೇಕಾಗತ್ತಲೆ ಪ್ಯಾಲಿ ಈಗಲೂ ಅದನ್ನ ಊದಕತ್ತೀನಿ ತಗ ಎಂತೆಂತ ಬಿಲ್ಡಿಂಗ್ ಅದು ಓಮವ ನಿಮ್ಮ ಅವನ ಬಿಲ್ಡಿಂಗ್ ಅಲ್ಲಲ್ಲಿ ಯಾವ್ದು ಇದನ್ ಸೌದ ಅಂತಾರಲ್ಲಿ ಇದೆ ನಾವೇನ್ ನೋಡಿವೆ ಬಿಟ್ಟಿವೆ ಮಾಮ ನೋಡ್ಲೆ ನಿಮ್ಮ ಅಣ್ಣ ಎಷ್ಟು ಶಾಣದ ನೀವು ನಾವು ಕರ್ಕೊಂಬಂದೇನು ಪಾಪ ಆತಿಗೇನ್ ಗೊತ್ತೈತಿ ಬಿಡು ಬಡ್ದ ನಿಮ್ಮ ಅಪ್ಪನಾರ ಊರಾಗ ಒಂದಾರ ನೋಡಿದ್ದೇನೆ ಇಂತವು ಏ ಭಾರಿ ಐತಿ ಬಿಡು ಎಪ್ಪಡ ತಗ್ಸಿನೇನ್ರ ಫೋಟೋ ತೆಗಿಬೇಕಾ? ಹೌದು ಸರ್ ಸರ 100 ರೂಪಾಯಿಗೆ ಒಂದು. ಕಮ್ಮಿ ಮಾಡ್ಕೇರಿ ಸ್ವಲ್ಪ ಕಮ್ಮಿ ಇಲ್ಲ, ಚಿಕ್ಕದಾದ್ರೆ 50 ರೂಪಾಯಿ. 50 ರೂಪಾಯಿದು ಒಂದು ತೆಗಿರಿ ನಮ್ಮ ಕುಟುಂಬ ಎಲ್ಲ. ವಿಧಾನಸೌಧದ ಮುಂದೆ ನಿಂತು ಫ್ಯಾಮಿಲಿ ಫೋಟೋ ತೆಗ್ಸ್ಯಾರ, ಚೌಕಾಸಿ ಮಾಡ್ಯಾರ, ಒಳ್ಳೆ ಫೋಸು ಕೊಟ್ಟಾರ. ಕ್ಯಾಮ್ರಾ ಮ್ಯಾನು ಕರ್ಕೊಂಡ್ ಹೋಗಿ ಫೋಟೋ ತೋರ್ಸಕ್ ನಿಲ್ಸ್ಯಾನ. ಬಂದ ಫೋಟೋ ನೋಡಿ ಎಲ್ರು ಭಾಳ ಖುಷಿ ಪಟ್ಟಾರ. ಮುಂದಕ್ಕೆಲ್ಲಿ ಹೋಗೋರಂತ ಹುಡುಗ್ರ ಪ್ಲಾನು ನಡ್ಸ್ಯಾರ. ಅಲ್ಲೇ ಇದ್ದ ಸೌತೆಕಾಯಿ ಬೇಕು ಅಂತ ಕೇಳ್ಯಾರ. ಸಿಪ್ಪೆ ಸುಲಿಯ ಕತ್ತಾನ, ಉಪ್ಪು ಖಾರ ಹಾಕ್ಯಾನ. ಅವನವನ್ ತಿನ್ರಿ. ಕಬ್ಬನ್ ಪಾರ್ಕಿಗೆ ಬಂದು ಕುಂತ ಪಾರಿವಾಳ ಹಾರ್ಸ್ಯಾರ. ಟೊಂಗೆ ಹಿಡ್ಕೊಂಡೂನೆ ತಾಡ್ಯಾರ. ಹುಷಾರು ಅಂತ ಬೈದಾರ. ಸುತ್ತಿ ಸುತ್ತಿ ಸುಸ್ತಾಗೋಗಿ ನೆರಳು ಹೊಡ್ಕೊಂಡ್ ಹೊಂಟಾರ. ಅಲ್ಲೇ ಇದ್ದ ಮರದ ಕೆಳಗೆ ಕುಂತು ಪಾರ್ಕ್ ನೋಡ್ಯಾರ. ಕಬ್ಬಿನ ಪಾರ್ಕ್ ನೋಡ್ಯಾರ. ಏಯ್ ನೆಲ್ಕಲೆ ಏಯ್ ಕಾಲನು ಬಿಟ್ಟಾತ ನೀನು ಬಾಯ್ ನಡ ಹಂಗೈತೇವ್ ನೋಡವು ಮಾವ ಕಬ್ಬಿನ ಪಾರ್ಕ್ ಅಂತಾರಲ್ಲ, ಕಬ್ಬ ಇಲ್ಲಲ್ಲ. ಮೌನ ಕಬ್ಬು ಅಲ್ಲರೇ ಕಬ್ಬಿನ ಪಾರ್ಕ್ ಅಂತಾರ ಅದಕ್ಕ. ಮೌನ ಕಬ್ಬು ಬೇಕಂತ ಇಲ್ಲಿ ನೋಡಿ ನಿಮ್ಮ ಅಣ್ಣ ಎಷ್ಟು ಶಾಣೆ ಅದ ನೀವು ನಾವು ಗೊತ್ತಲ್ಲ ಮಾವ, ಗೊತ್ತಲ್ಲ ಕಂದೆ. ಮೌನು ಹುಚ್ಚ ನನ್ನ ಮಗನ. ಇವನು ಅರ್ಧರ್ಧ ಬಟ್ಟೆ ಹಾಕ್ಯಾವಲ್ಲ, ಇವ್ ತಂಡಿ ಹಾಕತಿಲ್ಲ ನಾನು ಏನ್ ಮನ್ಯಾಗ ಮಾರ್ತ ಬಂದವಪ್ಪ ಇವನು. ನೋಡ ಇವನು ಕೊಡಿ ಏಸ್ ಮಂದಿ ಕುಂತಾರ ನೋಡ, ಇವಕ್ಕೇನು ಕೆಲಸ ಬಗ್ಗೆ ಐತಿನಿಲ್ಲ ಮಾಡಾಕ. ಏಯ್ ಕಿಸಬಾಯಿ ಅವ್ರು ಕೆಲಸ ಮಾಡ್ಯಾರ ಅಲ್ಲಿ. ಅವರು ಬೇಕಾದಂಗ ದುಡ್ಡು ಗಳಿಸ್ಯಾರ, ದೊಡ್ಡ ಶ್ರೀಮಂತರು. ಮನ್ಯಾಗ ಒತ್ತು ಹೋಗ್ಲಾರ್ದಕ್ಕ ಇಲ್ಲಿ ಬಂದು ಕುಂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗಾರ ಅವರು. ಇಲ್ಲೋಡ ನೀನು ಹೆಂಗ್ ಅಡ್ಡಾಡ್ತಾವ, ಹೆಂಗ್ ಕುಂತ್ಕೊಂಡಾರ. ನೀನು ರೊಕ್ಕ ಗಳಿಸು, ಅದ್ರಂಗೆ ಕುಂತ್ಕೊಂಡಂತ ಬಂದು ಗಳಿಸ್ತಾರ ರೊಕ್ಕನ. ಏನ ಮುಂದಕ್ಕೆ ಸತ್ರ ಮಣ್ಣಿಗಿಲ್ಲ, ಹಿಂದಕ್ಕೆ ಸತ್ರ ಎಣ್ಣಿಗಿಲ್ಲ ಅಂದಂಗ ಐತಿ. ಬಂದ ದೊಡ್ಡದಾಗ ಹೇಳ ಹೆಂಗ್ ಮಾಡ್ತೇವ ನೋಡಾಗ ಕನಕ. ಇದನ್ನೆಲ್ಲ ನೋಡಿದ್ನಂದ್ರೆ ನಿಮ್ಮ ತಂಗಿ ಕರ್ಕೊಂಡು ಇಲ್ಲೇ ಕುಂದ್ರಬೇಕು ಅನಿಸ್ತೈತೆ ನೋಡ್ಲೆ. ಅಕ್ಕ ಪಾಪ ಕನಕಪ್ಪ ಏನು ಅನ್ಕೊಳಂಗಿಲ್ಲ. ಆಟಕ್ಕೆ ಬೇದ್ರೆ ನಮ್ಮ ಅತ್ತಿಗೆ ಬೇರೆ ಇಲ್ಲ, ಸುಮ್ಮನೆ ಕುತ್ಕೋಬಾರ್ದ. ಏನು ಅನ್ಕಂತಾನೆ ಮೆಲ್ಕ ಏಯ್ ಮೆಲ್ಕಲೆ. ಏಯ್ ಕನಕ ಇದು ನೋಡ್ಲೆ ಹೈಕೋರ್ಟ್ ಅಂದ್ರ ಅಲ್ಲ ಕೆಂಪಣ್ಣ ಬಿಡೋದು ಅದಕ್ಕೆ ಬಿಳೆ ಬಣ್ಣ ಕಾಲಿಗೆ ಕಾಸ್ಗೆ ಕೆಂಪು ಬಣ್ಣ ಬಿಡ್ತಾರ ಅದಕ್ಕೆ.
ನೋಡ್ಲೇ ನಿನಗೆ ಮಂತ್ರ ಮಾಡ್ತಾನೆ ನಮ್ಮ ಮಗ. ಯಪ್ಪ ಮೆಕ್ಕೆಜೋಳ ಕೊಡ್ಸು. ಈಗ ತಿಂದು ಬಂದಿಲ್ಲ. ಕೊಡ್ಸ್ಬಿಡ ಏನ್ ಕಮ್ಮಂಗ್ ಮಾಡ್ತೀವಿ ಒಂದ್ ಮೆಕ್ಕೆಜೋಳ ಐತಿ. ಸಾಯ್ತೇವ್ ನೋಡಿ ಏನಾರ ಕಾಂಡ ದೊಡ್ಡ ದಿಮ್ಮಕ್ಕದೈತಿ 20 ರೂಪಾಯಿ ಒಂದಣ್ಣ. ನೋಡ್ಲಿ ಕನಕ ನಮ್ಮ ಬೆಳೆದಾಗಾದ್ರ 2 ರೂಪಾಯಿ ಒಂದು 3 ರೂಪಾಯಿ ಒಂದು ತಗೊಂತಾರ 20 ರೂಪಾಯಿ ಅಂತೆ. ಸ್ವಲ್ಪ ಬೆಂಕಿಯಾಗ ಅಗಲ್ಸಿ ಆಡಿ 20 ರೂಪಾಯಿ ಅಂದ್ರೆ ಹೆಂಗಲೇ ಅಪ್ಪ? 100 ಅಲ್ಲ ಬಿಡಮ್ಮ. ಅಬ್ಬಾ ಬೆಂಗಳೂರಾಗ ಬೆಂದಷ್ಟು ಬೆಲೆ ಐತಿ ಬಿಡಮ್ಮ. ಕೊಡಮ್ಮ ಒಂದು ತಗ. ಒಳ್ಳೆ ಮಳೆ ಕೇಳಿ ಅಂದ್ರೆ ಬರ್ತಾ ಬೀಳ್ತಾವ ನೋಡಿ ನಿನಗ. ಅವ್ರಿಗೆ ಕುಡಿಯಕ್ ಬೇಕಪ್ಪ, ಏನು ಕೇಳ್ಬೇಡ್ರಿ. ತಲೆ 2 ಚೀಲ ತಂಗಿ ಏನು ವಿಧಾನಸಭ, ಏನು ಬೆಂಗಳೂರು, ಇಂಥ ಬಿಲ್ಡಿಂಗ್ ಕಣ್ಣಿಗೆ ನೋಡೋಕೆ ಆಗೋಲ್ಲ ತಂಗಿ. ಬಾರಿ ಐತಿ ಬಿಡೋಣ. ಇಷ್ಟು ದಿನ ನಾವೇನು ಅಡ್ಡಾಡಿಲ್ಲ ಏನಿಲ್ಲ, ಕಣ್ಣಿಲ್ ನೋಡಕ್ ಸಾಲದು ಬಿಡು. ಅಷ್ಟು ಭಾರಿ ಐತಪ್ಪ ನೋಡಕ್ಕ. ಹಾಂ ಸಾಕು ಹೋಗು ಮಕ್ಕ ಹೋಗು. ಮುಂಜಾನೆ ಗಡೆ ಎದ್ದೇಳಗಲ್ಲ. ಅಲ್ಲ ತಂಗಿ ಕೂಡ ಮಾತಾಡಕತ್ತೀನಿ ನಾನು, ನಿನಗೇನಾಯ್ತು? ನನಗೇನು ಆಗಿಲ್ಲ. ಅಲ್ಲಿ ಮುಂಜಾನೆ ಮೇಸ್ತ್ರಿ ಬಂದಂದ್ರೆ 6 ಗಂಟೆಗೆ ಬಂದು ಚಿಮರಿ ಮಾಡ್ತಾನೆ. ಎದ್ದು ಹೋಗಿ ಮಕ್ಕ ಹೋಗು. ಸಾಕು ಸುಮ್ಮನೆ ಕುಂತ್ಕ. ನೀನು ಒತ್ಕೊಂಡು ಕುಂತ್ಕೊಂಡು ಏನಾತನ್ ಮಾತಾಡ್ಕೊಂತ ಕುಂತ್ಕೊಂಡಾನ. ಮೇಸ್ತ್ರಿ ಬೇಗಿಲ್ಲ ಅಲ್ಲಿ ತಂಗಿ, ನನಗೂ ನಿದ್ದೆ ಮಾಡೈತಿ, ಒಕ್ಕಂತಾರವ. ನೀನು ಯಾಕೆ ಕಳ್ಸಕತ್ತಿ ಅಂತ ನನಗೆ ಗೊತ್ತಾಗರಮ್ಮ. ಎಂಜಾಯ್ ಅಲ್ಲ ಇವತ್ತು ಭಾರಿ ಚಂದ ಕಾಣ್ತಿ ನೋಡು. ಅದಕ್ಕೆ ಕನಕಪ್ಪನ ನೆಬಿಸ್ ಕಳಿಸಿದ್ದು. ಅಲ್ಲ ಟೈಮ್ ಬೇರೆ ಆಯ್ತು, ಹುಡುಗ ಬೇರೆ ಮಕ್ಕಂದಿದ್ದಾನೆ. ಮಕ್ಕಂದನ ಎದ್ದನ ತಾಸು ನಡಿ. ಈಗ ಉಚ್ಚು ಯಾಕೆ ಎದ್ನಂದ್ರೆ 1 ತಾಸಿನ ತನ ಮಕ್ಕನ್ಗಲ್ಲ. ಕಡ ಬಾ ಸರ್ಕಯ್ಯಪ್ಪ ಹುಚ್ಚು ಒಂದು ಕಬ್ಬು ನನ್ನ ಮಗ. ಹೋಗಿ ಹೇಳಿ ನಿನಗೆ ಗಡ ಹಾಸ ಅಂತ ಹಳಗೆ ಹೋಗ್ರು. ಹೆಂಗೆ ಹುಚ್ಚು ಯಾಕಿದ್ದಾಳ ಬಾ ಜಲ್ದಿ ಓದ್ ಬಾ. ಇರು ಬೇಕತ್ತೀನಿ ಮತ್ತೆ ಒಳಮಳ ಸರ್ಕತ್ತೀನಿ. ಒಂದೇ ಸಲ ಕೇಳೋಗ ಬ್ಯಾತಾನ ಇದನ್ನ ಮಾಡ್ತಾನೆ ಅವನು ತಿರ್ಬೇಕು ನನ್ನ ಮಗ. ಸಾಕಾಗೂ ಐತಿ ಅವ್ನು ಕಾಲಾಗ. ಕನಕಪ್ಪನ ಬರ್ಲಿಲ್ಲ ಕರ್ಕಪ್ಪಣ್ಣ ಒತ್ತಾಗಿದ್ದಾನ, ಸ್ವಲ್ಪ ಉಂಡು ಬರ್ತಾನ ತಳಿ. ಕರ್ಕೊಂಬರಕ್ ಬರ್ಲಿಲ್ಲ ಮತ್ತೆ ಸಣ್ಣ ಹುಡುಗನ ಕರ್ಕೊಂಬರಕ್ ಬಂದಲ್ಲಿ ಗಡ ಬರಕ್ ಬರಲ್ಲ ಅಲ್ಲಿ. ಇಲ್ಲಪ್ಪ ಮೈಯಾಗ ಹುಷಾರಲ್ಲ, ಆರಾಮಲ್ಲಂಗ ಆಯ್ತು, ಬರಲ್ಲ. ಹೌದಾ? ಜರ ಬಂದವೇನು? ನಿಮ್ಮವ್ನು ತೋರ್ಸ್ಕೆ ಹೋಗಲೇ ಇವತ್ತು ಸೂಚಿ ಹಾಕ್ಸಿಯ ಹೋಗಿ ಹಂಗಾರೆ ತೋರ್ಸ್ಕೊಂಡ ಮನೆಗಿದ್ದು ಬಿಟ್ಟು ಹೋಗು. ಅದೇನು ದುಡಿಯೋದಿದ್ದದ ಅದ. ಹೋಗ ಹೋಗು. ನೀನ್ ಹತ್ತು ಎಲ್ಲ ರತ್ತಿ ರತ್ ಜೇಜಿ ಮೇಸ್ತ್ರಿ ಅಲ್ಲಿ ಟ್ಯಾಕ್ಟ್ರಿ ಬಗಲಾಗ ಹೋತು. ನೀನು ಯಾವಾಗ ಬಿಡ್ತೀನಿ? ಹೋಗತ್ತಾಳೆ ನಿಮ್ದು ಕಳಿಸ್ಕೊಡ್ತೀನಿ. ಕನಕ ಬಂದಿಲ್ಲಲ್ಲ? ಅವಾಗ ಜರ ಬಂದವ್ರಿ, ಅದಕ್ಕೆ ವಾಪಸ್ ಕಳಿಸಿ ನಿಮ್ಮ ಮನೆಗೆ. ಡ್ರೈವರ್ ಏನಿಲ್ಲ? ಡ್ರೈವರ ಈಗ ವಾರಿಸಿ ಎತ್ತಾಗ ಒಂದು ನೋಡು. ಅಕ್ಕ ಎಲ್ಲರೂ ಬಂದಿರಾ? ಬಾರಿ ನಿನ್ನ ದುಡಿಯೋರಿಗೆ ಬಾರಿ ಮಾತಾಡ್ತಿದ್ದಂಗದಿ. ಬೇಗ ಹೋರು, ನಿನ್ನ ಯಾಕೆ ಲೇಟಾಗಿ ಹೋದ್ರಿ ಅಂತಲ್ಲ. ಅದು ಕೇಳು ಡ್ರೈವರ್ಗೆ ಹೇಳು. ಇಷ್ಟಾಯ್ತು ಮಾಡಿ ನನಗೆ ಮಾತಾಡಿದ್ರೆ ಬೇಗ ಹೋಗೋ ಮರೆ. ನಮಗೆ ಬೇಕಾರ ಅರ್ವಾಕತಿಲ್ಲ ನಿನಗೆ ಕೇಳ್ಕೋಬೇಕು ಸ್ವಲ್ಪ. ಮಕ್ಕಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಇರುತ್ತೆ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ? ಕೈ ಎತ್ತಿ. ಸರಿ ಆಯ್ತು, ಎಲ್ರೂ ಒಬ್ಬೊಬ್ರಾಗೆ ಬಂದು ತಮ್ಮ ಹೆಸರುಗಳನ್ನ ಬರ್ಸಿ. ಗಡ್ಗಡ್ ಥಮ ತಂದು ತಡ್ಕೊಬಾರ್ದು, ಹಂಗ್ಯಾಕೆ ಮಾಡ್ತಿ? ಅಲ್ಲ ನಿಮ್ಮ ಅಣ್ಣಗೆ ಕರೆಂದ್ರೆ ಜರ ಬಂದವನ. ಯಾಕ ಮೈ ಮುಟ್ಟು ನೋಡಿದ್ರೆ ತಣ್ಣಗಿತ್ತು. ಬರೀ ಇದ ನೋಡು ಬಿಡ ನಿನ್ನ ಪಾಪ ಅದು ಇವತ್ತು ಆರಾಮಿಲ್ಲ ಅಂತ ತೋರ್ಸ್ಕೊಂಬರಕ್ಕೆ ಹೊಕ್ಕಿನ ಅಂದೈತಿ. ಬರೀ ಇದ್ರಾಗ ಇವತ್ತು ನೋಡಿ ನಿನ್ನ ಜೀವನ. ಒಂದು 10 ನಿಮಿಷ ಆಗಲ್ಲ ಹೋಗಿ ಬರ್ತಾನೆ. ನನಗೆ ಯಾಕೆ ಡೌಟ್ ಬರಕತ್ತೈತಿ. ತಗ ನೀನ್ ಎದಕ್ಕೆ ಹೊಕ್ಕಿ ಅಂತ ನಂಗೆ ಗೊತ್ತಿಲ್ಲನ. ನೀನು ಹೋಗೋದ ಕುಡಿಯಕ್ಕ ನಂಗೆ ಗೊತ್ತಿಲ್ಲ ಅಂತ ಮಾಡಿ ಏನು. ತಗ ಎತ್ತ ಅವು ತಗಲೇ ಅದಕ್ಕೆ ಅವಕ್ಕತ್ತಾರ ನಿನಗೆ. ಕುಡಿಯಕ್ಕೆ ಒಂದು ನೆಪ ಬೇಕು ನಿನಗ. ಮೇಸ್ತ್ರಿಗೆ ಹೇಳ್ಬೇಡ, ಸಟ್ ನೋಡಿ ಬರ್ತಾನೆ. ಯಾರಿಗೆ ಹೇಳಿದ್ರಿ ಏನು, ಎಲ್ಲಿಗೆ ಹೋದ್ರಿ ಏನು, ಎಲ್ಲಿಗೆ ಹೋದ್ರೆ ಉದ್ದಾರನ ಆಗ್ಲಿ. ಕುಡ್ದು ಹಾಳಾಗಿ ಗೊತ್ತಿಲ್ಲ.
ಬಪ್ಪರಿ ಮಗನ ಈ ಜ್ವರ ಬಂದವ ನಿನಗ. ವಾರಕ್ಕೊಂದ್ಸಲಿ ಮೈ ತೊಕ್ಕಂದ್ರು ನಮ್ಮ ಮಗ ದಿನಕ್ಕೆ 2 ಸರಿ ಮೈ ತೊಕ್ಕನ ಅಂಟಿನ ಪಟಾಶ್ಯಾನ. ಮಗನ ಜ್ವರ ಬಂದು ಅಂತ ಸುಳ್ಳು ಹೇಳಿ ನನಗೆ ಆಟ ಆಡ್ಸಕತ್ತಿ ಆ ಮಗನ. ಈಗ ಮಾಡ್ತೀನಿ ನೋಡಿ ನನಗೆ. ಪೊಲೀಸ್ 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 ಮಾವ ನೀನು ನಾವು ಕೊಡಿ ಹೆದರಿಕೊಂಡ್ಬಿಟ್ಟಿದ್ ನಾನು. ಲೇ ಮಗನ ನನಗೆ ಮೊದ್ಲಿದ್ದು ದೌಟಿತ್ತು ನಿನ್ನ ಮ್ಯಾಗ, ಅದಕ್ಕೆ ಕೆಲಸ ಬಿಟ್ಟು ಬಂದಿರೋ ನೀ ಬಹುದ. ಜ್ವರ ಬಂದಂದ್ರ ಚೂಜಿ ಹಾಕ್ಸಿ ಹೋಗಪ್ಪ ಮಗನ, ಹಾಕಬಾರ್ದಲ್ಲೇ ನಿಮ್ಮ ಮೌನ. ಜೋತ್ರ ಹುಡ್ಗಳ ನೀ ಮೌನ ಯಾವನ ನೋಡಿದ್ರೆ ಅನ್ನಕ್ಕರ. ಬಾವೊಂದು ನೋಟಿ ಹೊಡೆಯವನ. ಲೇ ಪರ್ಷ, ನಾವು ಪ್ರತಿ ಸಲ ಪಾರಿವಾಳ ಮಾರ ದಾರ ರೋಡ್ನಾಗಿಲ್ಲೇ, ಇವತ್ತಾಕೆ ಇಲ್ಲಿ ಕರ್ಕೊಂಬಂದಿಲ್ಲ ಮಗನ? ಅವತ್ತು ಸರ್ ಬಂದು ಏನು ಹೇಳಿದ್ರಪ್ಪ, ಈ ಥರ ಪ್ರಾಣಿ ಪಕ್ಷಿ ಇಲ್ಲಿಟ್ಟು ಮಾರ್ಬೇಡ್ರ ಅಂತಂದು 2,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋದ್ರಲ್ಲ. ಹೌದು, ಅದಕ್ಕೆ ಮಗನ ನಿನ್ನ ಇಲ್ಲಿ ಕರ್ಕೊಂಬಂದಿದ್ದು. ನಾವೇನ್ರ ಇದೇ ಜಾಗದಾಗ ಮಾರಿದ್ರ ಅವ್ರು ಬಂದು ನಮ್ಮ ಮೊತ್ತ ಹೋದ್ ಹಿಡ್ಕೊಂಬಿಗಿದ್ರ ಉಕ್ಕಿದ್ದೇನ ಮಗ ನಾವಂಗ ನೀನು. ಏ ಮಬ್ಬ ನನ್ನ ಮಗ, ನಿಮ್ಮಪ್ಪ ಅಷ್ಟು ಶಾಣೆ ಅದನಂದ್ರೆ ನೀ ಯಾಕೆ ಎಷ್ಟು ದೊಡ್ಡ ಇದಿ? ಹೌದು, ಪ್ರತಿ ಸಲ ಪಾರಿವಾಳ ಮಾರ್ದಾಗು ರೊಕ್ಕ ನೀನ ಜಗ್ಗಿ ತಗಂದಪ್ಪ, ನನ್ಗಾರ ಕಡಿಮೆ ಕೊಟ್ಟಿ. ಈ ಸತ್ಯ ಹಂಗ ಏನಾರು ಮಾಡಿದ್ರೆ ನಿನ್ ಕೈಯಾಗ ಪಾರಿವಾಳನ ಕೊಡಲ್ಲ ನೋಡ್ ನಾನು. ಮಗನ ಬುದ್ಧಿ ಯಾರು ರೂಪಾಯಿಸ್ತಾರ ನೋಡ, ಅವ್ರಿಗೆ ರೊಕ್ಕ ಭಾಳ ಸಿಗ್ತಲೇ. ದೊಡ್ಡ ನನ್ನ ಮಕ್ಳು ಯಾರು ಇರ್ತಾರ ನೋಡ, ಅವ್ರಿಗೆ ಎಷ್ಟು ಸಿಗ್ಬೇಕು ಅಷ್ಟ ಸಿಗುತ್ತ. ಎಷ್ಟು ವರ್ಷ ಜೀವನ ಹೆಂಗ್ ಮಾಡಿಲ್ಲ ಬೆಂಗಳೂರಾಗ? ಹೇ ಮಬ್ಬ ಮಾರೋದಕ್ಕೇನಪ್ಪ ಪಾರಿವಾಳ ಇದು? ಹ್ಞೂ ಸರ್. ಎಷ್ಟು? ಸರ್ 2,000ನ 1,500 ಮಾಡ್ಕೊಡ್ತೀಯಾ? ಏನ್ಲೇ ನೀವು ಒಳ್ಳೆ ಬರೋ ಪರಿವಾಳಕ್ಕೆ ಎಷ್ಟು ಕೊಟ್ರಿ ಒಳ್ಳೆ? ಹ್ಞೂ ಸರ್. ತಗೊಳ್ರಿ. ಚೆನ್ನಾಗಿದೆಯಾ ಇದು? ಇದು ಚೆನ್ನಾಗಿದೆಯಾ? ಇದು ನಿನಗೆ, ಇದು ಅಣ್ಣನಿಗೆ. ಓಕೆ, ಹೋಗೋಣ ಮನೆಗೆ. ಸರ ಇವ್ನು ಆರು ಬಿಡಲ್ಲೇನ್ರಿ? ಆರು ಬಿಡಕ್ಕೆ ತೊಗೊಂಡಿದ್ದಲ್ಲ ಕಣೋ, ಇದು ಸಾಕೋದಕ್ಕೆ ತೊಗೊಂಡಿದ್ದು ದೊಡ್ಡ. ಲೇ ಪರ್ಷ, ಅವು ಪಾರಿವಾಳ ಬಿಡ್ಲಾರಂಗ ಮನೆಗೆ ತಗೊಂಡ್ ಹೊಂಟಾರ್ಲೆ. ಏ ದೊಡ್ಡ, ಅವ್ರು ಇಲ್ಲಿ ಬಿಡ್ಲಿಕ್ಕಂದ್ರ ಮನೆಗೆ ಹೋಗಿ ಕಾಳಾಕಂತ ತೆಗಿತಾರಲ್ಲ, ಸಂಗೇನಾಗಾರ್ತು ಪುರ್ರನ ಬಂದು ಮನೆ ಮುಂದೆ ಕುಂದಿರ್ತಾವ. ಏ ನೀನು ಹೇಳ್ತಿ ಬಾಗಂಬಾ, ಅವು ಬರ್ಲಿಕ್ಕಂದ್ರ ನಾವಿಲ್ಲಿಂತ್ರ ಮನೆಗೆ ಹೋದ್ರಾಗ ಬರ್ತಾವ. ಬಾಲೇಲೇ ಸೈಕಲ್ ತಗ ಹೋಗೋಣ ಬಾ. ಲೇ ಪರ್ಷ, ಇಷ್ಟೊತ್ತಾರು ಪಾರಿವಾಳ ಬಂದಿಲ್ಲಲ್ಲೇ? ಹೌದಲ್ಲೇ, ಎಷ್ಟೊತ್ತಿ ಬರ್ಬೇಕತ್ತವು. ಯಾಜೆ ಅವ್ರನ್ನ ಬಿಟ್ಟಿಲ್ಲ ಅಂತಲೇ ನನಗೆ. ಲೇ ಪಾರಿವಾಳ ಇರ್ಲಿಕ್ಕಂದ್ರೆ ನಮ್ಮಪ್ಪ ಬೈತನ್ಲೇ. ಏ ಅವ್ರು ಮುಂಜಾನೆ ಬಿಡ್ತಾರ, ಬರ್ತಾವ ಬಾಲೆ ಅವು, ಯಾಕೆ ತಲೆ ಕೆಡ್ಸಂತೆ? ಅವು ಬರ್ಲಿಲ್ಲ ಅಂದ್ರೆ ನಾ ರೊಕ್ಕ ಕೊಡ್ತೀನಲ್ಲೇ ನಿನ್ನ ಕೈಕ. ಮಗ ನಾ ಕೊಡ್ಲಿಕ್ಕಂದ್ರೆ ನೋಡ್ಲೆ ರೊಕ್ಕ ಕೊಡ್ತೀನಿ ಬಾಲೆ. ತಗಂತೆ ಈಗೇನು ಮಾಡಮ್ಮ? 12 ತೇವ್ ಮಾಡೋಣಂತೆ ಅಲ್ಲಿ. ಅಲ್ಲಿ ಶಾಲೆ ಫಂಕ್ಷನ್ ಐತಿ, ಹೋಗಂಬಲ್ಲಿ. ಇವತ್ತೈತೇನ್ಲೇ ಅದು? ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತೆ. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಒಂದೇ
ದುಡಿಲಕ್ಕ ದುಡಿಮೆ ಇಲ್ಲ ಕಿಶದಾಗ ರೊಕ್ಕ ಇಲ್ಲ ದಿನ ಬಳಸು ವಸ್ತು ಬಾಳ ದುಬಾರಿ ಆಗೈತೆ ದುಡಿಲಕ್ಕ ದುಡಿಮೆ ಇಲ್ಲ ಕಿಶದಾಗ ರೊಕ್ಕ ಇಲ್ಲ ದಿನ ಬಳಸು ವಸ್ತು ಬಾಳ ದುಬಾರಿ ಆಗೈತೆ ಬಡವನ ಮಾರಿ ನೋಡವ್ರಿಲ್ಲ ರೈತರುಗಳ ಕೇಳವ್ರಿಲ್ಲ ಪೆಟ್ರೋಲ್ ಡೀಸೆಲ್ ರೇಟ ಈಗ ಹೆಚ್ಚಾಗೈತಿ ಬಡವನ ಮಾರಿ ನೋಡವ್ರಿಲ್ಲ ರೈತರುಗಳ ಕೇಳವ್ರಿಲ್ಲ ಪೆಟ್ರೋಲ್ ಡೀಸೆಲ್ ರೇಟ ಈಗ ಹೆಚ್ಚಾಗೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ತಂಗಳ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚೊಲ ಇತ್ತು ಅನ್ನ ಉಂಡ ಸುಗರ್ ಬಿಪಿ ಹೆಚ್ಚಾಗೈತಿ ತಂಗಳ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚೊಲ ಇತ್ತು ಅನ್ನ ಉಂಡ ಸುಗರ್ ಬಿಪಿ ಹೆಚ್ಚಾಗೈತಿ ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ ಎಗ್ರಸ್ತಿದ್ದೀರೇನೋ ಯಾಕ ಹೊಟ್ಟೆ ಬಂದೈತಿ ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ ಎಗ್ರಸ್ತಿದ್ದೀರೇನೋ ಯಾಕ ಹೊಟ್ಟೆ ಬಂದೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡಿಯಕತ್ತಾರಪ್ಪ ಹಾಲು ಮೊಸರ ಅಂದ್ರ ಇವಕ್ಕ ವಾಂತಿ ಬರ್ತೈತಿ ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡಿಯಕತ್ತಾರಪ್ಪ ಹಾಲು ಮೊಸರ ಅಂದ್ರ ಇವಕ್ಕ ವಾಂತಿ ಬರ್ತೈತಿ ಮಾರಿ ಮ್ಯಾಗ ಮಿಶಿ ಇಲ್ಲ ಸಾಲಿಗೆ ಒಟ್ಟ ಹೋಗ್ತಾ ಇಲ್ಲ ಹುಟ್ಟಿದ ಕೂಸ ಮೊಬೈಲಿಗ ಕೇಳಾಕತ್ತೈತಿ ಮಾರಿ ಮ್ಯಾಗ ಮಿಶಿ ಇಲ್ಲ ಸಾಲಿಗೆ ಒಟ್ಟ ಹೋಗ್ತಾ ಇಲ್ಲ ಹುಟ್ಟಿದ ಕೂಸ ಮೊಬೈಲಿಗ ಕೇಳಾಕತ್ತೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ಈಗಿನ ಹುಡುಗರೆಲ್ಲ ತುರ್ಬ ಜುಟ್ಲ ಹಾಕ್ತಾರ ಹೂವ ಇಡುವುದು ಒಂದೇ ಈಗ ಬಾಕಿ ಉಳ್ದೈತಿ ಈಗಿನ ಹುಡುಗರೆಲ್ಲ ತುರ್ಬ ಜುಟ್ಲ ಹಾಕ್ತಾರ ಹೂವ ಇಡುವುದು ಒಂದೇ ಈಗ ಬಾಕಿ ಉಳ್ದೈತಿ ಕೈಯಾಗ ಒಟ್ಟ ಬಳಿ ಇಲ್ಲ ಹಣಿ ಮೇಲೆ ಕುಂಕುಮಿಲ್ಲ ಹರ್ಕ ಪರ್ಕ ಪ್ಯಾಂಟ್ ಹಾಕು ಫ್ಯಾಷನ್ ಬಂದೈತಿ ಕೈಯಾಗ ಒಟ್ಟ ಬಳಿ ಇಲ್ಲ ಹಣಿ ಮೇಲೆ ಕುಂಕುಮಿಲ್ಲ ಹರ್ಕ ಪರ್ಕ ಪ್ಯಾಂಟ್ ಹಾಕು ಫ್ಯಾಷನ್ ಬಂದೈತಿ ಇಲ್ಲಿಗೆ ಈ ಹಾಡ ಮುಗಿಸುದೈತಿ ಎಣ್ಣ ಹಾಡು ಕೇಳಿರೆಲ್ಲ ಹೇಳ್ರಿ ಹಂಗ ಅನಿಸೈತಿ ಇಲ್ಲಿಗೆ ಈ ಹಾಡ ಮುಗಿಸುದೈತಿ ಎಣ್ಣ ಹಾಡು ಕೇಳಿರೆಲ್ಲ ಹೇಳ್ರಿ ಹಂಗ ಅನಿಸೈತಿ ಅಣ್ಣ ನಮ್ಮ ಅಪ್ಪನ ಲೆಕ್ಕದಾಗ 2 ಗುಟ್ಕ ಕೊಡುವ ಕೇಸರಿ ಐತಲ್ಲ ಅಣ್ಣದು ಹೂನಪ್ಪ ಕೇಸರಿ ಏಲಕ್ಕಿ ಲವಂಗ ಕಸಕಸಿ ಚಕ್ಕಿ ಎಲ್ಲ ಕುಟ್ಟಿ ಅರ್ಧ ಹಾಕಿದ್ರಾಗ ನೀ ಕೂಡ 5 ರೂಪಾಯಿಗೆ ಎಲ್ಲ ಕೇಳ್ತೀಯಲ್ಲೇ ಹೋಗಲೇ ಸಾಲಿಗೆ ಹೋಗ ನಾನು ಇಷ್ಟೊಂದು ಆಯ್ತು ಹೌದು ಎಲ್ಲ ಇದೆ ಹೋಗು ನಮ್ಮ ಅಪ್ಪ ದಿವಸ ಕೇಸರಿ ಗುಟ್ಕ ಇಷ್ಟು ತಿಂತಾನ ಹುಲಿ ತರಬೇಕತ್ತು ಇಲ್ಲಿ ತರದಲ್ಲ ಅವನು ಇದ್ರಾಗ ಏನೈತೆ ನೋಡ್ಬಿಡೋಣ ಹರಿದು ಅವನು ಟಿಬೆ ನೋಡಿದ್ರ ಕಣದಲ್ಲಿ ಕೇಸರಿ ಅಂತಾರ ಇಲ್ಲಿ ನೋಡಿದ್ರು ಒಂದು ಕೇಸರಿ ಕಾಣವಲ್ದಲ್ಲ ಕೇಸರಿನ ಟಮಾಟೋ ಅನ್ಕೊಂಡ್ರ ನೀವು ರೋಡ್ 20 ರೂಪಾಯಿ ಕೆಜಿ ಕೊಡಕ್ಕೆ ಮಕ್ಕಳು ತಿನ್ನೋರಿಗೆ ಬುದ್ದಲ್ಲ ಕೊಡೋರಿಗೆ ಬುದ್ದಲ್ಲ ಅವನು ನಮ್ಮ ಅಪ್ಪ ಎಂದಾರ ಅಂದನ ಹೋಗ್ಕೊಂಬಿಡತ್ತೀಗ ಅವನು ತಿಂದು ಚಾಟದ ಕೇಪ್ಪ ಎಷ್ಟೊತ್ತದ ಅಂಗಡಿಗೆ ಹೋಗೋದು ನಾನು ಹೋಗ ಕೆಟ್ಟಿನ ಇವನ ದಾರಿಗೆರೆ ಎತ್ಕೊಂಡಿಟ್ಟಿವ ನೀನು ಅವ್ನು ದರಿದ್ರ ಸುಳ ಮಗ ನಾನು ಹೋಗ್ಬೇಕಂತ ಹೇಳಿ ತಾನು ತಗೊಂಡು ಓಡಕ ನೋಡಿ ಇವನವ್ನು ಸಾಕು ಸುಮ್ಮನೆ ಕೂತ್ಕೊ ಮುಂಜಾನೆ ದೇವ್ನ ಒದರಿಕೆ ಅಂತ ಕುಂತ್ಕೊಂಡಿದ್ದೆ ಅಲ್ಲಿ ಎದ್ದು ಹೋಗಿ 2 ಕೊಡ ನೀರು ತಂಬ ಬಾ ಪಡ್ದ ಅಲ್ಲಿ ಗಾಳಿ ಬಂದಾಗ ಬೆಳತನ ಪಟ ಪಟ ಬಡಿತೈತಲ್ಲ ಅದಕ್ಕೆ ಕಟ್ಟೋದು ಬೇಡನ ಅದಕ್ಕಿಂದ ಕಟ್ಟಂತ ಬಾ ಅಡಿಗೆ ಮಾಡಕ್ ನೀರ್ ಬೇಕು ನೀರ್ ತಂಬ ಹೋಗಿ ತಡಿ ನೀಟ್ ಹೊಲ್ಸಿದ್ನಿ ನೀನು ಹೋಗಿ ದಾಡಿ ಆಗೈತೆ ನಿನ್ಗೇನು ಕಾಲ್ಗಿಲ್ ಮುರ್ದವ ಏನು ಮುಸ್ರಿ ಅಲ್ಲಿ ಕೆಲ್ಸಕ್ಕೆ ಹೋಗೋರಾಗ ಮುಸ್ರಿ ತಿಕ್ಕದೆ ಅತ್ತಾಗ ಅಡಿಗೆ ಮಾಡಲ್ಲ ಗಂಡಸರಿಗೆ ಹೇಳೋದು ಮುಂದೆ ನಿನ್ನ ಕೆಲಸ ನೀವು ಮಾಡೋದು ಇಲ್ಲದ್ ಮಾಡ್ತಾಳ ಯಾಜಿ ಸ್ವಲ್ಪ ಅಲ್ಲಿ ಅರ್ಜುನ್ ಕೊಟ್ಟಿತ್ತು ಬರೋಣ ಚಾ ಕುಡ್ದು ಬರ್ತೀನಿರ್ಲಪ್ಪ ಇವ್ ನಾವು ಚಾ ಮುಖ್ಯ ನನಗೆ
ದೊಡ್ಡ ಪಾಸ್ಟ್ ಕೊಟ್ಟದ ಮುಖ್ಯಲಿ ಮಗನ ನಿಂಗೆ ಬಂದಿರೋದು ಅರ್ಜೆಂಟ್ ನನಗೆಲ್ಲೇ ಬಾಲಿ ಸ್ವಲ್ಪ ಹೋಯ್ ಬರೋಣ ಅರ್ಜೆಂಟ್ ಕೊಡತ್ತಿ ಅಷ್ಟು ಅರ್ಜೆಂಟ್ ಇದ್ರೆ ನಮ್ಮ ಬಾತ್ರೂಮ್ ಹೋಗ್ಲೆ ಬಾತ್ರೂಮ್ ಕುಂತ ಅಭ್ಯಾಸ ಬಾಲ್ಯ ನನಗೆ ಬಾತ್ರೂಮ್ನಾಗ ಕುಂತ್ರ ಇದು ಬರಲ್ಲ ನನಗೆ ಇಲ್ಲೇ ಹೊರಗೆ ಹೋಯ್ ಬರೋಣ ತಣ್ಣಗೆ ಗಾಳಿ ಬೀಸಿರ್ತ ಆರಾಮ್ ಮಾತಾಡ್ಕೊಂತ ಕುಂತ ಬರೋಣ ಮಗನ ನಂಗೆ ಅರ್ಜೆಂಟ್ ಬಂದಂಗೆ ನೀ ಹಿಂಗೆ ಬಂದೇನ್ಲೆ ಎಲ್ಲ ಬಾಲಿ ಅವತ್ತು ಒಂದ್ಸಲ ಬಂದಿದ್ದು ಅಲ್ಲಿ ಬಾಲಿ ಅದು ಹೋಯ್ ಬರೋಣ ಬಾ ಇಬ್ಬರು ತಡಿ ಬನ್ಯ ಅವನವ್ನು ಬೆಂಗಳೂರಾಗ ಉಸಿರಾಡಕ್ಕ ಒಳ್ಳೆ ಗಾಳಿ ಸಿಗೋಲ್ತು ಅಂತದ್ರಾಗಿ ನನ್ನ ಮಗಂಗೆ ಏಲಕ್ಕೆ ತಣ್ಣಂದು ಗಾಳಿ ಬೇಕಂತ ಲೇ ಪರ್ಷ ಪಾರಿವಾಳದ ರೊಕ್ಕ ಕೊಡ್ಲೆ ನಮ್ಮಪ್ಪ ಭಯ ಕುಂತಾನ ಮೊಬ್ಬಡ್ಸಿಕೆ ನಾ ಕೊಟ್ಟಿರೋ ರೊಕ್ಕದಾಗ 10 ಪಾರಿವಾಳ ತಗೋಬೋದಿತ್ತು ನೀನು ಅದ್ರಾಗ ಏನು ಮಾಡಿದೆ ದಿವಸ ಅನ್ಕ ನಿಮ್ಮ ಅಪ್ಪಗೆ ಎಂಡ ತಂದು ಕೊಟ್ಟು ನಾನು ಅದ್ರಾಗ ಎಗ್ರೆಸ್ ತಿಂದೆ ಅಂತಂದು ಇಬ್ಬರು ತಂದೆ ಮಗನ ಆಟ ಹಚ್ಚಿರಿ ನೀಲ್ ನಮ್ಮ ತಾಕ ನಮ್ಮ ಪಾರಿವಾಳದ ರೊಕ್ಕ ಕೇಳಕ್ ಕುಂತಿದ್ಲೆ ಅಪ್ಪ ನನ್ನ ಕೇಳ್ತಿಲ್ಲ ನನ್ನ ತಾಕ ಬಳಸಿಟ್ಟೆ ರೊಕ್ಕ ಕೋಲ್ ತಂದು ಆಡ್ತು ಮಗನ ನೀನು ನನ್ನ ಕೇಳಿದ್ರ ರೊಕ್ಕ ಕೇಳಿದ್ರೆ ಅದು ಮಾತಾಡೋ ಸಾಕು ಮುಖ ತಕೊಂಡು ನೀರು ಕೊಡು ನನಗೆ ತಡಿ ಅಪ್ಪ ಎದ್ದು ಬಾ ತಡಿಯಪ್ಪ ಅಂತ ಅಲ್ಲ ಅವ್ನು ಹೆಂಗೈತೆ ನೋಡಿ ಅವ್ನು ಕರೆಯಕೊಂಡೆ ಲೇ ಅದೇ ನಾ ಇದ್ದ ಲಾಸ್ಟ್ ನೋಡಿ ಹೇಳಕತ್ತಿದ್ ನನಗ ನನ್ನ ತಾಕ ರೊಕ್ಕ ಕೇಳಂಗಿಲ್ಲ ನಿನ್ನ ರೊಕ್ಕ ಕೊಡಲ್ಲ ಅಂತ ಅಲ್ಲ ಕೊಡ್ತನ ಆದ್ರೆ ನಾ ಕೊಡೋ ಮಟ್ಟ ಸುಮ್ಮನೆ ಇರ್ಬೇಕು ನಮ್ಮ ಮಂತ್ಯಾಗ ಬಂದು ನಮ್ಮ ಅವ್ಗೆ ಆದೆ ನಮ್ಮ ಅಪ್ಪಿಗೆ ಆದೆ ಮನೆ ಜಗಳ ತೆಗದೆ ಹಿಂಗಂದ್ರೆ ಅಲ್ಲೇ ಗುದ್ದಿ ಬಿಡ್ತೀನಿ ಮಗನ ನಿನ್ನ ಆಯ್ತು ಬಿಡ್ಲಿ ನೀನು ಹೇಳ್ದಾಗ ನೀನು ಕೊಟ್ಟಾಗ ಇಸ್ಕೊಂಡು ಸಿಟ್ಟು ಮಾಡ್ಕೋಬೇಡ ನನ್ನ ದಾರಿಗೆ ಬರ್ಬೇಕು ಬಿಡವಲ್ ದಬಾಸಿ ಶಾಲೆ ಗೊತ್ತಾಗೈತಿ ಶಾಲೆಗೆ ಹೋಗ್ಬೇಕು ಲೇ ಎತ್ತ ಹೊಡ್ತ ನೋಡಿ ನಾನು ಸೈಕಲ್ ದೆಬ್ಬಕ್ಕೆ ಬರ್ತಾಯಿಲ್ಲ ಹೋಗ ಲೇ ಪರ್ಸ ನಾ ಮನೆದು ಹೋಮ್ವರ್ಕ್ ಮಾಡಿಲ್ಲ ಮಗನ ಮತ್ತು ನಾ ಏನು ಮಾಡಿ ನಾನು ಮಾಡಿಲ್ಲ ಮತ್ತು ಅವತ್ತು ದಡ್ಡಿಗೆ ಹೋದಾಗ ಹೇಳಿದಲ್ಲ ನಾ ಮಾಡಿನಂತ ನೀನು ಹೇಳ್ತಿ ನಾನು ಹಂಗೆ ಸುಳ್ಳು ಹೇಳಿ ನೀನು ನಂಬಿಟ್ಟೇನು ಅದನ್ನ ನೀನು ಯಾವಾಗ ಕರೆ ಹೇಳ್ತಿ ಯಾವಾಗ ಸುಳ್ಳು ಹೇಳ್ತಿ ನಂಗೆ ಅರ್ಥನವಲ್ಲಪ್ಪ ಅದೇ ನಂಗೊಂದು ಐಡಿಯಾ ಏನು ಟೀಚರ್ ಏನಾರ ಕ್ವಶನ್ ಕೇಳ್ತಾರಲ್ಲ ಮೇಡಮ್ ನಂಗೆ ಗೊತ್ತಿರೋದು ಕೈ ಎತ್ತಿಡಲಿ ನಂಗೆ ಗೊತ್ತಿರೋದಷ್ಟೇ ಕೈ ಎತ್ತು ನಂಬಲೇ ಇಲ್ಲಾಂದ್ರೆ ಟೀಚರ್ ಎದ್ನಿಲ್ಸಿ ಕೇಳಿಸ್ತಾರ ಲೇ ಅವರು ಯಾರು ಕೈ ಎತ್ತಾರ ನೋಡು ಅವ್ರು ರಿವಿಷನ್ ಎದುರಿಸಿ ಕೇಳಲ್ಲ ಯಾರು ಕೈ ಎತ್ತಲ್ಲ ನೋಡು ಅವ್ರು ರಿವಿಷನ್ ಎದುರಿಸಿ ಕೇಳ್ತಾರ ನಂಗೆ ಯಾಕೆ ಅಂಜಿಕೆ ಆಗಕ್ಕುಂತೈತ್ಲಿ ನಾ ಇದನ್ನಲ್ಲಿ ಬಲ್ಲಿ ಯಾಕೆ ತಿಳಿ ಕಿಡ್ಸೈತಿ ಹೋಗು ಬಾ ಕಾವ್ಯ ಪರಶುರಾಮ್ ನಾ ಬಂದಿದ್ದೇನೆ ಟೀಚರ್ ಓಹೋ ಮಹಾನ್ ಭಾವರು ಬರ್ಬೇಕು ಯಾಕಪ್ಪ ಲೇಟು ಟೀಚರ್ ಅದು ಆದಿ ದಡ್ಡಿ ಬಂದಿತ್ತು ಅಂತಾರೆ ಅಲ್ಲಲ್ಲಿ ಆದಿಗ್ ದಡ್ಡಿ ಬಂದಿದ್ರೆ ನೀನೇನ್ ಸೆರಗಿ ತಗೊಂಡ್ ಅವ್ನು ಕುಂಡಿ ತೊಳೆಯಕ ಹೋಗಿದ್ದೆ ಬರೀ ಆದಿಗ್ ದಡ್ಡಿ ಬಂದಿತ್ತು ಚರಗಿ ತಗೊಂಡು ಹೋದೆ ಇದೇ ಲೇಟ್ ಇವರೆಲ್ಲ ಬಂದಿರೋದಲ್ಲ ಹಾಗಾದ್ರೆ ಹೋಗ್ರಿ ಕುತ್ಕೊಳ್ರಿ ಬರೀ ದಿನ ಇದೇ ಹರಿಕತೆ ಆಯ್ತು ಇಬ್ರದನು ಎಲ್ಲಾ ಹುಡುಗರು ಸ್ಕೂಲಿಗೆ ಬಂದ್ರೆ ನೀವು ಬರೋದ್ ಲೇಟ್ ಎಲ್ರು ಬುಕ್ ತಗಿರಿ ನಮ್ಮ ಭಾರತ ಮಕ್ಕಳೇ ಇವತ್ತು ನಮ್ಮ ದೇಶದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಯಾರಿಗೆ ಗೊತ್ತಿದೆ ಅವರ ಉತ್ತರ ಕೊಡ್ತೀರಾ ಮೊದಲನೇ ಪ್ರಶ್ನೆ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಯಾರು ಯಾರ್ಯಾರಿಗೆ ಗೊತ್ತಿದೆ ಕೈ ಎತ್ತಿ ನೋಡೋಣ ವರ್ಷ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರ್ಲೇ ಮಗನ ನಮ್ಮ ಅಜ್ಜನ ಹೆಸರು ಗೊತ್ತಲ್ಲ ನನ್ನ ಪ್ರಧಾನಮಂತ್ರಿ ಹೆಸರು ಗೊತ್ತೈತಿ ಇಲ್ಲಿ ಸುಮ್ಮನೆ ಕೈ ಎತ್ತ ಟೀಚರ್ ನಂಗೆ ಗೊತ್ತಿರಿ ನಿಂಗೆ ಗೊತ್ತಾ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಕೈ ಇಳಿಸಿ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಯಾರು ಹೇಳಿ ಎರಡನೇ ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಕೈ ಎತ್ತಿ ಆನ್ಸರ್ ಮಾಡಬೇಕು ಸರಿನಾ ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು ಯಾರ್ಯಾರಿಗೆ ಗೊತ್ತಿದೆ ಕೈ ಎತ್ತಿ ಯಾವ್ದ್ಲೆ ಗೊತ್ತಿಲ್ಲ ಅಂದ್ರೆ ಕೈ ಎತ್ತಕ್ಕಂತ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ವಾ ಟೀಚರ್ ನಂಗೆ ಗೊತ್ತ್ರಿ ಟೀಚರ್ ನಂಗೆ ಗೊತ್ತ್ರಿ ಓ ನಿಮ್ಗೆ ಗೊತ್ತು ಅಂತ ಗೊತ್ತು ಕೈ ಇಳಿಸಿ ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ ಹೂಲೆ ನೀರೇ ನಂಗೆ ಕಂದಿ ನಾ ಟೊಮೊಟೊ ಹಣ್ಣು ಕಂಬಿಟ್ಟೇನಿ ಹಬ್ಬ ತರಕಾರಿಲಿ ಎರಡು ಹಣ್ಣದು ಅಲ್ಲ ನಂಗೆ ಕನ್ಫ್ಯೂಷನ್ ಆಗ್ಬಿಟ್ಟೈತ್ಲಿ ಇವಾಗ ಮೂರನೇ ಪ್ರಶ್ನೆ ಕೇಳ್ತೀನಿ ಗೊತ್ತಿದ್ದವರು ಕೈ ಎತ್ತಿ ಸರಿನಾ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ವರ್ಷ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದ್ಲೆ
ನಾನು ಎಲ್ಲದಕ್ಕೆ ನನ್ನ ಅದಕ್ಕೆ ಕೇಳ್ತಿಲ್ಲ ಸುಮ್ಮನೆ ಕೈ ಎತ್ತು ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದೆ ಸುಮ್ಮನೆ ಕೈ ಎತ್ತಲಿ ಫಸ್ಟ್ ಎತ್ತು ಟೀಚರ್ ನಂಗೆ ಗೊತ್ತ್ರಿ ಟೀಚರ್ ನಂಗೆ ಗೊತ್ತ್ರಿ ನಿಮ್ಮಿಬ್ರಿಗೂ ಗೊತ್ತು ಅಂತ ನನಗೂ ಗೊತ್ತು. ಸರಿ ಇರು, ಇನ್ನೂ ದಡ್ರಿದ್ದಾರೆ ಕ್ಲಾಸಲ್ಲಿ, ಅವ್ರನ್ನ ಕೇಳೋಣ. ಕಿರಣ, ವಿಶ್ವ, ನೀವು ಹೇಳಿ ನೋಡೋಣ. ಅವ್ರು ಅವಾಗಿಂದ ಹೇಳ್ತಿದ್ದಾರೆ ನಾನು ಹೇಳ್ತೀನಿ ಅಂತ. ನೀವು ಹೇಳಿ ನೋಡೋಣ. ಟೀಚರ್ ಅವಾಗಿದ್ದೆ ನಮ್ಮನ್ನ ಬೈತಿದ್ರೆ ಅವ್ರು ಗೊತ್ತಂತ ಕೈ ಎತ್ತಿದ್ರೆ ಅವ್ರನ್ನ ಕೇಳಿ ಒಂದು ಸ್ವಲ್ಪ ಎದ್ದು ನಿಲ್ಲಿಸಿ. ಮೊದಲು ಆನ್ಸರ್ ನಿನಗೆ ಮಾಡಕ್ ಬರಲ್ಲ, ಬೇರೆ ಮೇಲೆ ಚಾಡಿ ಹೇಳ್ತೀಯಾ ನೀನು? ಕೇಳಿ ಅಲ್ಲ ಒಂದ್ಸರಿ ಎಬ್ಬಿಸಿ. ಸರಿ ಆಯ್ತು, ಕೇಳಿ ಮಕ್ಕಳೇ. ನಮ್ಮ ಪರಶುರಾಮ್ ಎಲ್ಲರೂ ಇದ್ರಿಗೆ ಹೇಗೆ ಆನ್ಸರ್ ಮಾಡ್ತಾನೆ ಅಂತ. ಪರಶುರಾಮ್ ನೀನು ಎಷ್ಟು ಜಾಣ ಇದೆಯಾ ಅಂತ ಇಡೀ ಕ್ಲಾಸ್ಗೆ ಕೇಳಂಗೆ ಹೇಳು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಎಮ್ಮೆ. ಆದಿತ್ಯ ನೀನ್ ಹೇಳಪ್ಪ. ಆಕಳ. ಅವ್ನು ಎಮ್ಮೆ ಅಂತೆ, ನೀನು ಆಕಳ ಅಂತೆ. ಅವಾಗಿಂದ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಆದಿತ್ಯ ಪರಶುರಾಮನ್ ನೋಡಿ ಕಲೀರಿ ಅಂತ. ಇದನ್ನ ಕಲ್ತಿರೋದು ನೀವು ಕತ್ತೆಗಳ ತಂದು. ಕಲಿಬೇಕಾದ್ರೆ ಸರಿಯಾಗಿ ಕಲಿಯೋದೇ ಇಲ್ಲ. ಎಮ್ಮೆ ಅಂತೆ ಆಕಳ ಅಂತೆ ಅವೆರಡು ತಗೊಂಡು ಮೇಯ್ಸಕ್ ಹೋಗ್ರಿ ಇಬ್ರು ಎಲ್ಲಾದ್ರೂ. ನಡೀರಿ ಹಿಂದೆ ಎದ್ದು. ಲೇ ನಿನ್ನಿಂದ ಮುಂದೆ ಕುಂದ್ರೆ ಬಂದು ಹಿಂದೆ ಕುಂತೀವಿ. ಮತ್ತೆ ನಾ ಅದಕ್ಕೆ ಏನು ಮಾಡ್ಬೇಕಲ್ಲಿ? ಮಕ್ಕಳೇ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಯಾವ್ದು ಹೇಳಿ? ಹೌದು, ನಮ್ಮ ರಾಷ್ಟ್ರೀಯ ಪ್ರಾಣಿ ಆಕಳಲ್ಲ. ಒಬ್ಬ ಆಕಳಕ್ಕಿಂತ ಮುಂಚೆ ಎಮ್ಮೆತ್ಲೇ. ಹ್ಞೂಲೇ, ನಮ್ಮ ಊರಾಗ ಕೇಳಿದಾಗ ಎಮ್ಮೆ ಅಂತ ಇತ್ತು. ಇಲ್ಲಿಗೆ ಬರತ್ರಾಗ ಅಲ್ಲಿ ಹುಲಿ ಅಂತ ಚೇಂಜ್ ಮಾಡ್ಬಿಟ್ರು ನೋಳೆ. ಹೌದಣ್ಣ, ನಾವ್ ಇಲ್ಲಿಂದ್ರ ಮನೆಗೆ ಹೋತ್ರಾಗ ಏನೇನು ಚೇಂಜ್ ಮಾಡ್ತಾರಣ್ಣ ಅಲ್ಲಿ. ಅಪ್ಪ ಚೇಂಜ್ ಮಾಡಿದ್ ನಮಗೆ ಒಟ್ಟೆ ಹೇಳೋದೇ ಇಲ್ಲ. ಅವ್ರ ಚೇಂಜ್ ಮಾಡ್ಕೊಂಬಂದು ನಮ್ಮಂಗೆ ಕೇಳ್ತಾರಲ್ಲ, ಗೊತ್ತಿಲ್ದಾರಣ್ಣ. ಈಗ ನೋಡಿ ಪೀಗಾರ ಬುಕ್ಕ ತೆಗೋದು ಮತ್ತೇನೇನು ಚೇಂಜ್ ಮಾಡ್ಯಾರ. ಹ್ಞೂನ್ಲೇ, ಇವತ್ತಿಗಿಷ್ಟು ಸಾಕು. ಎಲ್ಲರೂ ಬುಕ್ ಎಲ್ಲ ಬ್ಯಾಗ್ನಲ್ಲಿ ಇಟ್ಕೊಂಡು ಮನೆಗೆ ಹೊರಡಿ. ಶಾಲೆಗೆ ನಿನ್ನಿಂದ ಅವಮಾನ ಹತ್ಲೇ ನಂಗೆ. ಆ ಬಸ್ಸುನಿಂದ ಎಲ್ಲ ಆಗಿದ್ ನೋಡ್ಲಿ. ಆ ಬಸ್ ಹಂಗ ಅವ್ನು ಸಿಕ್ಕಾಗ ಒದಕೆ ಒದಿಬೇಕು ನೋಡ್ಲಿ. ಅಲ್ಲಿ ಏನು ನಾಯಿ ಪುಟ ಹಚ್ಚಾರ ನೋಡ್ಲಿ. ಪಪ್ಪಿ ಕಾಣೆಯಾಗಿದೆ, ಹೂಡುಕಿ ಕೊಟ್ಟವರಿಗೆ 10,000 ಬಹುಮಾನ ಕೊಡಲಾಗುವುದು. ಹಾಂ, ಇವು ನಾಯಿ ಹುಡುಕಿ ಕೊಟ್ರೆ 10,000 ರೂಪಾಯಿ ಕೊಡ್ತಾರ? ಹ್ಞೂ, ನಾವು ನಮ್ಮ ಊರಾಗ ಹಗಲೋರ ಹತ್ರ ಎಮ್ಮೆ ಹುಡುಕಿದ್ರೆ 1 ರೂಪಾಯಿ ಕೊಡಲ್ಲ. ಇಲ್ಲಿ 10,000 ರೂಪಾಯಿ ಕೊಡ್ತಾರೆ ಅಂದ್ರೆ ಭಾರಿಲೇ ಊರು. ಅದಕ್ಕೆ ಹಳ್ಳ ರೋಸರು ಬೆಂಗಳೂರು ಹೆಂಗೆ ದುಡಿಯಕ್ಕೆ ಕೊಡ್ತಾರಂತಂದು ಇಲ್ಲಿಗೆ ಗೊತ್ತಾಯ್ತಲೇ ನನಗೆ. ಯಾವ್ದು ಹಂಗಾದ್ರೆ ಆ ನಾಯಿ ಹುಡುಕಿ ಕೊಟ್ಟು ನಾ 5,000 ರೂಪಾಯಿ ನೀ 5,000 ರೂಪಾಯಿ ತಗೊಂಡು ನಾವೊಂದು ಹೊಸ ಸೈಕಲ್ ತಗೊಂಡ್ಬಿಡ್ತೀನಿ. ನನ್ನ 10 ಬರಿ ಹೇಳ್ತೇನೆ. ಹಂಗಾರೆ ಅದನ್ನ ಕಿತ್ಕಲಿ. ನಡಿ ಹೋಗೋಣ. ಅಲ್ಲೇನು ಸಿಗುತ್ತಲ್ಲ ಮಲೆ ಥೂ ಇವನು ಬರೀ ಇದಾತು. ಹುಡುಕಿ ಸುಸ್ತಾತಲೆ ಪರ್ಷ. ಲೇ ಪಾರ್ಕಿಗೆ ಏನಕ್ಕೆ ಕರ್ಕೊಂಬಂದಿಲ್ಲ? ಆ ನಾಯಿ ಹೇಳಿ ತಂದೆ ನಿಂಗೆ ನಮ್ಮ ಪಾರ್ಕ್ನಾಗ ಸಿಗುತ್ತೆ ನೀವು ಬಾ ಅಂತ. ಏನು ಲೇಪ್ಪ ಮಗನ ಮತ್ತೆ ಪಂಚರ್ ಅಂಗಡಿ ತ ಕರ್ಕೊಂಡಿದ್ದೆ ಅಲ್ಲಿನು. ನಾ ಇಲ್ಲಿ ಸಿಗುತ್ತೆ ಬಾ ಇಲ್ಲಿ ಬಾ ಅಂತ ಫೋನ್ ಹೇಳಿತಾನ. ಅದೇನು ನಿನಗೆ? ಹಾಂ, ಎಂತ ಓದಿಲ್ಲ ನೀನು? ನೀನು ಹೇಳ್ತಿ ಪ್ರಯತ್ನ ಪಡ್ಬೇಕಲೇ. ಪ್ರಯತ್ನ ಪಟ್ರೆ ಎಲ್ಲ ಸಿಗೋದು. ಎಂತಲ್ಲ ನೀನು ಬೆಂಗಳೂರಾಗಿದ್ರೆ ಬುದ್ಧಿವಂತಿಲ್ಲ ಅಲ್ಲಿ ನೀನು. ನಾವಾಗ ಹಳ್ಳಾಗಿದ್ರೆ ಅಷ್ಟು ಸಣ್ಣ ಇರಿದ್ದು ನೋಳೆ. ನಮ್ಮ ನೋಡಿ ಕಲ್ಕಾಲಿ ನೀ ಅಲ್ಲಿ ನೀನು. ನಾಳೆ ಸಿಗುತ್ತಂತ ಹೇಳಿದ್ನಪ್ಪ, ನಂಗೆ ಗೊತ್ತಿತ್ತು ಅಲ್ಲಿ. ಲೇಪರ್ ಸೊತ್ತೈತ್ಲೆ ಪಪ್ಪಿ ಅಂತ ಹುಡ್ಕೊಂಡು ಸಿಗೋಬಲ್ತು. ನಮ್ಮಪ್ಪ ಕತ್ಲಾರ ಮನೆಗೆ ಬೈತಂದ್ಲೆ. ಮತ್ತು ನಮ್ಮಪ್ಪ ಮಂಗಳಾರತಿ ಎತ್ತಾನ. ನಮ್ಮಪ್ಪನ ಎಲ್ಲ ಓಟಿ ಹೊಡ್ತಾವ್ರದ್ದು ಬಂದು ಕುಂತಾನ ಇರ್ತಾನೆ. ಏನೇನು ಮಾತಾಡಕತ್ತಿರ್ತಾರ ಅವರು. ಹ್ಞೂಲೇ, ಎಷ್ಟು ಕಷ್ಟಪಟ್ಟು ಇಲ್ಲಿ
ಹೇ ಪಪ್ಪಿ ಹೇ ಬೆಳಗ್ಗೆ ಒಂದು ಹುಡುಕಲಿ ನನ್ನ ಗಂಡ 18ನೇ ವಯಸ್ಸಿನಿಂದಲೇ ಖೇಣಿ ತಿಂತಾ ಇದ್ರು. ನನ್ಗೆ ಅಂದಾಜೆ ಇರ್ಲಿಲ್ಲ ಇದರಿಂದ ನಮ್ ಜೀವನದಲ್ಲಿ ಇಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ. ಅವರಿಗೆ ಕ್ಯಾನ್ಸರ್ ಅನ್ನೋ ಅಪಾಯಕಾರಿ ರೋಗ ಬಂದಿದೆ. ನಮ್ಮ ಮನೇಲಿ ದುಡಿಯೋರು ಅವರೊಬ್ಬರೇ ಇರೋದು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ನನ್ಗೆ ನಿದ್ದೆನೆ ಬರೋದಿಲ್ಲ. ಖೇಣಿ ನಮ್ಮ ಜೀವನವನ್ನೇ ಸರ್ವನಾಶ ಮಾಡ್ತು. ಖೇಣಿ ಗುಟ್ಕಾ ಜರ್ದಾ ಪಾನ್ ಮಸಾಲ ಕುಟುಂಬವನ್ನೇ ಹಾಳು ಮಾಡುತ್ತದೆ. ಇವತ್ತೇ ತಂಬಾಕು ಬಿಡಿ. ಸಹಾಯಕ್ಕಾಗಿ 1800. ವಿಮಲ್ ಅದಾವೆಲ್ಲ ಮತ್ತೆ ಯಾಕೆ ಮತ್ತೆ ಬಾಯ್ ಬಾಯ್ ಏನು ನೋಡ್ತಿ ಬಾಯ್ ಸರ್ಕಲ್ ಇದ್ಯಾವದ್ಲ ಪರ್ಸ ನಾಯಿ ಕುನ್ನಿ ಒತ್ಕೊಂಬಂದ್ಬಿಟ್ಟಿ ಅಲ್ಲ ಕುನ್ನಿ ಅಲ್ ಬೈದ್ರಿ ಸರ್ ಪಪ್ಪಿ ಅಂತ. ಅಯ್ಯ ಅದೇನ್ ಪಪ್ಪಿನ ಏನ್ ಪಪ್ಪಿನ ಅದೇ ಅಂತದ ನಡಿಯತ್ತ ಪಪ್ಪಿ ಅಲ್ಲ ನೀನ್ ಅವನು ಪಪ್ಪಿ. ಎಲ್ಲಿ ಕಾಳು ಮಾಡ್ಕೊಂಬಂದ್ಯಪ್ಪ? ನೋಡ್ಲಿ ಅದು ಎಷ್ಟು ಕಷ್ಟಪಟ್ಟು ಹುಡ್ಕಿವಿ ಕಾವು ಮಾಡ್ಕೊಂಬಂತ. ಏ ನೀನ್ ಅವನ ಕಾವು ಮಾಡ್ಕೊಂಬಂದದ್ದು ಅಲ್ಲಿದೆ. ಅಲ್ಲಿ ಶ್ರೀಮಂತರು ಬೋರ್ಡ್ ಮ್ಯಾಗ ಪೇಪರ್ನಾಗ ಈ ನಾಯಿ ಕಾಯ್ದೆ ಹುಡುಕಿ ಕೊಟ್ರೆ 10 ರೂಪಾಯಿ ಕೊಡ್ತಂತಂದು ಪೇಪರ್ನ ಹಾಕಿದ್ರು. ಅದಕ್ಕೆ ನಾನು ನಮ್ದು ಎಷ್ಟು ಕಷ್ಟಪಟ್ಟು ಹುಡುಕಿ ಗೊತ್ತಾಯ್ತು ನಿನಗೆ. ಇವನು ಆಗಲೇ ದುಡಿದ್ರೆ 10 ರೂಪಾಯಿ ಕೊಡಗಲ್ಲ 10,000 ರೂಪಾಯಿ ಕೊಡ್ತಾರಂತ ಒಂದು ಇಟ್ಟು ನಾಯಿ ಕೂನಿಗೆ. ಅಲ್ಲಮ್ಮ ನಾವಾಗ ನಾಯಿ ಹುಡ್ಕಕ್ಕೆ ಹೋಗೋಣ ನಡಿ ಅಮ್ಮ ಹಿಂಗಂತೀಯ? ಅವನು ಈಗ ಓಟಿ ಕನ್ಕಂತಾರೆ ಮತ್ತೆ ನಾಯಿ ಕನ್ಕಂತ ಬಿದ್ದಿತ್ತು ಬಿಡು. ನಿಮ್ಮ ಮನೆ ಬಾರಿನ ಹಂಗಾಗಿ ಗೊತ್ತು. ನನ್ನೇ ನಿಮ್ಮ ಥರ ದುಡಿಯೋ ಅನ್ಕೊಂಡ್ರಿ ನೀವು ನೋಡ್ರಿ ಈಗ ಒಂದ ಫೋನ್ ಮಾಡಿ 10,000 ರೂಪಾಯಿ ಹೆಂಗ್ ಬಿಸ್ಬೇಕು. ಏ ಬಾಲ್ಯ ಅದು ದುಡ್ತಾಕ ನಿಂದ್ರೆ ತಲೆ ಹಾಪಕ್ಕ ನಮ್ಗೆ. ಲೋ ಪರಿಸ ಹಂಗಂದ್ರೆ ನನಗೂ ನಿಮ್ಮ ಅಪ್ಪಂಗ ನಾಯಿಡ ಕೆಲ್ಸದ್ರಿ ಹೇಳ್ಕೊಡ್ಲ ನಾವು ನಾಯಿಡಕ್ಕೆ ಹೋಕ್ಕಿವಿ. ನಿಮ್ಮ ಅವನು ಮುಂದೆ ನೋಡಿ ರೊಟ್ಟಿ ಬಿಡಕತ್ತಿ ಬಡಿ. ನೀವು ನಾಯಿ ಹುಡ್ಕಕ್ಕೆ ಬಿಡೋ ತಕ್ಷಣ ಶ್ರೀಮಂತರ ಮನೆ ಅಂತಾರೆ ನಾಯಿ ಕಳ್ದಕ್ಕೂ ಅನ್ಕೊಂಡೇನ ನೀನು ಅವನು ಬಾಲ್ಯ ಅದೇ ಮುಂಬಾಯಿ ಹೋಳಿ ಉಡ್ತಾಕ ನಿನ್ನ ತಲೆ ಹಾಪಕ್ಕ ನಮಗೆ. ಭಾಳ ಮುಂದುವರೆದು ಬಿಡಪ್ಪ ಇವನು ನೀವು. ಬಾಲ್ಯ ಸ್ವಲ್ಪ ದವಾಸಿ ಇಲ್ಲ ನೋಡ್ಕೊಂತ ಕುಂದ್ರ. ನಿಮ್ಮ ಅವನು ಇದಕ್ಕೆ ರೊಟ್ಟಿ ಅಂತಾರೆ ಅಲ್ಲಿ ಇದಕ್ಕೆ. ಈ ರೊಟ್ಟಿ ನೋಡಿದಂದ್ರೆ ಸೇಮ್ ನಿಮ್ಮ ಅವನ ಮಕ್ಕ ಕಂಡ ಕಾಣ್ತೈತಿ. ನಮ್ಮ ಸನ್ಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೊಟ್ಟೆ ನಿನ್ ಗುಂಡು ದರ್ಗಗಿಲ್ಲ ಅದಿಲ್ಲ. ಫೋನ್ ಎಲ್ಲಿಟ್ಟವ? ಯಾಕೆ ಹೋದ್ರತಿ? ಫೋನ್ ಎಲ್ಲಿಟ್ಟು? ಏಯ್ ಅಲ್ಲೇ ತೆಲುಗು ಮೀನು ಬಿಡಕಾಯ್ತು ನೋಡ ಮಾಳ ನನ್ನ ಮಗನ. ರೊಕ್ಕ ಐತಿಲ್ಲ ಅದ್ರಾಗ. ರೊಕ್ಕ ಅದ್ರಾಗ ಇರ್ತೈತೇನು ಬಾಕಡ್ದಾಗ ಇರ್ತೈತಿ. ನೋಡ್ಲೇ ಅದು ಫೋನ್ ಆಗಲ್ಲ ಅದ ರೊಕ್ಕ ಬಕ್ಕಂದಾಗ ಇರ್ತೈತಿ. ಕರೆ ಹೊಳ್ತು ಬಿಡಲಿ ನಿಮ್ಮಪ್ಪ ನಿಮ್ಮವ್ವ 7 ಮಕ್ಕಳು ಅದಾರ ಹೆಂಗಿರ್ತಿಲ್ಲ ಮನ್ಯಾಗ. ನೀನು ಹೇಳ್ತೀವ ನೀನು ಇವತ್ತೊಂದು ಸರಿ ಕಾಟ ಕೇಳಿ ನಾ ಜೀವನ ಪೂರ್ತಿ ಇವ್ರು ಕಾಟ ಕೇಳ್ಬೇಕಲ್ಲಿ. ಇವ್ರು ಕಾಟ ಕೇಳಸಲ್ಲ ನನಗೆ. ಮಬ್ಬ ನನ್ನ ಮಗ ಇಲ್ಲಟ ನೋಡು ಫೋನ್. ಯಾವ್ದು ಅವ್ರ ನಂಬರ್ ಹೇಳಿ. 96 96 86 86 95 95 92 92 60 60. ಹಲೋ ಹಲೋ ಸರ್. ಹೇಳಿ. ನಿಮ್ಮ ಪಪ್ಪಿ ಸಿಕ್ಕತ್ರಿ. ಏನ ಪಪ್ಪಿ ಸಿಕ್ತಾ? ಹ್ಞೂ ರೀ ಸರ್. ಹೇಗೆ? ಅಯ್ಯೋ ಸರ್ ಅದನ್ನ ಹೆಂಗೆ ಕೇಳ್ತೀರಿ? ನಾನು ನಮ್ಮ ದೋಸ್ತ ಒಂದಿನ ಊಟ ಮಾಡಿಲ್ರಿ ಹಂಗೆ ಹುಡುಕ್ರಿ. ತುಂಬ ಥ್ಯಾಂಕ್ಸ್ ಕಣಪ್ಪ. ನನಗೆ ಯಾವುದೇ ಕಾಲ್ ಬಂದ್ರೂ ಪಪ್ಪಿ ಸಿಕ್ಕಿದೆ ಅಂತ ಕಾಲ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊತಿದ್ದೆ. ಬಟ್ ಅದು ಬೇರೆ, ಅದರಿಂದ ತುಂಬ ಬೇಜಾರಾಗ್ತಿತ್ತು ಕಣೋ ಪುಟ್ಟ. ಥ್ಯಾಂಕ್ಸ್ ಕಣೋ. ಬಂದೀಗ ಈ ನಾಯಿ ತಗೊಂಡು ಹೋಗ್ತಿರಲ್ರಿ ಸರ್. ಅಯ್ಯೋ ಈಗ ಆಗಲ್ವಲ್ಲೋ ಪುಟ್ಟ. ನಾನು ಮಂತ್ರಾಲಯಕ್ಕೆ ರಾಯರು ನೋಡೋಣ ಅಂತ ಬಂದಿದ್ದೆ, ಪೂಜೆ ಮಾಡಿಸ್ಕೊ ಬರ್ತಿದ್ದೆ. ಅಷ್ಟೊತ್ತಿಗೆ ನೀನು ಕಾಲ್ ಬಂತು ಪುಟ್ಟ. ತುಂಬ ಥ್ಯಾಂಕ್ಸ್ ಕಣಪ್ಪ. ನಾನು ನಾಡಿದ್ದು ಸಂಜೆ ಬಂದು ತಗೊಂಡೋಲ್ಲ. ಆಯ್ತು ಸರ್, ನಾಳೆ ಬರ್ರಿ. ಅದರ ರೊಕ್ಕ ಮರಿ ಬರ್ರಿ ಸರ್. ಏ ಪಾಪ ಊಟ ತಿಂಡಿ ಬಿಟ್ಟು ಹುಡ್ಕಿದ್ದೀರಾ. ನಿನ್ನ ಕಾಸು ನಾನು ಕೊಡ್ದಲ್ಲೇ ಇರ್ತೀನ ಪುಟ್ಟ. ಖಂಡಿತ ಕೊಡ್ತೀನಿ. ಅಂದಂಗೆ ಇದೇ ನಂಬರ್ಗೆ ಬಂದು ಕಾಲ್ ಮಾಡಲ ನಾನು ನಾಳೆ. ಅಪ್ಪ ರಾಘವೇಂದ್ರ. ಕಾಷಾಯ ವಸ್ತ್ರಾಂಕ ಕೌಪೀನ ಪೀನಾಂಕ ಹಂಸಾಂಕ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಚಂಡೀಶ
ಅವರು ನಾಳೆ ಬರ್ತಾರಂತೆ ಅವಾಗ ರೊಕ್ಕ ಇಸ್ಕೊಂಡ್ರಿ ನಾವೊಂದು ಹೊಸ ಸೈಕಲ್ ತಗೊಂಡ್ಬಿಡ್ತ ನಂಗಂದ್ರೆ 10 ಪಾರಿವಾಳ ನೋಡ್ಲೇ ಕನಕ ದಿನಕ್ಕ 3 ಗಂಗಳ ತಿಂತಾನ ಮಗ. ಮುಂಜಾನೆ ಬೇಕಂದವ ಸಂಜೆಲಿ ಎದ್ದೇಳ್ತಾನ. ಒಟ್ಟೆ ಉಂಡಿಲ್ಲ ಅಂತ ಹೇಳ್ತಾನ. ನೋಡ್ಬಾರ್ದ ಎಷ್ಟು 400 ಬೀಸ್ ನನ್ನ ಮಗ ಇದ್ದಾನಿವ. ನಿನಗ ಬುಲ್ಟಿ ಗೊತ್ತ ನೋಡವ. ಸೇಮ್ ಸ್ವಾದ್ರಮವನ್ ಓದ್ತಾನ ನೋಡ್ಲಿ ಅವ. ಸಂಜೆ ಅವನ ಮಗನವನ ನೀನು. ಏಯ್ ಬೇಬರ್ಸಿ ನಾನು ಓದ್ತಾನಲ್ಲಿ ಅವ. ನಿನ್ನಂಗ ಬುಡಿ ಹೇಳೋದ್ ಕಲ್ತಿರೋದವ. ಹೌದಲ್ಲೇ ಹೆಂಗ್ ನೋಡ್ತಾಳ ನೋಡು ಮುಂಗ್ಲಿ ಮಾರಿ. ಮಗ ಬೇರೆ ಮಕ್ಕಂದನ. ಇದು ಒಳ್ಳೆ ಟೈಮು. ಈಗ ಶುರು ಹಚ್ಕೋಬೋದು. ರೇಣು ರೇಣು ಸಟ್ನ ಒಳ್ಳೆ ತಗ ಮಗ ಎದ್ದೇಳ್ತಾನ. ಹಾ ಥೂ ಇವನವನ. ಇದರ ಅವನ್ನ ಗಪ್ ನಮ್ಮ ಮಕ್ಕಂದ ಸುಮ್ಮನೆ ಮತ್ತೆ ಪಪ್ಪಿ ಸುಮ್ಮ ಮಕ್ಕ ಹುಚ್ಚು ಬಂದ್ರೆ ಹೊರಗೆ ಹೋಗಿ ಒಯ್ದು ಬಂದು ಮಕ್ಕ ಕಬ್ಬು ನನ್ನ ಮಗ ತಾನೇ ಇಲ್ಲಿ ಹಾಸಿಗೆ ಹೋಯ್ತಾನ. ನಾಯಿಗೆ ಹೊರಗೆ ಹೋಗಿ ಓದ್ವಾ ಅಂತಾನ. ಬದ್ಮಾಶ್ ನನ್ನ ಮಗ. ಮಕ್ಕನೈತೆ ನೋಡ್ತೇನೆ ತಡಿ. ಹೆಂಗ್ ಕಣ್ಣು ಬಿಟ್ಕೊಂಡು ನೋಡ್ತೈತೆ ನೋಡಿ ಇವನು. ಅವನು ದರಿದ್ರ ನನ್ನ ಮಗಂದ. ಇಷ್ಟಿನ ಇವನು ಕಾಟ ಆತು. ಏನೋ ಮಕ್ಕನ ಅಂತ ಮಾಡಿದ್ರಿ ಇದು ಒಂದು ತಗೊಂಬಂದು ಕಟ್ಕೊಂಡು ಕುತ್ಕೊಂಡ ನೀವನು. ಬದ್ಮಾಶ್ ನನ್ನ ಮಗ. ಅವ ಮಕ್ಕಂದಾಗ ಇದು ಎದ್ದಿರ್ತೈತಿ. ಇದು ಮಕ್ಕಂದಾಗ ಅವ ಎದ್ದಿರ್ತಾನ. ಇವು ಎರಡು ಮಕ್ಕಂದಾಗ ಬೆಳಕರಿದು ಹೋಗಿರ್ತೈತಿ. ಮಬ್ ನನ್ನ ಮಗಂದ. ಅವ್ನು ಯಾವ್ದ ತಮ್ಮಂದು ಕಟ್ಟಿಬಿಟ್ಟ ಇದು ಅಗಲಿ ಬೆಳ್ತಾನ. ಅವು 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 ಅಂತ ಹಚ್ಚಿಬಿಡ್ತಿ. ಏ ಪರಿಸ್ಯ ಅದು ಏಕ ಒದರ್ತೈತಿ ನಿನ್ ಕೂಡ ಕರ್ಕೊಂಡೋಗಿ ಹೊರಗ. ಏ ಸುಮಾರು ಬೇ ಅಲ್ಲಿಗಿಂದ ಹೇಳಕ್ ಬಿಡಲ್ಲ ಅದನ್ನು. ಅಪ್ಪದನ್ನ ಅಪ್ಪ ಕರ್ಕೊಂಡೋಗ್ಬಿಡ. ಏ ನಿಮ್ಮವ್ನು ಬೇಬರ್ಸಿ ನನ್ನ ಮಗನ. ನಾನು ನಾಯಿ ಕಾರಣ ಮಾಡಿ ಅಲ್ಲ ನಮ್ಗೆ ದುಡ್ದು ನಾವು ಕುಂತ್ಕಂದ್ರೆ ಎದ್ದೇಳಕ್ ಬರಗಲ್ಲ. ಇವ್ ನಾವು ನಾಯಿ ಕಾಯ್ಬೇಕಂತೆ. ಅವ್ ಯಾವನ 10,000 ರೂಪಾಯಿ ಕೊಡ್ತಾನಂತೆ. ಇವತ್ತು ತಗೊಂಬಂದು ಮನೆ ಮುಂದೆ ಕಟ್ಟ್ಯ ನೀವು. ಅವನ ಇವ ಖಾಲಿ ಕುದ್ದೆಲ್ಲ ಹಿಡ್ಕೊಂಡು ಹೋಗ. ಮತ್ತೆ ಯಾರು ಸೋದಿಲ್ಲ ಬದ್ಮಾಶಿ ನನ್ನ ಮಗನ. ಅವನ ನನಗೆ ಹೇಳ್ತಾನೆ ಇವನು. ಅವ್ನು ತಟ್ಕದಾನ. ಥೂ ಇವನು ಬರೀ ಇದಾತು ಹಿಡ್ಕದಾಳೆ ಅವ್ನು. ಅವ್ನು ಇವಳೆ ಹಂಗದಾಳೆ ಇವನು. ಅವ್ನು ಹೇಳಿ ಕಳ್ಸಿಲ್ಲ. ಅದ್ ಯಾವುದೇ ತಗೊಂಬಂದು ಮನೆ ಮುಂದೆ ಕಟ್ಕೊಂಡು ಕುತ್ಕೊಂಡಾರ ಇವನು. ಅವಳ ಸುಮ್ಮನೆ ಕುಂತ್ಕ ಏಕ ಹೋಯ್ತಾನ ಅದಕ್ಕೆ ಬೀಳ್ತಾವ ನೋಡ. ಮತ್ತೆ ಮಾತಾಡಿದ್ನಂದ್ರೆ ಸಾಲಿ ಹೋದಂದ್ರೆ ನಾಯಿ ಹಿಡ್ಕೊಂಡು ಅಡ್ಡಾಡ್ತಾನ. ಬ್ಯಾಟಿ ಆಡಾರ ಲೇ ಅದೇ ಆ ಬಾಟ್ಲಿ ಅಲ್ಲಿ ಇಟ್ಟು ಬಂದೆ ಅಲ್ಲ. ಈ ನೀರು ಚಲ್ತ ನೋಡೋದು. ನೀರು ಚೆಲ್ಲೋರು ನೀವು ತರಕ್ ನಿನ್ನ ಕಳಿಸ್ ನಾನು. ಅದೇಗ್ ಚೆಲ್ಲತ್ಲೆ? ಏ ಅದೇ ಅದ್ರ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ತಂದೆ ಮುಂದಿಟ್ಗ. ಲೇ ಅದು ಚೆಲ್ಲೋದು ನಾನು ತರ್ತೀನಿ ತಗ. ಹೋಗ್ಲಿ ಹೇಳಲ್ಲ ನಾನು. ಏ ಚಲ್ತ ತೋಲೋದು ಅಂದ್ರ ಮಗನ ಈಗ ನೀರು ತಗೊಂಬ ಹೋಗ. ಮಾತಾಡ ಸಾಕು. ನಾನು ನೀರು ತಗೊಂಬ ಈಗ ಹೋಗಿ ಕುಂಡಿಗೆ ತರ್ಲೇಬೇಕಾ? ಹ್ಞೂ ಮತ್ತೆ ಆಗಲ್ಲ ಏನಂದು ತರ್ತೀನಿ. ನೀನು ಖರೆ ಕುಂಡಿ ಅವ್ನು ನೋಡ್ತಾರ. ಹೋಗ ಹೆಂಗ ಜೋಕುಮಾರ ಖರೆ ಕುಂಡಿ ಬಿಟ್ಟ ಕಲ್ತಂಡ ನೋಡಿ ಒಟ್ಟು ಒದಿರ್ತ ನಾರ ಬಡ್ಸಿ ಇದ್ದಿದ್ದ ನೀರೆಲ್ಲ ಚೆಲ್ಲಿಟ್ಟು ಒದ್ರಕತೈತಿ ಮಾಂದ.
ನಾವು ಕುಂಡಿ ನೀರು ಹೊಲ್ದಂಗೆ ಮಾಡಿ ನೋಡಿ ನೀರು ತಗೊಂಡ್ಕೊಳ್ಳೋ ಮಗ ನೀ ಏನಪ್ಪ ಇಷ್ಟೊತ್ತಾದ್ರೆ ಬರೋಲ್ಲ ನೀವು ಟೈಮ್ ನೋಡೋರು ಆಗ್ಬಿಡ್ತಿ ಶಾಲೆ ನೋಡಿದ್ರೆ ಹೊತ್ತಾತು ಕೈಕಂತ ಕುಂತ್ರಾಗಲ್ಲ ಇಲ್ಲೇ ಎಲ್ಲಾರು ನೀರಿದ್ರು ತಿನ್ಕೊಂಡು ಮುಕ್ಕಳು ತಕೊಂಡು ಹೋಗಕ್ಕೆ ಬರ್ತತ್ತಾಗ ಅದ ಅನ್ನ ಅದ ಬೇಳೆ ನಮ್ಮವ್ಗ ಬಿಟ್ರ ಬೇರೆ ಏನೇನೋ ಮಾಡಕ್ಕೆ ಬರಲ್ಲ ಚಪಾತಿ ಮಾಡ್ಬೇಕು ಪೂರಿ ಮಾಡ್ಬೇಕು ಒಗ್ಗರಣೆ ಮಾಡ್ಬೇಕು ಪಲಾವ್ ಮಾಡ್ಬೇಕಂತಂದು ಎಷ್ಟೋ ಒಂದ್ಸರಿ ಹೇಳೀನಿ ನನ್ನ ಮಾತು ಒಟ್ಟ ಕೇಳಲ್ಲ ತನಗೇನು ನಿಜ ಆಕೈತಿ ನೋಡ ಅದನ್ನ ಮಾಡಿಟ್ಟು ಹೋಗ್ಬಿಡ್ತಾಳೆ ಇದನ್ನ ತಿಂದು ಶಾಲೆಗೆ ಬರ ಫಸ್ಟ್ ಕ್ಲಾಸ್ ಬರ್ಬೇಕಂತ ಇದನ್ನ ತಿಂದು ಶಾಲೆಗೆ ಹೋದ್ರೆ ಹೆಂಗೆ ಬರ್ತೀನಿ ಹೇಳ ಪಪ್ಪಿ ಕರೆಕ್ಟಾಗಿ ಹೇಳಿದ್ ನೋಡು ಪಪ್ಪಿ ನೀನು ಅರ್ಥ ಮಾಡ್ಕೊಂಡಷ್ಟು ನಮ್ಮ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಟೀಚರ್ ಬೈತಾರ ಬಾಲೆ ಏ ಜಲ್ದಿ ಬಾಲೆ ಅಪ್ಪ ನಿಧಾನ ಹೊರಗಡೆ ನೀ ಫಸ್ಟ್ ಜಲ್ದಿ ಮ್ಯಾಗ ಹೋಗ ಮಕ್ಕಳೇ ಇಂದಿನ ತರಗತಿಯಲ್ಲಿ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಯಿ ಅಂದ್ರೆ ಯಾರ್ಯಾರಿಗಿಷ್ಟ? ಕೈ ಎತ್ತಿ. ಹಾ, ಕೈ ಇಳಿಸಿ. ನಾಯಿ ಅಂದ್ರೆ ಎಲ್ರಿಗೂ ಇಷ್ಟನೇ, ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟ. ಯಾಕಂದ್ರೆ ಅದು ಮಾಡುವ ತುಂಟಾಟ, ಅದು ತೋರಿಸುವ ಪ್ರೀತಿ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಅದೇ ರೀತಿ ನಾವು ಒಂದು ಹೊತ್ತು ಊಟ ಹಾಕಿದ್ರೆ ಅದು ನಿಯತ್ತಿಂದ ನಮ್ಮ ಮನೆ ಕಡೆನೇ ಇರುತ್ತೆ. ಸುಮ್ಮನೆ ಇವಾಗ ಬಂದು ಟೀಚರ್ ಬೈತಾರೆ. ಸುಮ್ಮನೆ ಯಾಕ ಪಪ್ಪಿ ನೆನಪು ಹಾಕೋದಕ್ಕೆ ಬಾಲ ಸುಮ್ಮನೆ ನೋಡಿದ್ರು ಮಾಡ್ತೀನಾರಲ್ಲಿ ನಾನು ಹೇಗೆ ಬಿಡಿಸ್ತೀನೋ ಹಾಗೆ ಬಿಡಿಸ್ತಾರೇನಾ? ಏನೋ ಅದು ಅದಕ್ಕೆ ದೊಡ್ಡ ಬಂದೈತೆ ಅಂತೀರಿ. ಓ, ಅದಕ್ಕೆ ಅಂತಿದ್ದೀನಿ. ಏನೋ ಬೆಳಿಗ್ಗಿಂದ ಬ್ಯಾಡ್ ಸ್ಮೆಲ್ಲು ಅಂತ. ಬೆಳಿಗ್ಗೆನೆ ಮನೆಯಿಂದ ಬರ್ಬೇಕಾದ್ರೆ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಕ್ಲಾಸಲ್ಲಿ ಬಂದು ಬರೇ ಇದೆಗೋಳು ನಿಂದು. ಹೊರಡು. ಬರೀ ಇಂಥವೇ ಮಾಡಲಿ ನೀನು. ಓ ಮಹಾರಾಜರು, ನಿಮ್ದೇನು? ಅವನ್ ದಡ್ಡಿಗೆ ಹೋದ್ರೆ ನೀವು ಚರಗಿ ತಗೊಂಡು ತೊಳೆಯೋಕೆ ಹೋಗ್ಬೇಕಾ ಕುಂಡಿನ? ಬರೀ ಇದೆ, ನಿಮ್ ಬುದ್ಧಿನೇ ಬಿಡಲ್ಲ ನೀವು. ನಡಿ. ಈ ನನ್ನ ಮಕ್ಕಳು ಕ್ಲಾಸಲ್ಲಿ ಕುಂತು ಕಲ್ತಿದ್ದಕ್ಕಿಂತ ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ. ಯಾವಾಗ ಬುದ್ಧಿ ಬರುತ್ತಪ್ಪ. ಸರಿ, ನಾವು ಚಿತ್ರ ಬಿಡ್ಸನ್ವಾ? ಬೊಂಬೈ ಮಿಠಾಯಿ ರೀ, ಬರೇ ಬರೇ ಬರೇ. ಬೊಂಬೈ ಮಿಠ ತಡಿ ಕೇಳಕ್ ಹೊಡಿಸ್ಲಿ. ತಡಿ ಕೇಳ್ತ ಅಣ್ಣ, ಬೊಂಬೈ ಮಿಠ ಎಷ್ಟು? 5 ರೂಪಾಯಿ 10 ರೂಪಾಯಿ ನೋಡಪ್ಪ. ಅಣ್ಣ 1 ರೂಪಾಯಿ ಕೊಡು. ಒಂದೊಂದು ರೂಪಾಯಿಗೆ ಈಗ ಬರಾಗಲ್ ತಮ್ಮ. 5 ರೂಪಾಯಿ 10 ರೂಪಾಯಿ ಈಗಿನ ಕಾಲದಾಗ ಇರೋದು 5 ರೂಪಾಯಿ 10 ರೂಪಾಯಪ್ಪ. ಏ ಬರಾಗಲ್ಲ ಕಾಡ್ ಬೇಡ. 1 ರೂಪಾಯಿ ಕೊಡಲ್ಲ, 5 ರೂಪಾಯಿ ತಗೋ, ವಾಚ್ ಮಾಡಿ ಕೊಡ್ತೀನಿ. ಇಲ್ಲಂದ್ರೆ ಯಾರು ಸರಿ 2 ರೂಪಾಯಿ ಯಾರ ಕೊಡು. 5 ರೂಪಾಯಿ 10 ರೂಪಾಯಿ ಯಾರ ತಗೋ. ಸುಮ್ಮನೆ ಕಾಡ್ತೀನಿ ನೋಡಿ ನೀನು. 1 ರೂಪಾಯಿ ಬರಲ್ಲ. ಇವು ಯಾವನ್ಲೆ ಅವನ ಇಲ್ಲಿ ದುಡ್ಕೊಂಡ್ ತಿನ್ನಕ್ ಬಂದಿಲ್ಲ ನಾನು ಮರಯ್ಯ. ನಿಮ್ಮ ಅಂತಾರೆ ನೀವು ಹಂಗ ಕೊಡು ಅಂದ್ರೆ ನಾನು ಏನು ಮಾಡಲಿ? ಕಾಸು ಕೊಡ್ರಿ, ಕೊಡ್ತೀನಿ ನಾನು. ಕೊಡ್ರಿ ಕಾಸು ಕೊಡ್ರಿ. ಹಾ ತಾಡಿ ಕೊಡ್ತೀನಿ. 2 ರೂಪಾಯಿ ದಿಗಾರ ದೊಡ್ಡ ಕೊಡ್ತೀನಿ. ನಾವು ನಿಮ್ಮ ಕಡೆಲ್ಲ ಹಂಗೆ ಯಾಕೆ ಮಾಡ್ತಿದ್ವಿ? ಹೌದಾ? ಅಲ್ಲೇ ಹಳ್ಳಿಯರ್ ಅಂತಂದು ಹಿಂಗತಿ ಸೈಕಲ್ ತಗೊಂಡು ಓಣಿ ಅಡ್ಯಾಡಕತ್ತೀರಿ. ಸಾಲಿ ಕಲಿತೀರಿನಿಲ್ಲ? ಕಲ್ತು ಮರ ಕಲೀರಿ. ಏನು ಮತ್ತೆ ನಮ್ಮಂಗೆ ಬೀದಿ ತಿರ್ಗಂಗೆ ಆಗಬೇಡ್ರಿ. ಶಾಣ್ಯಾರ ಆಗ್ರು ಒಂದಿಟ. ಇದೇ ನೋಡಿ ನಾನು ವಾಚ್ ನಡೆಯವಲ್ದಲ್ಲ. ಅದು ತಿನ್ನ ವಾಚಪ್ಪ.
ನಡೆಯೋ ವಾಚಲ್ಲ ಮತ್ ನಡೆ ಓದ್ಸಂಜಲ್ವ ನೀನ್ ಬಾಯಾಗ ಇಟ್ಕೊಂಬಿಡು ಬಾಯಾಗ ಅದು ನಡಿತೈತಿ ನೀ ಏನ್ ತಲೆ ಕೆಡ್ಸಬೇಡ ಹೊಟ್ಯಾಗ ಓಡಾಡಕತ್ತಿ ಬಿಡ್ತೈತಿ ಅದ ಬಂತ ನೋಡಿ ಬರೀ ನಾಯಿ ನಾಯಿ ಅಂತನಪ್ಪ ಶಾಲ್ಯಾಗ ಪಾಠ ಕೇಳಕ್ ಬಿಡಲ್ಲ ಬೆಳಗ್ಗೆ ಎದ್ರೆ ಲೇಟಾಗಿ ಹೋಗೋದಿನ ಶಾಲೆ ಬಿಟ್ಟಿರಲ್ಲ ಅವಾಗ ಎತ್ಕೊಂಬರ್ತಾನೆ ಬರೀ ಇಂಥದ್ದು. ಸಾರಿ ಪಪ್ಪಿ ನಿನ್ನ ಶಾಲೆಗೆ ಬಿಟ್ಟೋದಕ್ಕೆ ನಂಗೆ ಬೇಜಾರಾಯ್ತು. ನಂಗೆ ಶಾಲ್ಯಾಗ ಪಾಠ ಕೇಳೋಣ ಅನ್ಸ್ಲಿಲ್ಲ ಪಪ್ಪಿ, ಅದಕ್ಕೆ ನಾವು ಓಡಿ ಬಂದುಬಿಟ್ಟೆ. ನನ್ನ ಜೊತೆ ಶಾಲೆಗೆ ಬರ್ತೀವಿ ಪಪ್ಪಿ, ನನ್ನ ಫ್ರೆಂಡ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಮಬ್ಬಡ್ಸಿಕ್ಕೆ ಫಸ್ಟ್ ನೀನು ಬಾಲಿ, ಆಮೇಲೆ ನೀನು ನಾಯಿನ ಕರ್ಕೊಂಬರಂತಿ ಪರಿಚಯ ಮಾಡಿಸ್ತೀನಿ. ಕೇರಳದ ಗಡಿ ಭಾಗದಲ್ಲಿ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಏನಾಗಿದೆ? ಅಲ್ಲೂ ಕೂಡ ಕೊರೋನಾ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕಾರಣ ಕೇರಳದಲ್ಲಿ ಅತಿ ಹೆಚ್ಚು. ಅಲ್ಲಿಯೂ ಕೂಡ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ನನ್ನ ಸಹೋದ್ಯೋಗಿ ವಿವರಿಸಿದ್ದಾರೆ, ಮಾತನಾಡಿದ್ದಾರೆ. ಬಲಕಾಕೈತ್ ನೋಡ್ಲಿ ಸಾಕಾಯ್ತು ಮಾವ ಇನ್ನೊಂದು ತಗೊಂಬಿಡ. ನಾವುನ ಅದು ಒಂದ ಸಾಕ್ತಾಗ ಪುಕ್ಸೆಟ್ ಆದ್ರೆ ನೀನು ಮಗ ನನಗೂ ಬೇಕು, ನಮ್ಮ ಅಪ್ಪಗೂ ಬೇಕು ಅನ್ನೋ ಮಗ ನೀನು. ಸದ್ಯಕ್ಕೆ 8 ಸಕ್ರಿಯ ಪ್ರಕರಣಗಳಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಅಲರ್ಟ್ ಆಗಿ ಆರೋಗ್ಯ ಇಲಾಖೆ ಟಿವಿ ನೋಡಲ್ಲಿ ಎಲ್ಲರೂ ಮುಂಜಾಗ್ರತಾ ಕ್ರಮವನ್ನು ಮಾಡಿ ಅನ್ನುವಂಥದ್ದು ಹೇಳ್ತಾ ಇರೋದು. ಜೊತೆಗೆ ಅಲ್ಲ ಮಾವ ನಿನ್ನ ಐತಾರ ರಜೆ ಕೊಟ್ಟದ ಅದಕ್ಕನ ಯಾವ್ದಕ್ಕೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗತ್ತೇನೆ ಅದು ರಜೆ ಯಾಕೆ ಕೊಟ್ಟಾರತ್ತ. ನಾ ಕೆಲಸ ಇಲ್ಲ ಅಂತ ಮಾಡ್ಬಿಟ್ಟೀನಿ. ಇದ್ರ ಮುಂದೆ ಯಾರು ರೋಗ ಬರ್ತೈತಿಲ್ಲ, ಒಂದು ಕುಡಿಲಿ 2 ಕುಡಿದ್ರೆ ರೋಗ ತಾನೇ ಹುಡುಕೈತಿ ಮಗಂದ. ಹೌದಾ ಮುಚ್ಚಿಗೆ ಸುಮ್ಮನೆ ಕುಡಿ ಮಗನ. ಪುಗ್ಸಿಟ್ಟು ಸಿಕ್ಕೈತಿದ್ದ ಇಲ್ಲಿ ದಿಬ್ಬ ಕಾಡಿಸ್ತಾರೆ. ಕೊರೋನಾ ಇತ್ತು, ಕೊರೋನಾ. ಕ್ರಿಸ್ಮಸ್ ರಜೆ ಇರೋದ್ರಿಂದ ಕೇರಳಕ್ಕೆ ಸಾಕಷ್ಟು ಮಂದಿ ಇಲ್ಲಿಂದ. ಅಲ್ಲ ಮಾವ ಕರೋನಾ ಬಂದ 17 ಜನ ಏನೋ ಸತ್ತಾರಂತಲ್ಲ. ಅವ್ರು ಇದಕ್ಕೆ ಸತ್ತಿರ್ತಾರೆ, ಯಾವ್ದೋ ರೋಗ ಬಂದೈತಿ ಸತ್ತಿರ್ತಾರಲ್ಲ. ಇದನ್ನ ಬೇಯಿಸಿ ಕುಡ್ದಂದ್ರೆ ಯಾವ ರೋಗ ಇರಂಗಿಲ್ಲ ನಮಗ್ ಗೊತ್ತಾ. ನಾನು ಊರಾಗ ಸಾಲ ಮಾಡೀನಿ, ಅದ್ರ ಚಿಂತೆ ನನಗೈತೈತಿ. ಇವನವ್ನು ಯಾವ್ದೋ ರೋಗ ಬಂದೈತಿ ಅಂತ ಹೇಳ್ತಾನ. ಮಂದಿ ಅಂತಾರಲ್ಲ ಮಾವ, ನನಗಾರ ಏನ್ ಗೊತ್ತಾಗತ್ತೆ. ಮಂದಿ ಅನ್ಲೇ ಹಿಂಗಿದ್ರು ಅಂತಾರ, ಹಂಗಿದ್ರು ಅಂತಾರ. ಅವನವನ ಊರಿನ ಸಾಲ ಹೆಂಗ್ ಮಾಡ್ಲಪ್ಪ, 2 ತಿಂಗಳಾಗಿಲ್ಲ, ಮತ್ತೆ ಒಳ್ಳೆ ಕೆಲಸ ಇಲ್ಲ ಅಂತಾರ. ಮಿಸ್ತ್ರಿ ಕೇಳ ನಡಿ ಹೋಗೋಣ ಬಾ, ನಮ್ಮದು ನಮಗೈತೈತಿ, ಕೊಟ್ಟರಿಗೆ ಕೊಡ್ಬೇಕಂತ. ಅವನವ್ನು ಯಾವ್ದು ರೋಗ ಅಂತ ರೋಗ. ಮಾವ ಏನೋ ಒಂದು ಹೇಳ್ಬಿಡ ಮಾವ. ಸುಮ್ಮನೆ ಬರ್ತೀನಿ ಜಾಡ್ಸಿ ಒದ್ದು ಬಿಡ್ಲಿಲ್ಲ. ಯಾಕೆ ನಗ ಕುಂತಿಲ್ಲ? ಏನೆಲ್ಲ ನೋಡಿದ್ರೆ ನಗು ಮಾಡ್ತ. ಸುಮ್ಮನೆ ಯಾರು ನಗ್ತಾರೆ ಅಲ್ಲೇ. ಇಷ್ಟು ಜಲ್ದಿ ದಡ್ಡಿ ಕುಂತ್ಯಾ ಮಗನ? ದಡ್ಡಿ ಹೋದ್ರಲ್ಲ ದಡ್ಡಿ ಕುದ್ರದ ಮತ್ತೆ ಮಗನ ಈಗ ಮಾಡ್ತಾನೆ ಇಲ್ಲ ನಿನಗೆ. ನೀರು ಹಾಕ್ತಿಲ್ಲ ಕುಂತಿಲ್ಲ ನೀರು ಮಗನ. ನಾನು ನಿನ್ನ ಮಿಂಜಲ್ಲಿ ನೀರು ತಂಬಲ್ಲ ಅಂದ್ರ ಹಂಗ ಹೋಗಿ ಮಗನ. ನಾ ಹಂಗ ಚಡ್ಡಿ ಹಸ ಮನೆಗೆ ಹೋಗಿನಿ. ಈಗ ಹಂಗ ಬಾಲ್ಯ ಮಗನ. ನಿನ್ ಕರೆ ಕುಂಡ್ಯಾವ ನೋಡ್ತಾರ, ನಾ ನೋಡ್ತೀನಿ. ಏನ ಬರಕ್ ಕುಂತಿದ್ನೆ, ನಮ್ಮಪ್ಪ ಮನ್ಯಾಗಿದ್ನ ಅದಕ್ಕ ಮಗನ. ಈ ನಮ್ಮ ಮನೆ ನಮ್ಮ ಹೋದ್ರ ಬಾರ ಮಗನ. ಬಾಲ್ಯ ಪಪ್ಪಿ ಇಂಥ ಟೈಮಿಗೆ ಕೈ ಕೊಡ್ತಾನಂತ ನಾ ಅನ್ಕೊಂಡಿರ್ಲಿಲ್ಲಪ್ಪ. ದಯವಿಟ್ಟು ಎಲ್ಲ ಮಕ್ಕಳು ಇಲ್ಲಿ ಕೇಳಿ, ಕರೋನಾ ಎಂಬ ರೋಗ ಬಂದಿರೋದ್ರಿಂದ ನಾಳೆಯಿಂದ ಯಾರಿಗೂ ಶಾಲೆ ಇರಲ್ಲ. ಹಂಗಂತ ಎಲ್ಲರೂ ಹೊರಗಡೆ ಸುತ್ತಾಡೋ ಹಾಗಿಲ್ಲ. 1 ತಿಂಗಳಿಗೆ ಆಗಷ್ಟು ಹೋಮ್ವರ್ಕ್ನ ನಾನು ಕೊಟ್ಟಿರ್ತೀನಿ. ಎಲ್ಲರೂ ಮನೇಲಿ ಕುತ್ಕೊಂಡು ನೀಟಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು. ಅದರಲ್ಲೂ ನೀವು ಹೊರಗಡೆ ಸುತ್ತಾಡಬೇಕು ಅಂದರೆ ಮಾಸ್ಕ್ ಹಾಕೊಂಡು ಹೊರಗಡೆ ಹೋಗ್ಬೇಕು, ಸರಿನಾ? ಸರಿ, ಇವತ್ತಿಗೆ ಕ್ಲಾಸ್ ಮುಗೀತು. ಎಲ್ಲರೂ ಬ್ಯಾಗ್ ತಗೊಂಡು ಲೈನಾಗಿ ಹೊರಡಿ. ಲೇ ಪರ್ಷ, ಜಲ್ದಿ ಈ ಪಪ್ಪಿಯವನವ್ರಿಗೆ ಫೋನ್ ಹಚ್ಚಿ ಹೇಳ.
ರಕ್ಕಿಸ್ಕ ಅಲ್ಲಿ ಸೈಕಲ್ ತಗಂತಿಲ್ಲ ಹೇಳ ನಾನು ಪಾರಿವಾಳ ತಗೋಬೇಕು ನಂಗೆ 5,000 ಕೊಟ್ಬಿಡಪ್ಪ ನೀನು ಅಲ್ಲಿ ನಂಗೆ ನಮ್ಮಪ್ಪ ಬಯ್ಯ ಕುಂತಾನ ಗೊತ್ತೈತೆ ನಿನಗೆ ನೀನೇನು ಆರಾಮದಿ ನಂಗೆ ನಮ್ಮಪ್ಪ ಬೈತಾನಲ್ಲಿ ಜಲ್ದಿ ಅವ್ರಿಗೆ ಫೋನ್ ಹಚ್ಚು ಹೋದ ತಕ್ಷಣ ಈ ನಂಬರ್ ಇದ್ರಲ್ಲ ನಾವು ಪಪ್ಪಿಂಗ್ ಕೊಡೋದು ಇದನ್ನ ಅರ್ಧ ಹಾಕ್ಬಿಟ್ರೆ ಫಸ್ಟ್ ಅಂಗಡಿಗೆ ಬಾಲೆ ನಾ ಬರಲ್ಲ ಸೈಕಲ್ ರೌಂಡ್ ಕೊಡ್ತೀನಿ ಬಾಲೆ ನೀ ಏನು ಕೊಟ್ರೆ ನಾ ಬರಲ್ಲ ಮಗನ ನಿನ್ಗೆ ಏಳು ಬಂದಾಗ ನಾನು ಜೊತೆಗೆ ಬರ್ತಿದ್ನಿಲ್ಲ ಮಗನ ನಿಂದು ಬಂದ ನಾ ಬಂದಿನಿ ನಂದು ಬಂದ ನೀ ಬಂದಿ ಇಬ್ಬರದು ಸಮಯ ಆಯ್ತು ನಾಯಿ ಬಂದ್ಮ್ಯಾಗ ನಮ್ಮನ್ನೆಲ್ಲ ಮರಿತೆಲ್ಲ ಹೋಗು ಇರಲಿ रात 12 बजे से संपूर्ण देश में संपूर्ण लॉकडाउन होने जा रहा है। हिंदुस्तान को बचाने के लिए ಅಲ್ಲೋ ಹನುಮಂತಣ್ಣ ಮತ್ತೆ ಲಾಕ್ಡೌನ್ ಅಂತಾರ ಮತ್ತೆ ನಾಳೆಗೆ ದಗದ ಪಗದ ಅದೇವು ಲೋ ಮರ ನಮ್ಗ ಏನು ಮಾಡಕ್ಕಿಲ್ಲ ಮತ್ತೆ ಲಾಕ್ಡೌನ್ ದಗದ ನಮ್ಗಿಲ್ಲ ಮತ್ತೆ ಎಲ್ಲರಿಗಿಲ್ಲ ಅಂದ್ರೆ ನಮಗೂ ಇಲ್ಲಪ್ಪ ಏನು ಮಾಡಕ್ ಬರಲ್ಲ ನನಗೆ ಗೊತ್ತಿತ್ತು ಅಣ್ಮೇಶಣ ಇದು ಭಾಳ ದಿವಸದಿಂದ ಅಂತ ಅನ್ನಕತ್ತಿದ್ರು ಎಲ್ಲರೂ ಕರ್ನಾಟಕದಾಗ 15 ದಿನ 18 ಬಂದವಂತ ಅಂತ ಕೊರೋನಾದು ಬರೀ ಒಬ್ಬರಿಂದ ಒಬ್ರಿಗೆ ಹರಡೋದಂತಿದ ಮೇಸ್ತ್ರಿಗೆ ಫೋನ್ ಮಾಡಿ ತಿಳ್ಕೊ ಒಂದ್ಸತಿ ಅರ್ಧ ನನಗರ ಏನು ಗೊತ್ತೈತಿ ಮತ್ತೆ ಅವ್ರು ಹೇಳಕ್ ಕುಂತಾರ ನಮ್ಮ ಅಣ್ಣ ಗೊತ್ತಿರ್ಬೇಕು ಅಥವಾ ಫೋನ್ ಮಾಡಿ ಕೇಳ್ಕೊಳ್ಳೋಣ ಮತ್ತೆ ಮಾಡಪ್ಪ ಫಸ್ಟ್ ಮಾಡ್ಕೊ और मैं ये बात एक प्रधानमंत्री के तौर पर नहीं आपके परिवार के सदस्य के नाते कह रहा हूं इसलिए ಹಲೋ ಅಣ್ಣ ಹಾ ಹೇಳ ಅನ್ಮೇಶ ಅದೇನೋ ನ್ಯೂಸ್ ನಲ್ಲಿ ಲಾಕ್ಡೌನ್ ಅಂತ ಹೇಳಕತ್ತಾರಲ್ಲ ಅಣ್ಣ ಹಾ ಅದೇಪ್ಪ ನಾನು ಅದನ್ನೇ ನೋಡ್ತಾ ಇದ್ದೀನಿ ಟಿವಿಲಿ ಜನರ ಕೆಲ್ಸದ ಕೇಳ್ತಾ ಇದಾರಾ ಇಲ್ಲ ಎಲ್ರು ಬಂದು ಏನಣ್ಣ ಹಿಂಗಾಗೈತಿ ಲಾಕ್ಡೌನ್ ಹಾಕೊಂತಾರ ಏನ್ ಮಾಡೋದು ಮುಂದೆ ಏನೋ ಅಂತ ಕೇಳಕೊಂತಾರ ಅವ್ರು ಹಾ ಆಯ್ತು ಶೆಡ್ ಹತ್ರ ಎಲ್ಲ ಜನರನ್ನ ಸೇರ್ಸಪ್ಪ ನಾನು ಬರ್ತೀನಿ ಒಂದು 10 ನಿಮಿಷ ಸರಿ ಅಣ್ಣ ಹೇಳ್ತೀನಿ ಎಲ್ಲರಿಗೂ ಹೇಳಿರ್ತೀನಿ ಸ್ವಲ್ಪ ಬೇಗ ಬಂದ್ಬಿಡು ಸರಿ आपके घर के दरवाजे पर एक लक्ष्मण रेखा खींच दी है ನೋಡ್ರಿ ಕರೋನಾ ಅಂತ ಒಂದು ರೋಗ ಬಂದಿರೋದ್ರಿಂದ ನಾಳೆಯಿಂದ ನಿಮ್ಗೆ ಯಾರಿಗೂ ಕೆಲಸ ಇಲ್ಲ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಲಾಕ್ಡೌನ್ ಆಗುತ್ತಾ ಲಾಕ್ಡೌನ್ ಅಂದ್ರೆ ಏನ್ರಿ ಮೇಸ್ತ್ರಿ ಲಾಕ್ಡೌನ್ ಅಂತಂದ್ರೆ ದುರ್ಗಪ್ಪಣ್ಣ ಯಾರು ಮನೆಯಿಂದ ಹೊರಗೆ ಬರಂಗಿಲ್ಲ ಯಾರು ಹೊರಗೆ ಅಡ್ಡಾಡಂಗಿಲ್ಲ ಮಕ್ಕಕ್ಕೆ ಮಾಸ್ಕ್ ಹಾಕೊಂಡು ಓಡಾಡ್ಬೇಕು ಜೀವ ಉಳಿಸ್ಕೊಳದ ಹೆಚ್ಚಿಂದ ಈ ರೋಗದಾಗ ಉಸಿರಿಂದ ಉಸಿರಿ ಬರಂತ ರೋಗ ಇದು ಯಾರ್ಯಾರು ಅವ್ರವ್ರ ಊರಿಗೆ ಹೋಗ್ಬೇಕು ನಾಳೆ ಬೆಳಗ್ಗೆ ಟ್ಯಾಕ್ಟ್ರಿ ಇರ್ತಾ ಅವ್ರವ್ರ ಊರ್ ಸೇರ್ಕೋರಿ ಎಲ್ಲಿಂದ ತರ್ಬೇಕು ನಾವ್ ಎಲ್ಲಿಂದ ಏನ್ ತಗೊಂಡ್ ಹೋಗ್ಬೇಕಣ್ಣ ಬಂದು 1 ವಾರನ ಆಗಿಲ್ಲ ಕೈಯಾಗ ಪೇಮೆಂಟ್ ಕೊಟ್ಟಿಲ್ಲ
ಊರ ಮಳೆ ಇಲ್ಲ ಬೆಳೆ ಇಲ್ರಿ ಮೇಸ್ತ್ರಿ. ಬ್ಯಾಡ ದುರ್ಗಪ್ಪಣ್ಣ, ನಾಳೆ ಊರಿಗೆ ಹೋಗೋರ್ಗೆ ಟ್ಯಾಕ್ಟ್ರಿ ಹೇಳೈತಿ ಅಜಿತ. ನಾಳೆ ಅವ್ರು ಯಾರು ಊರಿಗೆ ಹೋಗ್ತೀನಿ ಅಂತಾರ ಅವ್ರವ್ರಿಗೆ ಊರಿಗೆ ಬಿಟ್ಟು ಬಂದ್ಬಿಡಪ್ಪ. ನಾಳೆ ನೀವು ಯಾರು ಊರಿಗೆ ಹೋಗಾರ ನೋಡು, ಅಜಿತ್ಗೆ ಹೇಳಿನಿ, ಆ ಊರಿಗೆ ಬಿಟ್ಟು ಬಂದ್ಬಿಡ್ತಾನ. ಸರಿ ಮೇಸ್ತ್ರಿ, ಮತ್ತೆ ನಾಳೆ ಮತ್ತೆ ಟ್ರಾಕ್ಟರ್ ಬಿಡ್ತೀನಿ. ತಲಕೊಬ್ಬರಿಗೆ 15 ರೂಪಾಯಿ ಕೊಡಕ್ಕೆ ಹೇಳ್ಬಿಡು. ಮತ್ತೆ ಬೆಳಗ್ಗೆ 9 ಗಂಟೆಗೆ ಟೈರ್ ಮಾಡ್ಬಿಡ್ತೀನಿ ಟ್ರಾಕ್ಟರ್ ನಾನು. ಅಲ್ಲ, ಬೆಂಗಳೂರಿಗೆ ಬರ್ಬೇಕಾದ್ರೆ ನಾನು ಟ್ಯಾಕ್ಸಿಗೆ 500 ರೂಪಾಯಿ ಕೊಟ್ಟು ಮಗ ಅಲ್ಲ, ನಿನಗೆ 1500 ಕೊಡ್ತೀನಿ ನಾನು. ದುರ್ಗಪ್ಪಣ್ಣ ಒಂದ್ ಸ್ವಲ್ಪ ಅಲ್ಲಿ ಹೋಗಿ ಟಿವಿ ನೋಡೋಣ. ಒಂದು 2 ಗಾಡಿ ತಿರ್ಗಾಡಲಾಗ್ಯಾವ ರೋಡ್ ಮೇಲ. ಅಲ್ಲಿ ಟೋಲ್ ಗೇಟ್ ಮುಂದ 15-20 ಜನ ಪೊಲೀಸರು ನಿಂತಾರ. ನೀವು ಒಂದ್ ಸ್ವಲ್ಪ ಹೆಂಗ ಇವ್ರು ಡ್ರೈವರ್ ಬಂದಾರ, ಮೇಸ್ತ್ರಿನ ಒಂದ್ ಸ್ವಲ್ಪ ಮಾತಾಡ್ತಾರ. ಮೇಸ್ತ್ರಿ ದುಡ್ಕೊಂಡ್ ತಿನ್ನಕ್ ಒಂದ್ ಸ್ವಲ್ಪ ಜನ ಬಂದಾರ, ಒಂದ್ ಸ್ವಲ್ಪ ಇಷ್ಟ ಅಂದ್ರೆ ಆಗಲ್ಲ, ಒಂದ್ ಸ್ವಲ್ಪ ಕಮ್ಮಿ ಮಾಡಿಸ್ರಿ. ಆಯ್ತು ಅಜಿತ, ನೋಡಪ್ಪ ಏನೋ ಪರಿಸ್ಥಿತಿ ಹಿಂಗ್ ಬಂದೈತಿ. ನೋಡಿ ಒಬ್ಬೊಬ್ರಿಗೆ 1,000 ರೂಪಾಯಿದಂಗ್ ತಗೊಂಡು ಅವ್ರವ್ರ ಊರಿಗೆ ಮುಟ್ಟಿಸ್ಬಿಡು. ಕಮ್ಮಿ ಮಾಡಿಸ್ ಮೇಸ್ತ್ರಿ. 1,000 ರೂಪಾಯಿ ಜಾಸ್ತಿ ಆದ್ರೆ ಬರಂಗಿದ್ರೆ ಬರ್ರಿ, ಮತ್ತೆ ಬಿಡೋಗಿದ್ರೆ ಬಿಡ್ರಿ. ಕಡೆ 1,000 ರೂಪಾಯಿ ಮಾಡಿ ನಾನು. ಏನ್ರಿ ಆ ಹುಡ್ರಿಗೆ ಒಂದ್ ಸ್ವಲ್ಪ ಕಮ್ಮಿ ಮಾಡಿಸ್ರಿ. ನಮ್ಗೆ ಈ ರೋಗದ ಬಗ್ಗೆ ಏನು ಗೊತ್ತಿಲ್ರಿ ಸರ, ನಾವು ದುಡ್ಕಂತೇನಾರು. ಸರಿ ದುರ್ಗಪ್ಪಣ್ಣ, ಆ ಹುಡ್ರಿಗೆ ಅಂತೀಯಲ್ಲ ಒಂದು 200-300 ರೂಪಾಯಿ ಹಾಕಿ ಕೊಡುವಂತ ಹುಡುಗರಿಗೆ ಅಂದ್ರೆ, ಮತ್ತೆ ದೊಡ್ಡದ 1000 ರೂಪಾಯಿ ಕೊಡ್ರಿ. ಮತ್ತೆ ಅಲ್ಲಿ ಟೋಲ್ ಕಟ್ಬೇಕಪ್ಪ ನಾವು ಅಲ್ಲಿ. ಇನ್ನೇ 2 ತಿಂಗಳೊಳಗ ಹೆಂಗೇನಾದ್ರು ಕಡಿಮೆ ಆಯ್ತಂದ್ರೆ ನೀವು ಬಂದು ದುಡಿಬಹುದು. ಮತ್ತೆ ಜೀವನ ಇದ್ರಪ್ಪ ಅಂದ್ರೆ ಏನಾದ್ರು ಸಾಧನೆ ಮಾಡ್ಬೋದು. ಈಗ ಏನು ಮಾಡಕ್ಕಾಗಲ್ಲಕ್ಕ, ದಯವಿಟ್ಟು ಎಲ್ಲರೂ ಹೋಗ್ಬಿಡಿ ಊರಿಗೆ. ನಮ್ಗೆ ಗೊತ್ತ ಮರ ಜಾರ ತೆಲ್ಲಿ ಗೊತ್ತಪ್ಪ. ನಿಮಗೆ ಗೊತ್ತಾಗಲ್ಲ, ಟಿವಿ ನೋಡ್ರಿ ಎಷ್ಟು ಕಷ್ಟ ಐತೆ ಅಂತ. ಫಸ್ಟ್ ಉಸಿರಾಡಿದ್ರು ಬರ್ತೈತೆ ಅದು. ನಿಮ್ಗೇನ್ ಕಷ್ಟ ಗೊತ್ತೈತೆ? 1 ವಾರ ಬಿಟ್ರೆ ನೀವು 10,000 ಕೊಟ್ರೆ ನಿಮ್ಮನ್ನ ಯಾರು ಕರ್ಕೊಂಡು ಹೋಗಲ್ಲ. ಈಗ ಅಜಿತ ಹೋಗ್ತೀನಿ ಅಂತಾನ. ಅಕ್ಕ ಹೇಳದ್ ಬೆಸ್ಟ್, ಊರಿಗೆ ಹೋಗೋಣ. ಫಸ್ಟ್ ಒಪ್ಪಿದ್ದೀನಿ, ಮತ್ತೆ ನಮ್ದಾರಿಗೆ ಏನೈತಿ ನಡ್ರಿ ಹೋಗೋಣ. ಅಜಿತ ಬೆಳಿಗ್ಗೆ ಟ್ರಾಕ್ಟರ್ ನಿಂದ್ರಸ್ತಾನ, ಬೆಳಿಗ್ಗೆ ಎಲ್ಲರೂ ರೆಡಿ ಆಗಿ ಹೋಗ್ಬಿಡ್ರಿ, ಅವ್ರವ್ರ ಊರಿಗೆ ಬಿಟ್ಟು ಬರ್ತಾನ. ಆಯ್ತು ಅಜಿತ, ಬೆಳಿಗ್ಗೆ ಟ್ರಾಕ್ಟರ್ ನಾವೆಲ್ಲ ಬರ್ತೀವಿ. ಸರಿ, ಅಷ್ಟ್ ಮಾಡ್ರಿ ಎಲ್ಲಾರು. ಅಲ್ಲ, ಇದಕ್ಕಿದ್ದಾಗ ಹಿಂಗೆ ಊರಿಗೆ ಹೊಂಟ್ಬಿಟ್ರ ಸಂಕ್ರಾಂತಕ್ಕೆ ಮಾಡಿರೋ ಸಾಲನಾರ ತೀರ್ಸೋದು ಹೆಂಗೆ? ಕೊರೋನು ನಮಗೆ ಅಷ್ಟ ಬಂದೈತೇನು, ಇಡೀ ಪ್ರಪಂಚಕ್ಕೆ ಬಂದೈತಿ. ಊರಿಗೆ ಹೋಗೋಣ, ದುಡ್ದು ಏನಾರ ಮಾಡಿ ಮುಟ್ಸನ್ ಬಿಡು. ಅಲ್ಲಿ ಮಳೆ ಬೆಳೆ ಸರಿಯಾಗಿದ್ರೆ ನಾವು ಯಾಕೆ ಇಲ್ಲಿ ಬರ್ತಿದ್ವಿ? ಈ ನಾಯಿ ಓನರನು ಬರಲಿಲ್ಲ, ತಡಿ ಫೋನರ್ ಹಚ್ಚನ. ಪರಿಚಯ ಇದಾನೆ ನಂಬರ್ ಆತಂದ ಮಾತಾಡೋವಲ್ ನೋಡಿ ನೋವು. ಹಲೋ ಹಲೋ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಅದೇ ಸರ, ಈ ನಾಯಿ ಕುನ್ನಿ ಹಿಡ್ಕೊಂಡು ಹೋಗಕ್ಕೆ ಬರಲಿಲ್ಲರಿ ನೀವು? ಅದಕ್ಕೆ ಅಂತಾನೆ ಮಂತ್ರಾಲಯದಿಂದ ಬರ್ತಾ ಇದ್ದೀನಿ. ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಗಡ ಬರ್ರಿ ಸರ್, ಅದು ಯಾವ್ದ ಕೊರೋನಾ ಅಂತ ಬಂದ್ಬಿಟ್ಟೈತಿ ಸರ, ಊರಿಗೆ ಹೋಗನ್ನ ಕಚ್ಬಿಟ್ಟಾರ್ರಿ. ಅದಕ್ಕೆ ನೀವು ಒಂದು ಸ್ವಲ್ಪ ಗಡ ಬಂದು ತಗೊಂಡು ಹೋಗ್ಬಿಟ್ರೆ ಚಲೋ ಆಕತ್ರಿ. ಹೌದೌದು, ಕೊರೋನಾ ಬಂದು ಲಾಕ್ಡೌನ್ ಆಗಿರೋದ್ರಿಂದನೇ ನಾನು ಬೇಗ ಬರ್ತಾ ಇದ್ದೀನಿ. ಬೆಳಗ್ಗೆ ಬಂದು ಖಂಡಿತ ಪಪ್ಪಿ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಆಯ್ತು ಸರ್, ಆಯ್ತು ಸರಿ. ಪರಿಷ ಮುಂಜಾನೆ ಓನರ್ ಬರ್ತಾನಪ್ಪ, ಅವ್ರಿಗೆ ನಾಯಿ ಕೊಟ್ಬಿಡು. ನಾಯಿ ಅವ್ರಿಗೆ ಕೊಡ್ಲೇಬೇಕಾ? ಕೊಡ್ಲೇಬೇಕಪ್ಪ, ಕೊಡ್ಬೇಕಂತ ನಾ ಫೋನ್ ಮಾಡಿ ಹೇಳಿದಿ, ಮತ್ತೆ ಕೊಡ್ಬೇಕಂದ್ರೆ ಹೆಂಗಪ್ಪ? ಅಲ್ಲಪ್ಪ, ಅವತ್ತು ರೊಕ್ಕ ಕೊಡ್ಬೇಕಂತ ನಾವು ಹುಡುಕಿ ಬಂದಿದ್ದಪ್ಪ. ಆದ್ರೆ ಇವತ್ತು ಈ ನಾಯಿ ಅಂದ್ರೆ ತುಂಬ ಇಷ್ಟಪ್ಪ ನನಗೆ. ಈ ನಾಯಿ ಕೊಡೋಕೆ ಇಷ್ಟ ಅಲ್ಲಪ್ಪ ನನಗೆ. ನೋಡು, ಎರಡಾದಿಂದಾಗ ನೀನು ಇಷ್ಟು ಹಚ್ಕೊಂಡಿದ್ದಿ, ಅವರು ಸಣ್ಣದಿದ್ದಾಗಲಿದ್ದ ಜೋಪಾನ ಮಾಡ್ಯಾರ, ಅವ್ರು ಎಷ್ಟು ಹಚ್ಕೊಂಡಿರ್ಬೇಕು ಹೇಳು? ಅಪ್ಪ, ಅವ್ರ ಫೋನ್ ಬಲ್ಲಾರಂಗ ನಿನ್ನ ಫೋನ್ ಸ್ವಿಚ್ ಆಫ್ ಮಾಡಿಬಿಡಪ್ಪ ಮುಂಜಾನೆ, ಅವ್ರ ಫೋನ್ ಬರೋದಲ್ಲ. ಅಯ್ಯೇ, ಹಂಗೆ ಮಾಡಬಾರ್ದಪ್ಪ, ತಪ್ಪಾಕತಿ. 10,000 ರೂಪಾಯಿ ಕೊಟ್ರೆ ಅವರು 10 ನಾಯಿ ತಗೋಬೋದು. ಇದೇ ನಾಯಿಗೆ 10,000 ರೂಪಾಯಿ ಕೊಡ್ತಾರೆ ಅಂದ್ರೆ ಇದ್ರ ಮ್ಯಾಗ ಅವ್ರು ಎಷ್ಟು ಪ್ರೀತಿ ಇಟ್ಟಿರ್ಬೇಕು ಹೇಳು? ನಡಿ ಮಕ್ಕಂಬಿಡು, ಮುಂಜಾನೆ ಅವ್ರು ಬಂದ ಗಂಟೆನ ಕೊಡಕ್ಕೆ ಬರ್ತೈತಿ. ಹಾಂ, ಬಲೋ ಪರ್ಸ್ಯಾ,
ಮಕ್ಕ ಬಾಯಪ್ಪ ಬಾ. ಪಪ್ಪಿ ನಿಮ್ಮ ಓನ ಫೋನ್ ಹಚ್ಚಾರ, ಕಟ್ ಮಾಡ. ಮತ್ತೆ ಹಚ್ಚಿದ್ರು, ಸ್ವಿಚ್ ಆಫ್ ಮಾಡಿಬಿಡ್ಲಾ? ಬಾಲೆ ಆಲೆ ಟ್ಯಾಕ್ಟ್ರಿ ಮಂದಿ ಐತಿ ಕುಂತ್ಕೊಂಡಾರ. ಗಡ ಹೋಗೋ ನಡಿ. ತಂಗಿ ಹೇಳಿ ಬುತ್ತಿ ಕಡಿಗೆ ಅಂತ ಅವ್ರು ರೆಡಿ ಆಗಲ್ಲ ನೀನ ಏನ್ ಮಾಡ್ಬೇಕು? ಗಡ ಹೇಳ್ಬೇಕ ನೀನು. ಏಯ್ ಗಡಗಡ ರೆಡಿ ಮಾಡ. ಆಸು ರೆಡಿ ಮಾಡಿ. ಅಲ್ಲಿ ಟ್ಯಾಕ್ಟ್ರಿ ನಿಂತೈತಿ, ನೀನು 20 ತಾಸು ಮಾಡ್ಕೊಂತ ನಿಂದ್ರಬೇಡ, ನಮ್ಮನ್ನ ಬೈತಾರ. ಸರಿ ಗಡ ಹೋಗು ಗಡ ಬಾಲೆ. ಏಯ್ ಒಂದ್ 20 ತಾಸು ಮಾಡ್ಬೇಡ ನೀನು. ಏ ಪರ್ಸ್ಯ, ಆ ನಾಯಿ ಓನರ್ ಫೋನ್ ಮಾಡಿದ್ದಿಲ್ಲ, ಏನಂದ್ರ ಅವ್ರು? ಗಡ ಬಾ ಅಂತ ಹೇಳು, ಅಲ್ಲಿ ಗಾಡಿ ನಿಂತೈತಿ, ನಾವು ಊರಿಗೆ ಹೋಗು ಬಾ ಅಂತ ಹೇಳು, ಹಿಡ್ಕೊಂಡ್ ಹೋಗತ್ತಾರ. ಇವನವ್ ನಾನು ಹೇಳಿದ್ನಂದ್ರೆ ಹತ್ತಗೋಕನಲ್ಲ ನಾನಿವ. ನಮ್ ಟೆನ್ಷನ್ ನಮಗ, ಇವನವ್ನ ಅದು ಒಂದು ಹಿಡ್ಕೊಂಡ್ ಅಡ್ಡಾಡ್ತಾನಿವ ಬೇಬರ್ಸಳ ಮಗ. ಏಯ್ ಗಡ ಬಾ. ಪಪ್ಪಿ, ಇವತ್ತು ನಾನು ನಮ್ಮ ಊರಿಗೆ ಹೊಂಟಿದ್ದೀನಿ. ನೀನು ನನ್ನ ಜೊತೆ ಬರ್ತೀಯ ಇಲ್ಲ ನಿಮ್ಮ ಓನರ್ ಜೊತೆ ಹೋಗ್ತೀಯ? ನೀನು ನನ್ನ ಜೊತೆ ಬರ್ತೀಯ ಅಂದ್ರೆ ನನ್ನಿಂದೆ ಬಾ, ಇಲ್ಲಾಂದ್ರೆ ನೀ ಇಲ್ಲಿಂದ ಹೋಗ್ಬಿಡು. ಅದಲೆ ನಿನ್ನ ಪಾರ್ವಾಳ ರೊಕ್ಕ ಕೊಡೋಕ್ಕಾಗಿಲ್ಲ ನನ್ನ ಕೈಲಿ. ಯಾಕ? ನಾವು ಊರಿಗೆ ಹೊಂಟಿಲ್ಲ, ಕೊರೋನಾ ಬಂದದಕ್ಕೆ ಇನ್ನೊಂದ್ಸರಿ ಬಂದಾಗ ಕೊಡತ್ನಿಲ್ಲ. ಅದೇ ನಾನು ನಿನ್ನೆಯಿಂದ ಹೇಳಿನಿಲ್ಲ ಪಪ್ಪಿನ ಕೊಟ್ಟು ರೊಕ್ಕಿಸ್ಕಂತ. ಈ ಪಪ್ಪಿ ಕೊಡೋಕೆ ಇಷ್ಟ ಇಲ್ಲ ನನಗೆ. ಈ ಪಪ್ಪಿ ಅಂದ್ರೆ ತುಂಬ ಇಷ್ಟ ಇಲ್ಲ. ಅದು ನನಗೆ ನಂಗೆ ಗೊತ್ತೈತ್ಲೆ ನಿನ್ನಿಂದ ಎಷ್ಟು ಹಚ್ಚಿ ಅಂದಿ. ಹ್ಞೂಲೆ. ಹೌದು, ಈ ಪಪ್ಪಿನವ್ರು ಬಂದು ಪಪ್ಪಿ ಬೇಕಂತ ಫೋನ್ ಹಚ್ಚಿದ್ರು ನಿಮ್ಮ ಅಪ್ಪಂಗ. ಅದಕ್ಕಂತಾನೆ ಅದೇ ನಮ್ಮ ಅಪ್ಪನ ಫೋನು ಸ್ವಿಚ್ ಆಫ್ ಮಾಡಿ ಇಟ್ಟು ಬಂದೀನಿ. ಪಪ್ಪಿನ ಚಂದ ನೋಡಿ. ಹ್ಞೂಲೆ, ನಾವು ಹೋಗಿ ಬರ್ತಿಲ್ಲ. ಬಾಯ್. ವರ್ಷ ತಮ್ಮಗ ಕೊಡಿ 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 ಕೊಡಿ.
ತಡೆ ಹೋಗ್ಬೇಡ ತಡೆ ಬಸ್ ಹಾಂ ನಡಿ ಹೋಗು ಮತ್ತಮ್ಮ ಯಾಪಿ ಹಿಂದಕ್ಕೆ ಸರಿ ಸ್ವಲ್ಪ ಅಕ್ಕ ಹಿಂದಕ್ಕೆ ಸರ್ಕಾರಿ ಬೇಸ್ಬೋದು ಹೋಗ ಅಜಿತ ಜನ ಎಲ್ಲ ಕುಂತ್ಕೊಂಡಿದ್ದಾರೆ ಏನಪ್ಪ ಗಾಡಿ ಇನ್ನೂ ಬಿಡ್ತಾ ಇಲ್ಲ ಲೇಟ್ ಆಗುತ್ತಾ ನಾವು 300-400 ಕಿಲೋಮೀಟರ್ ದೂರ ಹೋಗ್ಬೇಕು ಗೊತ್ತಾ? ಅದೇ ಮಲ್ಲೇಶಣ್ಣ ಅಷ್ಟೊತ್ತಿಂದ ಹೇಳಕತ್ತೀನಿ ಅಲ್ಲಿ ಟೋಲ್ ಗೇಟ್ ಹತ್ರ ಭಾಳ 4-5 ಜನ ಟ್ರ್ಯಾಕ್ಟರ್ ಗೀಕ್ಟ್ರಿ ಜೀಪ್ ಹಿಡ್ಕೊಂಡು ನಿಂತಾರಂತ ಪೊಲೀಸರು ಇತ್ತಿಗೆ ಹೇಳಿದ್ರಿ ಏನೋ ಒಂದು ಸ್ವಲ್ಪ ಕಿವಾಗ ಹಾಕೊಳ್ಳೋವಲ್ಲಾಗೇನ ಹೇಳಿನಿ ಮರಯ್ಯ ಅನ್ವೇಷಿಗೆ ಹೇಳಿದ್ದೀನಿ ಅದ್ಯಾರೋ ದುರ್ಗಪ್ಪನೋ ಕನಕಪ್ಪ ರೆಡಿ ಆಗಿಲ್ಲ ಅಂತ ಯಾವ ಪತ್ರ ಗೊತ್ತಿಲ್ಲ ಕಡೆಗೆ ಎಲ್ಲಿ ಅನ್ವೇಷ ಎಲ್ಲಿ ಕರಿ ಅನ್ವೇಷ ಬಾಪ ಫಸ್ಟ್ ಇಲ್ಲಿ ಏನ್ ಮರ ಬರ್ತಾರಲ್ಲ ಕೇಳ ಫಸ್ಟ್ ಅವ್ರಲ್ಲಿ ಅಲ್ಲ ಅನ್ವೇಷ ಟೈಮ್ ಇಲ್ಲ ನಾವು 400 ಕಿಲೋಮೀಟರ್ ದೂರ ಹೋಗ್ಬೇಕು ನಾವು ಹೋಗ್ಬೇಕಾದ್ರೆ 12 ಗಂಟೆ ಆಗುತ್ತೆ ರಾತ್ರಿ ಗೊತ್ತಾ ಬರ್ತಾರೆ ಎಷ್ಟೊತ್ತು ನೋಡ್ತೀರಿ ನೀವು ಒಂದು ಅರ್ಧ ತಾಸು ಆಯ್ತು ನೀವು ಕರ್ಕೊಂಡು ಹೋಗ್ರೆ ಇಳಿಸ್ಬಿಡ್ತೀರಿ ಹೇಳ್ರಿ ಮರ ಅಲ್ಲಿ ಜನ ರೆಡಿ ಆಗಿಲ್ಲ ನನಗೂ ಯಾಕೈತಾರ ಡ್ರೈವರಪ್ಪ ಒಂದು ಗಾಡಿ ಫಸ್ಟ್ ಡ್ರೈವರ್ ಆತ್ ನಾವು ಹೋಗ್ರಿ ಬರ್ತಾರ ಬಿಡ್ತಾರ ಗೊತ್ತಿಲ್ಲ ಕಡೆಗೆ ಎಲ್ಲರನ್ನು ಕಳ್ಸ್ಬಿಟ್ಟು ಟೆನ್ಷನ್ ಆಗಿದ್ರೆ ಏನಪ್ಪ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಾವ ಟ್ಯಾಕ್ಟ್ರಿಗ ಜನ ಹಚ್ಚಿ ಕುಂತಾರ ಬಸ್ ಬೇರೆ ಇಲ್ಲ ಯಾರು ಅಲ್ಲಿ ಮಗ ನೀನು ಆಡಿದೆ ಏನು ಅವನವನು ಮುಂಜಾನೆಯಿಂದ ಕಾಯಕತ್ತೀವಿಲೇ ಅವನವನು ಇವ್ಳಿಗೆ ಹೇಳಿ ನಾನು ಅವಾಗ ಹೇಳೋ ಮಾಡ್ಕೊಂತಂದು ಎತ್ತ ಗಾಳಿಗೆ ಓತ ಏನ ನಿಮ್ಮ ದರಿದ್ರ ಸುಳ್ಳ ಮಗ ಎಲ್ಲಿ ಹೋಗಿದ್ದಿಲ್ಲ ಹಾಳಾಗಿ ನೀನು ಸಲುವಾಗಿ ಎಲ್ಲರೂ ಕೂಡ ಬೇಯಿಸ್ಬೇಕು ನಾವು ಈ ಮಾವನ ಹೆಜ್ಜೆ ಮಗ ಏನು ನೋಡ್ತಿ ನಾವು ದರಿದ್ರ ಸುಳ್ಳ ಮಗ ರೈತರ ಬಾಲಿ ಎಲ್ಲ ರೈತರ ದುರ್ಗಪ್ಪಣ್ಣ ಇಷ್ಟ ತನಕ ಎಲ್ಲಿಗೆ ಹೋಗಿತ್ತು ಗೊತ್ತಾಗಲ್ಲ ಆಗ್ಲೇ ಬರ್ತಿದ್ವಿ ಇದು ಒಂದ್ ಸ್ವಲ್ಪ ನಾಯಿ ಕುನ್ನಿ ಸಲುವಾಗಿ ಆ ನಾಯಿ ನರಿ ಅನ್ಕೊಂಡು ನೀವೇನ್ ಜನ ಇದಿರೋ ಮರಯ್ಯ ಎಲ್ಲರೂ ಅಲ್ಲಿ ಗಾಡಿ ಕೂತ್ಕೊಂಡಾರ ಗೊತ್ತಾಗಲ್ಲ ನೀವು ಅದ್ರ ಜೊತೆ ಹೋಗ್ಬಿಡ್ಬೇಕಾಗಿತ್ತು ಅತ್ತಾಗೆ ಏನ್ ಮನುಷ್ಯರ ಅದ್ರ ಚಿಕ್ಕ ಮಕ್ಕಳು ಮಾಡ್ದಂಗೆ ಮಾಡ್ತಾರಲ್ಲ ಅರ್ಥ ಮಾಡ್ಕೋಬೇಕು ದುರ್ಗಪ್ಪಣ್ಣ ಫೋನ್ ಸ್ವಿಚ್ ಆಫ್ ಆಗೈತೆ ಏನ್ ಮಾಡಿ ಫೋನಿಗೆ ಫೋನ್ ಸ್ವಿಚ್ ಆಫ್ ಆಗೈತ್ರಿ ವಾದ ಮಾಡ್ಬೇಡ ದುರ್ಗಪ್ಪಣ್ಣ ನನಗೆ ಚಿಕ್ಕ ಮಕ್ಕಳು ಮಾಡ್ದಂಗೆ ಮಾಡ್ತಾರಲ್ಲ ಎಲ್ಲ ಅಲ್ಲಿ ಗಾಡಿ ಬಿಡವಲ್ರು ಟೋಲ್ನಾಗ 3-4 ಗಾಡಿ ಆಗ ನಿಂತ್ಕೊಂಡವ ಆಯ್ತು ಬರ್ರಿ ಹತ್ತು ಬರ್ರಿ ಬೇಗ ಹತ್ತು ಬೇಗ ಹತ್ ನೀನು ತಗದ್ನ ಬಾಲೆ ಸ್ವಲ್ಪ ಎಮ್ನೂರಣ್ಣ ಆಚೆ ಬರ್ರಣ್ಣ ಬಾಲೆ ಎಲ್ಲ ನಾಯಿ ನಿಮಗೆ ಬೇಕಾ ಜನ ಊರು ಸೇರ ಸಾಕೈತಂತ ಜನ ಅಂತಾರ ನನಗೇನು ಬೇಕೋ ಮರ ಎಲ್ಲಿದಾನಲ್ಲ ಅಜಿತ ಗಾಡಿ ಬಿಡಪ್ಪ ಪರಿವಳ ವರ್ಷ ರಿಸೀವ್ ಮಾಡಿ ನಾಯಿ ಓನರ್ ಫೋನ್ ಮಾಡ್ಯಾರ ಕನಕ ನೋಡ್ಲಿ ಎತ್ತಿ ಮಾತಾಡ್ಮಾವ ಎಲ್ಲಿದಾರ ಕೇಳ ಅಲ್ಲ ಸರ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಯಾಕೆ ಸ್ವಿಚ್ ಆಫ್ ಮಾಡಿದ್ದೀರಾ ತಿಳಿಲಾರ್ದ ನಮ್ಮ ಹುಡುಗ ಏನಾರು ಮಾಡಿರ್ತಾನ್ರಿ ಸರ ಸರಿ ಆಯ್ತು ನೀವ್ ಹೇಳಿದ್ರಲ್ಲ ನೀವಿರೋ ಜಾಗಕ್ಕೆ ಬರ್ತಾ ಇದ್ದೀನಿ ಸರ್ ಅಲ್ಲಿ ಹೋಗ್ಬೇಡ್ರಿ ಸರ ಕೊರೋನಾ ಬಂದೈತೆ ಅಂತ ಟ್ಯಾಕ್ಟ್ರಿ ಎತ್ಕೊಂಡು ಊರಿಗೆ ಹೊಂಟಿವ್ರಿ ಅಲ್ಲಿ ಟೋಲ್ ಗೇಟ್ ಹತ್ರ ನಿಂತಿರ್ತೀವಿ ಬರ್ರಿ ಸರ ಸರಿ ಬರ್ತೀನಿ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಬೇಡಿ ಡ್ರೈವರ್ ಅಣ್ಣ ಅಲ್ಲಿ ಮುಂದೆ ಟೋಲ್ ಗೇಟ್ ಹತ್ರ ಸ್ವಲ್ಪ ನಿಂದ್ರಸು ನಮ್ಮರೊಬ್ರು ಬರಕತ್ತಾರ ದುರ್ಗಪ್ಪಣ ಅವ್ರು ಯಾರೋ ಬರ್ತಾರೆ ಫೋನ್ ಮಾಡಿ ಜಲ್ದಿ ಜಾಸ್ತಿ ಹೊತ್ತಿಲ್ಲ ನಿಲ್ಲಕ್ ಬಿಡಂಗಿಲ್ಲ ಹಬ್ಬ ಅಂದ್ರೆ 5 ನಿಮಿಷ ಫಸ್ಟ್ ಫೋನ್ ಮಾಡಿ ಬೇಗ ಬರಕ್ ಹೇಳು ಜಲ್ದಿ ಮಾಡಿ ಮಾಡ್ತೀನಿ
ಹಲೋ ಹಲೋ ಸರ ಇಲ್ಲೇ ಟೋಲ್ ಗೇಟ್ ಹತ್ರ ನಿಂತು ಬರ್ರಿ ಸರ್, ಅವ್ರು ಅವಸರ ಮಾಡಕತ್ತಾರ. ಬರ್ತಾ ಇದ್ದೀನಿ. ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು, ಸೊ ವೆಯ್ಟ್ ಮಾಡಿ ಒಂದು 5 ಮಿನಿಟ್ಸ್ ಬಂದ್ಬಿಟ್ಟೆ. ಯಾರೋ ಅಲ್ಲಿ ಗಾಡಿ ನಿಲ್ಸಂಗಿಲ್ಲ ಸರ್, ಯಾರೊಬ್ರು ಬರಬೇಕು ಮೀಟಿಂಗ್ ಲಾಕ್ ಡೌನ್ ಟೈಮ್ ಎಲ್ಲೂ ಗಾಡಿ ನಿಲ್ಸಂಗಿಲ್ಲ. ಏನೋ ಊರಿಂದ ದುಡಿಯಕ್ ಬಂದಿರ ಅಂದ್ಬಿಟ್ಟು ಇದ್ ಮಾಡ್ತಾ ಇರೋದು. ಈಗ ಬರೋಟ ಗಾಡಿ ಇರ್ಬಾರ್ದಿಲ್ಲ. ತೆಗೆ ಇಲ್ಲಿ ಬೇಯಕತ್ತಾರ ಬರ್ರಿ ಪೊಲೀಸರು, ಅವರು ಇವ್ರು ಕಾಟ. ಖಂಡಿತ ನನಗೆ ಗೊತ್ತು ಪ್ರಾಬ್ಲಮ್ಮು. ಒಂದು 5 ಮಿನಿಟ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಂದ್ಬಿಡ್ತೀನಿ. ಆದಷ್ಟು ಗಡ ಬರ್ರಿ ಸರ್, ಇಲ್ಲಿ ಕಾಯ್ಕೊಂತ ನಿಂತೀವಿ. ಇಲ್ಲಿ ಎದ್ರಂತ ಮಾವ ಇಲ್ಲೇ ಬರಕತ್ತಾರಂತ ಲೇಖನ. ಸರಿತಾ ನನ್ನ ಮಗನೇ ಪಪ್ಪಿ, ಏನೋ 7 ದಿನಕ್ಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದೆಯಾ? ಬಾ. ಒಂದು ನಿಮಿಷ ಬರ್ತೀನಿ. ನಾನು ಹೇಳಿದ್ನಲ್ಲ 10,000 ರೂಪಾಯಿ ತಗೊಳ್ಳಿ. ಅಯ್ಯೋ ಬೇಡಿ ಸರ್, ರೊಕ್ಕದಕ್ಕೋಸ್ಕರ ನಿಮ್ಮ ನಾಯಿ ಹುಡುಕಿಲ್ಲ ಸರ್. ಏನೋ ನಮ್ಮ ಮಗ ಸಾಲಿಗೆ ಹೋಗಿದ್ದ, ಸಿಕ್ಕೈತಿ ತಗೊಂಬಂದು ನಮ್ಮ ತಾಕಿದ್ದು ಟನ್ನ ಹಾಕಿ ಸಲಿವಿ ಸರ್, ಅಷ್ಟೇ. ನಿಮ್ಮ ನಾಯಿ ನಿಮ್ಗೆ ಗೊತ್ತಿಲ್ಲ ಸರ್. ಬೇಡ ಸರ್, ನಾವು ದುಡ್ದದ ನಮ್ಗೆ ಇರಗಲ್ಲ ಅಂತದ್ರಾಗ ಇದೆಲ್ಲ ಯಾಕೆ ಸರ್? ನಮ್ಗೆ ಗೊತ್ತಾಕ ಸರ್, ನಾವು ಊರಿಗೆ ಹೋಗ್ತೀವಿ. ನೋಡಿ, ನಿಮ್ಮ ಮಗ ಪಪ್ಪಿನ ಹುಡುಕಿದ್ದಾನೆ ಅಂತ 10,000 ಕೊಡ್ತಾ ಇಲ್ಲ. ಪಪ್ಪಿನ ಯಾರೇ ಹುಡುಕಿದ್ರು 10,000 ರೂಪಾಯಿ ಕೊಡ್ತಾ ಇದ್ದೆ. ದಯವಿಟ್ಟು ತಗೊಳ್ಳಿ. ಇಲ್ಲ ಸರ್, ಬೇಡ ನಮ್ಗೆ, ಬೇಡ ಸರ್. ಏನು ಜನ ಇದ್ದೀರಿ, ಉತ್ತರ ಕರ್ನಾಟಕದವ್ರನ್ನ ಒಳ್ಳೆಯರು ಅಂತ ಕೇಳಿದ್ದೆ, ಆದರೆ ಇವತ್ತು ಕಣ್ಣಾರ ನೋಡ್ತಾ ಇದ್ದೀನಿ. ದುಡ್ಡು ಕೊಟ್ರೆ ಬೇಡ ಅಂತೀರಾ? ಸರಿ, ಒಳ್ಳೇದಾಗಲಿ, ಹೋಗಿ ಬನ್ನಿ. ಥ್ಯಾಂಕ್ಸ್ ಕಣಪುಟ, ಚೆನ್ನಾಗಿ ಓದ್ಕೊಳ್ಳೋ. ಗಾನವಿಗೆ ಕಾಲ್ ಮಾಡ್ತೀನಿ. ಹಲೋ, ಹಾಂ ಗಾನವಿ, ಪಪ್ಪಿ ಸಿಗ್ತಾ ಕಣಮ್ಮ. ಈ ನಾಯಿ ಅಂದರೆ ನಿಂಗೆ ಅಷ್ಟೊಂದು ಇಷ್ಟನಾ? ಸರಿ, ಅಳ್ಬೇಡ, ಹೇಳು. ಪಪ್ಪಿ ನನ್ನ ಹತ್ರ ಇರೋದಕ್ಕಿಂತ ಇವನ ಹತ್ರನೇ ಇದ್ರೆ ಚೆನ್ನಾಗಿರುತ್ತೆ. ತಗೋ.
ಸರಿ ಬರ್ತೀನಿ. ಬ್ರದರ್, ಹಾಂ ಹೇಳಿ ಸರ್. ತಗೊಳ್ಳಿ 10,000 ರೂಪಾಯಿ. ಏನಕ್ಕೆ ಸರ್? ಇಟ್ಕೊಳ್ಳಿ, ಹೇಳ್ತೀನಿ. ಓಕೆ ಸರ್. ಗಾಡಿಗೆ ಡೀಸೆಲ್ ಹಾಕ್ಸಿ. ಆಯ್ತು ಸರ್. ಎಲ್ಲರಿಗೂ ಊಟ ತಿಂಡಿ ಕೊಡಿಸಿ. ಯಾರ ಹತ್ರನೂ 1 ರೂಪಾಯಿ ಇಸ್ಕೊಬೇಡಿ. ಹಂಗೆ ಆಗಲಿ ಸರ್. ಎಲ್ಲರೂ ಹುಷಾರಾಗಿ ಮನೆಗೆ ತಲುಪಿಸಿ. ಹಾಂ, ಬರ್ತೀರಾ? ದುಡ್ಡು ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸರ್. ಸರಿ ಸರ್. ಹುಷಾರು. ಆಯ್ತು ಸರ್. ಬೆಂಗಳೂರಾಗ ಇಂಥ ಎಷ್ಟೋ ಜನ ಒಳ್ಳೆಯರದಾರಲೇ, ನಮಗೆ ಗೊತ್ತಿಲ್ಲ ಅಷ್ಟೇ.